ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತ ಕೇಳಿದ್ರೆ RSI 2021 PSI ಪ್ರಶ್ನೆ ಪತ್ರಿಕೆ ಏನಿತ್ತಲ್ವಾ ಅದು ಆಲ್ರೆಡಿ 25 ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದ್ವಿ ಹಳೆ ವಿಡಿಯೋದಲ್ಲಿ. ಯಾರು ನೋಡಿಲ್ಲ ಅಲ್ವಾ, ಅದು ಪ್ಲೇಲಿಸ್ಟಲ್ಲಿ ಇರುತ್ತೆ, ನೋಡ್ಕೋಬಹುದು. ಸೊ ಈ ವಿಡಿಯೋದಲ್ಲಿ 26ನೇ ಪ್ರಶ್ನೆಯಿಂದ 100 ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡೋಣ, ಸರಿನಾ? ಸೊ ಅದಕ್ಕೆ ವಿಶ್ಲೇಷಣೆಯೊಂದಿಗೆ ಸೊ ನಿಮಗೆ ಏನೇನು ಬೇಕಲ್ವಾ, ನೆಕ್ಸ್ಟ್ 2500 PC ಹಾಗೆ 600 PSI ಅವರಿಗೆ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ತೆಗಿತಾನಲ್ವಾ ಅದಕ್ಕೆ ಏನೇನು ಬೇಕಲ್ವಾ ಎಲ್ಲ ವಿಶ್ಲೇಷಣೆನ ನೋಡ್ಕೊತ ಹೋಗೋಣ, ಸರಿನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಮೊದಲ ಪ್ರಶ್ನೆ ಹಾಗೆ ಪ್ರಶ್ನೆ ಪತ್ರಿಕೆ 26ನೇ ಪ್ರಶ್ನೆ ಯಾವುದಿದೆ ಅಂದರೆ ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದ ಶಿಫಾರಸುಗಳನ್ನು ಯಾವ ಸಮಿತಿ ಸಲ್ಲಿಸಿದೆ ಅಂತ ಕೇಳಿದ್ದಾನೆ, ಸರಿನಾ? ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಕಸ್ತೂರಿ ರಂಗನ್ ಸಮಿತಿ, ಅದಾದ ನಂತರ ದಿನೇಶ್ ಗೋಸಾಯಿ ಸಮಿತಿ, UK ಸಿನ್ಹಾ ಸಮಿತಿ ಮತ್ತು ಶೈಲೇಶ್ ನಾಯಕ್ ಸಮಿತಿ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಈ ಪ್ರಶ್ನೆ ನೀವು ಜಾಸ್ತಿ ಕೇಳಿರೋದಿಲ್ಲ, ಯಾವುದು ಅಂದರೆ ಕರಾವಳಿ ನಿಯಂತ್ರಣಕ್ಕೆ ಯಾವುದು ಬೇರೆ ಬೇರೆದು ಸಮಿತಿಗಳು ಕೇಳಿರ್ತೀರ ನೀವು, ಅಂದರೆ ವೆಸ್ಟರ್ನ್ ಘಾಟ್ಸ್ಗೆ ರಿಲೇಟೆಡ್ ಸಮಿತಿ ಕೇಳಿರ್ತೀರ, ಅದು ಆದ ನಂತರ ಪಂಚಾಯತ್ ರಿಲೇಟೆಡ್ ಸಮಿತಿ ಕೇಳಿರ್ತೀರ, ಅದಾದ ನಂತರ ಹಿಂದುಳಿದ ವರ್ಗಗಳಿಗೆ ರಿಲೇಟೆಡ್ ಸಮಿತಿನ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರ್ತೀರ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇದೊಂದು ಸ್ವಲ್ಪ ಹೊಸದಾಗಿದೆ ನೋಡಿ ಪ್ರಶ್ನೆ, ಓಕೆನಾ? ಸೊ ಇಲ್ಲಿ ಮೊದಲೇನಿದೆ ಅಂದರೆ ಕಸ್ತೂರಿ ರಂಗನ್ ಸಮಿತಿ. ಓಕೆ, ಈ ಕಸ್ತೂರಿ ರಂಗನ್ ಸಮಿತಿ ಎದಕ್ಕೆ ಸಂಬಂಧಿಸಿದ್ದು ಅಂದರೆ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ಯಾವ ಸಮಿತಿನ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ ಅಂತ ಕೇಳಿದ್ರೆ 2012ರಲ್ಲಿ ಕಸ್ತೂರಿ ರಂಗನ್ ಸಮಿತಿನ ನೇಮಕ ಮಾಡ್ತದೆ, ಸರಿನಾ? ಸೊ ಇದಕ್ಕಿಂತ ಮುಂಚೆ ಒಂದು ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಿಸಿದಂಥ ಒಂದು ಸಮಿತಿ ಇದೆ, ಯಾವುದಂದರೆ ಮಾಧವ್ ಗಾಡ್ಗಿಲ್, ಸರಿನಾ? ಮಾಧವ್ ಗಾಡ್ಗಿಲ್ ಅನ್ನೋ ಸಮಿತಿ ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಿಸಿದ್ದು, ಅದು 2010ರಲ್ಲಿ ನೇಮಕ ಆಗ್ತದೆ. ಇದು ಆಗಿರೋದು 2012ರಲ್ಲಿ, ಸರಿನಾ? ಸೊ ಇನ್ನೊಂದು ಓದಿರ್ತೀರ ಪಂಚಾಯತ್ ರಿಲೇಟೆಡ್ VN ಗಾಡ್ಗಿಲ್ ಅಂತ, ಸರಿನಾ? ಸೊ ನಾನು ಕೂಡ ಪಂಚಾಯತ್ ರಿಲೇಟೆಡ್ PDO ಕ್ಲಾಸ್ ಮಾಡುವಾಗ ಹೇಳಿದ್ದೆ ನಿಮಗೆ VN ಗಾಡ್ಗಿಲ್ ಅಂತ. ಆ VN ಗಾಡ್ಗಿಲ್ ಯಾವುದಕ್ಕೆ ಅಂತಂದರೆ ಪಂಚಾಯಿತಿಗಳನ್ನು, ಓಕೆ, ಅದು 1989ರಲ್ಲಿ ನೇಮಕ ಆಗ್ತದೆ. ಅದು ಏನು ಶಿಫಾರಸು ಮಾಡ್ತದೆ ಅಂದರೆ ಪಂಚಾಯಿತಿಗಳು 5 ವರ್ಷ ಟೆನ್ಯೂರ್ ಇರಬೇಕಾದ್ರದ್ದು, ಓಕೆ, ಅದರ ಅವಧಿ ಇದೆಯಲ್ಲ ಪಂಚಾಯತಿದು 5 ವರ್ಷ ಇರಬೇಕು ಅಂತ ಹೇಳ್ತದೆ. ಇನ್ನೊಂದೇನೆಂದರೆ ಮಹಿಳೆಯರಿಗೆ ಪಂಚಾಯತಿನಲ್ಲಿ ಮೀಸಲಾತಿ ಕೊಡುವಂತ ಹೇಳಿದ್ದು ಕೂಡ, ಓಕೆ, ಮಹಿಳೆಯರಿಗೆ ಪಂಚಾಯತಿನಲ್ಲಿ ಮೀಸಲಾತಿ ಕೊಡುವಂತ ಹೇಳಿದ್ದು ಕೂಡ VN ಗಾಡ್ಗಿಲ್ ಸಮಿತಿ ಎಷ್ಟರಲ್ಲಿ ಅಂದರೆ 1989. ಇದು ಇಂಪಾರ್ಟೆಂಟ್ ಆಗುತ್ತೆ PDOದವ್ರಿಗೆ ಮಾತ್ರ ಅಲ್ಲ, ಇದು ನೆಕ್ಸ್ಟ್ ನೀವು KS ಬರೀಲಿ, ಅದಾದ ನಂತರ ಗ್ರೂಪ್ C ಬರೀಲಿ, ಇಲ್ಲ ಅಂದರೆ PC PSI ಯಾವ್ದು ಬೇಕಾದ್ ಬರೀರಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಇವೆಲ್ಲ ಮಾಹಿತಿ, ಓಕೆನಾ? ಯಾಕಂದರೆ ಸಮಿತಿಗಳು ಆಲ್ವೇಸ್ ಇಂಪಾರ್ಟೆಂಟ್ ಆಗ್ತವೆ, ಸರಿನಾ? ಸೊ ಇದು ಗೊತ್ತಾಯ್ತಾ ನಿಮಗೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಶೈಲೇಶ್ ನಾಯಕ್ ಸಮಿತಿ. ಓಕೆ, ಯಾವುದು ಅಂದರೆ ಶೈಲೇಶ್ ನಾಯಕ್ ಸಮಿತಿ ಕರಾವಳಿ ನಿಯಂತ್ರಣಕ್ಕೆ ಸಂಬಂಧಿಸಿದಂತಹ ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದಂತಹ ಶಿಫಾರಸುಗಳನ್ನು ಯಾವ ಸಮಿತಿ ಸಲ್ಲಿಸಿದೆ ಅಂದರೆ ಶೈಲೇಶ್ ನಾಯಕ್, ಸರಿನಾ? ಶೈಲೇಶ್ ನಾಯಕ್ ನೆನಪಿಟ್ಕೊಳ್ಳಿ, ಇಲ್ಲಾಂದರೆ ಬರ್ಕೊಳ್ಳಿ, ಓಕೆನಾ? ಯಾಕಂದರೆ ಈ ಪ್ರಶ್ನೆ ಜಾಸ್ತಿ ರಿಪೀಟ್ ಆಗಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮಗೆ ಯಾವುದು ನೀವು ಬರ್ಕೋಬಾರ್ದು ಅಂತ ಕೂಡ ನಾನು ಹೇಳ್ತೀನಿ, ಸರಿನಾ? ಬರ್ಕೋಬೇಕು ಅಂತ ಕೂಡ ನಾನು ಹೇಳ್ತೀನಿ, ಯಾಕಂದರೆ ಇದು ಜಾಸ್ತಿ ರಿಪೀಟ್ ಆಗಿಲ್ಲ, ಅದಕ್ಕೆ ನೀವು ಬರ್ಕೊಳ್ಳಿ. ಸೊ ನೆಕ್ಸ್ಟ್ 27ನೇ ಪ್ರಶ್ನೆ ಏನಿದೆ ಅಂದರೆ ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದವನ್ನು ಯಾವ ವರ್ಷದಲ್ಲಿ ರುಜುವಾತು ಹಾಕಲಾಯಿತು ಅಂತ ಕೊಟ್ಟಿದ್ದಾನೆ. ಅಂದರೆ ನಾವು ಪರಮಾಣು ಟೆಸ್ಟ್ ಮಾಡೋದಿಲ್ಲ, ಅಟಾಮಿಕ್ ಟೆಸ್ಟ್ ಮಾಡೋದಿಲ್ಲ ಅಂತ ನಾವು ಸೈನ್ ಹಾಕಿದ್ವಿ, ಓಕೆ, ಸೈನ್ ಹಾಕಿರ್ತೀವಿ. ಯಾವ ವರ್ಷ ಹಾಕಿದ್ವಿ ನಾವು ಅಂತ ಕೇಳ್ತಾರೆ. ಅಂದರೆ ಎಲ್ಲ ನೇಷನ್ಸ್ಗಳು ಇರ್ತಾವಲ್ವ, ಎಲ್ಲ ದೇಶಗಳು ಏನು ಮಾಡ್ತಾರೆ, ಎಟಾಮಿಕ್ ಎಲ್ಲರೂ ಇದ್ರೇನೋ ಪರೀಕ್ಷೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಎಲ್ಲರೂ ಎಟಾಮಿಕ್ ಪವರ್ನ ಹೊಂದಿದ್ರೆ ಜಗತ್ತಿಗೆ ಉಳಿಗಾಲ ಇರಲ್ಲ ಅಂತ ಏನು ಮಾಡ್ತಾರೆ, ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದ ಅಂತ ಮಾಡ್ಕೋತಾರೆ, ಸರಿನಾ? ಅದು ಯಾವ ವರ್ಷ ಅಂತ ಕೇಳಿದ್ರೆ 1965, 1993 ಪಂಚಾಯತ್ ರಾಜ್ ರಿಲೇಟೆಡ್ 73ನೇ ತಿದ್ದುಪಡಿ ಇದೆಯಲ್ಲ, ಅದು ಅಸ್ತಿತ್ವಕ್ಕೆ ಬಂದ ವರ್ಷ ಇದು. ಅಂದರೆ ಪಂಚಾಯತ್ ರಾಜ್ ಇದ್ದರೆ 1993 ಏಪ್ರಿಲ್ 24ಕ್ಕೆ ಅಸ್ತಿತ್ವಕ್ಕೆ ಬರ್ತವೆ ಪಂಚಾಯತಿಗಳು. ಸೊ ನೆಕ್ಸ್ಟ್ ಏನಿದೆ ಅಂದರೆ 1998, 1963 ಅಂತ ಇದೆ, ಓಕೆ. KP ಆ್ಯಕ್ಟ್ ಅಂತ ಬರುತ್ತೆ, ಗೊತ್ತಾ? ನೀವು ಇವಾಗ ಪೊಲೀಸ್ಗೆ ಓದ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ ನಾರ್ಮಲಾಗಿ, ಇಲ್ಲ ಗೊತ್ತಿಲ್ಲ ಅಂದರೆ ಇವಾಗ ತಿಳ್ಕೊಳ್ಳಿ, ಏನು ಮತ್ತೇನು ಪ್ರಾಬ್ಲಮ್ ಇಲ್ಲ, ಸರಿನಾ? KP ಆ್ಯಕ್ಟ್ ಅಂತ ಬರುತ್ತೆ. KP ಆ್ಯಕ್ಟ್ ಅಂದರೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಅಂತ. ಇದು ಕಾಯ್ದೆ ಬಂದಿರೋ ವರ್ಷ ಕೇಳಿದ್ರೆ 1963, ಬಟ್ ಇದು ಕಾಯ್ದೆ ಅಸ್ತಿತ್ವಕ್ಕೆ ಬಂದಿರುವ ಜಾರಿಗೆಯಾದ ವರ್ಷ ಅಂತ ಕೇಳಿದ್ರೆ 1965 ಆಗ್ತದೆ. ಯಾವುದು KP ಆ್ಯಕ್ಟ್. ಇದು ನೀವು ಪೊಲೀಸ್ ಓದ್ತಾ ಇದ್ದರೆ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ, ಇದು ಮಾತ್ರ ಮರೆತು ಹೋಗಬೇಡಿ, ಓಕೆನಾ? ಇದು ಮಾತ್ರ ಮರಿಬೇಡಿ, 63 ಮತ್ತು 65ನ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಇದಕ್ಕೂ ಕೂಡ ಸರಿಯಾದ ಉತ್ತರ 1963 ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದ. ಯಾವಾಗಿದ್ರೇನೋ ರುಜುವಾತು ಹಾಕ್ತಾರೆ, ಯಾವಾಗ ಸೈನ್ ಮಾಡ್ತಾರೆ, ಓಕೆನಪ್ಪ ನಾನು ಮಾಡೋದಿಲ್ಲ ಅಂತ ಹೇಳಿ 1963ರಲ್ಲಿ ಹಾಕ್ತಾರೆ, ಸೈನ್ ಹಾಕ್ತಾರೆ. ಬಟ್ 1974ರಂದು ಪರಮಾಣು ಟೆಸ್ಟ್ ಮಾಡ್ತಾರೆ, ಓಕೆ, ಪರಮಾಣು ಟೆಸ್ಟ್ ಮಾಡ್ತಾರೆ. ಅದು ಗೊತ್ತಿರಲಾರ ಹಾಗೆ, ಓಕೆ, ಪೋಖ್ರಾನಲ್ಲಿ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿರದೆ ಹಾಗೆ
ಪೋಖ್ರಾನ್ನಲ್ಲಿ ಟೆಸ್ಟ್ ಮಾಡ್ತಾರೆ ಅಟಾಮಿಕ್ ಟೆಸ್ಟ್ನ. ಸೊ ಅವಾಗೆ ಎಲ್ಲ ದೇಶಗಳು ಕೂಡ ನಮ್ಮನ್ನು ಒಂದು ರೀತಿ ಹೇಗೆಂದರೆ ಇವಾಗ ಪಾಕಿಸ್ತಾನ ಮತ್ತು ಓಮಾನ್ ದೇಶಕ್ಕೆ ಹೇಗೆ ನೋಡ್ತಾವಲ್ವ ಆ ರೀತಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮಗೆ. ಅಂದರೆ ನಮಗೆ ವಿದ್ಯುತ್ ಸಲುವಾಗಿ ಅವರು ಯುರೇನಿಯಂ ಕೊಟ್ಟಿರ್ತಾರೆ, ಸರಿನಾ? ಯಾರು? ರಷ್ಯಾದವರು ಮತ್ತು ಕೆನಡಾದವರು ಹಾಗೆ ಅಮೇರಿಕಾದವರು. ಸೊ ನಾವೇನು ಮಾಡ್ತೀವಿ, ಅದನ್ನು ಟೆಸ್ಟ್ ಮಾಡ್ತೀವಿ, ಸಕ್ಸಸ್ ಆಗ್ತದೆ. ಬಟ್ ಸಕ್ಸಸ್ ಆದ ನಂತರ ರಿಮೈನಿಂಗ್ ನಮ್ಮ ಹತ್ರ ಯುರೇನಿಯಂ ಉಳಿಯೋದಿಲ್ಲ. ಅದಾದ ನಂತರ ಹೇಗೆ ಮಾಡಿರ್ತೀವಲ್ವ ಆ ಫಾರ್ಮೇಟ್ ನಮ್ಮ ಹತ್ರ ಇರೋದಿಲ್ಲ. ಸೊ ಅದಕ್ಕೆ ಅದು ಫೇಲ್ಯೂರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ, ಸರಿನಾ? ಫಸ್ಟ್ ಟೈಮ್ 1974 ಆಗಿದ್ದು. ಸೊ ನೆಕ್ಸ್ಟ್ ಏನಾಗ್ತದೆ ಅಂದರೆ 1992 ಪೋಖ್ರಾನ್ 2 ಅಟಾಮಿಕ್ ಟೆಸ್ಟ್ 2 ಆಗ್ತದೆ. ಎಷ್ಟರಲ್ಲಿ? ಫಸ್ಟ್ ಆಗೋದು 74 ಓಕೆ, 74 ನೀವು ತಿಳ್ಕೊಳ್ಳಿ, 1974 ಅಂತ. ಸೊ ನೆಕ್ಸ್ಟ್ ಆಗೋದು 1998 ಓಕೆ, 1998 ಯಾರು ಪ್ರಧಾನಿ ಇದ್ದಾಗ ಪೋಖ್ರಾನ್ ಟೆಸ್ಟ್ ಆಗ್ತದೆ ಅಂತ ಕೇಳ್ತಾರೆ. ಅದಕ್ಕಿರೋ ಹೆಸರು ಆಪರೇಷನ್ ಶಕ್ತಿ ಅಂತ ಇಟ್ಟಿರ್ತಾರೆ. ಯಾವುದು? ಆಪರೇಷನ್ ಶಕ್ತಿ, ಸರಿನಾ? ಫಸ್ಟ್ಗೆ ಏನಾದರೂ ಹೆಸರಿತ್ತಾ? ಫಸ್ಟ್ ಪೋಖ್ರಾನ್ ಟೆಸ್ಟ್ಗೆ ಮೀನ್ಸ್ ಫಸ್ಟ್ ಅಟಾಮಿಕ್ ಟೆಸ್ಟ್ಗೆ ಇರೋ ಹೆಸರು ಏನು ಅಂದರೆ ಸ್ಮೈಲಿಂಗ್ ಬುದ್ಧ. ಓಕೆ, ಸ್ಮೈಲಿಂಗ್ ಬುದ್ಧ ಯಾಕೆ ಇಟ್ಟಿದ್ದಾರೆ ಅಂತ ನನಗೂ ಸ್ವಲ್ಪ ದಿನದಿಂದ ಸ್ವಲ್ಪ ಗೊತ್ತಿರಲಿಲ್ಲ. ಬಟ್ ರೀಸೆಂಟಾಗಿ ಗೂಗಲಲ್ಲಿ ಅಲ್ಲಿ ಸರ್ಚ್ ಮಾಡಿದಾಗ ಆ ದಿನ ಏನಿದೆಯಲ್ಲ ಅವಾಗ ಬುದ್ಧಂದು ಬೌದ್ಧ ಪೂರ್ಣಿಮಾ ಇರ್ತದೆ, ಸರಿನಾ? ಆ ಪರೀಕ್ಷೆ ನಡೆಸಿದ ದಿನ ಬೌದ್ಧ ಪೂರ್ಣಿಮಾ ಇರ್ತದೆ. ಅದಕ್ಕೆ ಹೆಸರು ಏನು ಇಟ್ಟಿದ್ದಾರೆ ಅಂತ ಕೇಳಿದ್ರೆ ಸ್ಮೈಲಿಂಗ್ ಬುದ್ಧ ಅಂತ ಇಡ್ತಾರೆ, ಸರಿನಾ? ಇದು ನೆನಪಿರಲಿ ನಿಮಗೆ. ಸೆಕೆಂಡ್ ಇಟ್ಟಿರೋದು ಯಾವುದಂದರೆ ಆಪರೇಷನ್ ಶಕ್ತಿ ಅಂತ, ಓಕೆನಾ? ಆಪರೇಷನ್ ಶಕ್ತಿ ಯಾರು PM ಇದ್ದರು ಅಂದರೆ ನಮ್ಮ ಹೆಮ್ಮೆಯ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಇರ್ತಾರೆ, ಸರಿನಾ? ಆ ಅಟಲ್ ಬಿಹಾರಿ ವಾಜಪೇಯಿ ಇಂದಿರಾ ಗಾಂಧಿ ಅವ್ರಿಗೆ ಏನು ಕರೀತಾರೆ ಅಂದರೆ ಭಾರತದ ದುರ್ಗೆ ಅಂತ ಕರೀತಾರೆ, ಓಕೆನಾ? ಭಾರತದ ದುರ್ಗೆ ಅಂತ ಇಂದಿರಾ ಗಾಂಧಿ ಅವ್ರಿಗೆ ಕರೆದವ್ರು ಯಾರು ಅಂತ ಕೇಳಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಅವ್ರು ಕಾಂಗ್ರೆಸ್ ಅವರಿದ್ದರು, ಇವರು BJP ಅವರಿದ್ದರು. ಅವ್ರಿಗೆ ಇವರು ಏನೋ ಟಾಂಟ್ ಕೊಡಬೇಕಾಗಿತ್ತು. ಬಟ್ ಅವ್ರಿಗೆ ಇವ್ರು ಯಾಕೆ ಹೊಗಳ್ತಾರೆ ಅಂತ ಕೇಳಿದ್ರೆ ಆ್ಯಕ್ಚುಲಾಗಿ ಅವ್ರು ಹೊಗಳ್ತಾರೆ, ಸರಿನಾ? ಅವರು ಒಂದು ರೀತಿ ಇಂದಿರಾ ಗಾಂಧಿ ಭಾರತದ ದುರ್ಗೆ ಥರ. ಸೊ ಯಾವಾಗ 1971 ಏನು ಯುದ್ಧ ಆಯ್ತಲ್ವಾ, ಬಾಂಗ್ಲಾದೇಶ ಮತ್ತು ಯಾರ್ದು ಪಾಕಿಸ್ತಾನ ಅವ್ರದ್ದು. ಸೊ ಅವಾಗ ಇಂಟರ್ಫಿಯರ್ ಆಗಿ ಅವ್ರದ್ದು ಜಗಳ ಬಗೆಹರಿಸಿ ನಮ್ಮ ಆಧಿಪತ್ಯ ತೋರಿಸುವಲ್ಲ ಅಲ್ಲಿ ನಾವು ಯಾವುದೇ ದೇಶವನ್ನಾದರೂ ಕೂಡ ನಾವು ಹೆಲ್ಪ್ ಕೂಡ ಮಾಡ್ತೀವಿ, ಹಾಗೆ ನಮ್ಮ ವಿರುದ್ಧ ಬಿದ್ದರೆ ನಾವು ಅವ್ರನ್ನ ಉಳಿಸೋದು ಇಲ್ಲ ಅಂತ ಕೂಡ ಒಂದು ಸಂದೇಶ ಏನೋ ಕೊಡ್ತಾರೆ ಅವರು ಇಂದಿರಾ ಗಾಂಧಿ. ಸೊ ಅದಕ್ಕೆ ಇವ್ರು ಏನು ಮಾಡ್ತಾರೆ, ಅವರಿಗೆ ಭಾರತ ದುರ್ಗೆ ಅಂತ ಕರೀತಾರೆ. ಯಾರು? ಅಟಲ್ ಬಿಹಾರಿ ವಾಜಪೇಯಿ. ಸೊ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಭಾರತ ದುರ್ಗೆ ಯಾರು ಅಂದರೆ ಇಂದಿರಾ ಗಾಂಧಿ, ಏಕೈಕ ಮಹಿಳಾ ಪ್ರಧಾನಮಂತ್ರಿ ಭಾರತದ್ದು, ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅವ್ರದ್ದೇ ಇದೆ ನೋಡಿ, 28ನೇದು. ಅಟಲ್ ಜಲ್ ಯೋಜನೆಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಹೇಳಿಕೆ ಏನು ಕೊಟ್ಟಿದ್ದಾನೆ ಅಂದರೆ ಅಟಲ್ ಜಲ ಅಂತರ್ಜಲ ನಿರ್ವಹಣೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ವಿಶ್ವ ಬ್ಯಾಂಕ್ ಬಂಡವಾಳದ ಕೇಂದ್ರ ವಲಯದ ಯೋಜನೆಯಾಗಿದೆ ಅಂತ ಕೊಟ್ಟಿದ್ದಾನೆ. ವಿಶ್ವ ಬ್ಯಾಂಕ್ ಬಂಡವಾಳದ ಕೇಂದ್ರ ವಲಯದ ಯೋಜನೆಯಾಗಿದೆ. ಹೌದು, ಅಟಲ್ ಅಂತ ಏನಾದರೂ ಇವು ಬಂದರೆ ಅಟಲ್ ಜಿ ಆಗಲಿ ಇವು ಸೆಂಟ್ರಲಲ್ಲಿ ಏನು ಗುರ್ಸ್ಕೊಂಡಿರ್ತಾರಲ್ವ ನಾಯಕರು, ಅವ್ರ ಹೆಸರು ಮೇಲೆ ಏನಾದರೂ ತಂದಿದ್ರೆ ಮ್ಯಾಕ್ಸಿಮಮ್ ಸೆಂಟ್ರಲ್ದಲ್ಲೇ ಆಗಿರ್ತದೆ. ಸ್ಟೇಟ್ನಲ್ಲಿ ಇವಾಗ ರೀಸೆಂಟಾಗಿ SM ಕೃಷ್ಣ ಇದ್ರೇನೋ ಎಕ್ಸ್ಪೈರ್ ಆದರು, ಓಕೆನಾ? ಅವ್ರ ಹೆಸರಲ್ಲಿ ಏನಾದರೂ ತರಬಹುದು ಇನ್ನು ಮುಂದೆ. ಯಾಕಂದರೆ ಇವಾಗ UKP ಇದೆಯಲ್ಲ, ಮೀನ್ಸ್ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್, ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ತಂದವರೇ SM ಕೃಷ್ಣ ಅವರು, ಸರಿನಾ? ಸೊ ಆ್ಯಕ್ಚುಲಾಗಿದ್ದರೆ ಅವರು ನಮಗೆ ಒಳ್ಳೆಯ CM ಆದವರು. ಇಷ್ಟು ದಿನ ಏನು CMಗಳು ಬಂದಿದ್ದಾರಲ್ವ, ಅಂದರೆ 1947 ಅಕ್ಟೋಬರ್ 27 ಅಲ್ಲಿಂದ ಇಲ್ಲಿವರೆಗೂ ಬಂದ ಎಲ್ಲ ಮುಖ್ಯಮಂತ್ರಿಗಳಲ್ಲಿ ಒಬ್ಬ ಮುಖ್ಯಮಂತ್ರಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಏನಾದರೂ ಸ್ಪೆಷಲಾಗಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅದು SM ಕೃಷ್ಣ ಅವರು, ಸರಿನಾ? ಸೊ ನನ್ನದರ್ ದೆನ್ ಉಳಿದವರೆಲ್ಲ ಕೂಡ ಇದ್ರೇನೋ ದಕ್ಷಿಣ ಕರ್ನಾಟಕಕ್ಕೆ ಮಾಡಿದ್ದಾರೆ. ಸೊ ಅದಕ್ಕೆ ಗುಳೆ ಎಲ್ಲಿ ಹೋಗ್ತೀರಾ ಅಂತ ನೀವು ಯಾರಿಗಾದರೂ ಕೇಳಿದ್ರೆ ಬೀದರಿಂದ ದಾವಣಗೆರೆವರೆಗೂ ನೀವು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ಯಾರಾದರೂ ಕೂಡ, ಓಕೆನಾ? ಅಲ್ಲಿ ನೀವು ದಕ್ಷಿಣ ಕರ್ನಾಟಕಕ್ಕೆ ಹೋಗಿ ನೀ ಎಲ್ಲಿ ಗುಳೆ ಹೋಗ್ತೀಯ ಅಂತ ಕೇಳಿದ್ರೆ ಎಲ್ಲಿ ಹೋಗಲ್ಲ ಗುರು, ನಾನು ಯಾಕೆ ಹೋಗಲಿ, ಹಾಗೆ ಬರ್ತಾರೆ ಅವ್ರ ಉತ್ತರ, ಓಕೆನಾ? ಅವ್ರು ಬೀದರ್ಗೆ ಬರ್ತಾರಾ, ಅವ್ರು ಗುಲ್ಬರ್ಗಾಗೆ ಬರ್ತಾರಾ? ಯಾಕೆ ಡೆವಲಪ್ ಆಗಿಲ್ಲ? ಯಾಕಾಗಿಲ್ಲ ಅಂದರೆ ಇವರಿಗೆ ಓಟ್ ಬೇಕು, ಸೊ ಅದಕ್ಕೆ ಡೆವಲಪ್ ಮಾಡಿಲ್ಲ, ಸರಿನಾ? ಇಷ್ಟು ನೆನಪಿಟ್ಕೊಳ್ಳಿ ನೀವು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಅಂತರ್ಜಲ ಮಟ್ಟ ಕುಸಿತದ ಪ್ರಮಾಣ ನೀರಿನ ಬಳಕೆಯನ್ನು ಕಡಿಮೆ ಮಾಡುವುದರಲ್ಲಿ ಗಮನ ಹರಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇದು ಸಮುದಾಯದ ನೇತೃತ್ವದ ನೀರು ಸುರಕ್ಷಿತ ಯೋಜನೆಗಳನ್ನು ರೂಪಿಸುತ್ತದೆ, ಸರಿನಾ? ಇದು ಕೂಡ ಸರಿಯಾಗಿದೆ. ಸೊ ಹೇಳಿಕೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದ್ದಾವೆ, ಸರಿನಾ? ಹೇಳಿಕೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ಆಪ್ಷನ್ 1, 2, 3 ಇವೆಲ್ಲ ಕೂಡ ಸರಿಯಾಗಿದ್ದಾವೆ, ಸರಿನಾ? ಸೊ ನಿಮಗೆ ಇದಕ್ಕಿಂತ ಓಕೆ, ಇವಾಗ ಅಟಲ್ ಜಲ ಯೋಜನೆ ಇದೆಯಲ್ಲ, ಇದು 2021 ಸ್ವಲ್ಪ ನ್ಯೂಸಲ್ಲಿ ಇತ್ತು, ಇದು ಕೇಳಿದ್ದಾರೆ. ಇವಾಗ ನೀವು ಯಾವುದನ್ನು ನೋಡ್ಕೋಬೇಕು ಅಂದರೆ JJM, ಓಕೆನಾ? JJM ಅಂತ ಇದ್ರೆ ಏನೋ ಒಂದು ಹೊಸ ಸ್ಕೀಮ್ ಬಂದಿದೆ ಅಲ್ವಾ, ಅಂದರೆ 24 ಗಂಟೆ ಕೂಡ ಮನೆಯಲ್ಲಿ, ಓಕೆ,
ಯಾವ ಮನೆ? ಹಳ್ಳಿಯ ಮನೆಗಳಿಗೆ, ಓಕೆ, ಅರ್ಬನ್ ಅಲ್ಲ, ರೂರಲ್ ಮನೆಗಳಿಗೆ, ಓಕೆ, ರೂರಲ್ ಮನೆಗಳಿಗೆ 24 ಗಂಟೆ ಕೂಡ ಕುಡಿಯುವ ನೀರನ್ನು ಒದಗಿಸುವ ಪ್ರಾಜೆಕ್ಟ್ ಅದು. ಯಾವುದು? JJM, ಓಕೆ, ಹರ್ ಘರ್ ಜಲ ಅಂತ ಒಂದು ಹೊಸ ಸ್ಕೀಮ್ ಬಂದಿದೆ. ನಿಮ್ಮ ಮನೆ ಮುಂದ್ಗಡೆ ಎಲ್ಲ ಇದ್ರ ಒಂದು ನಲ್ಲಿ ಹಾಕಿರ್ತಾರೆ ಗೊತ್ತಾ, ಹಳ್ಳಿಯಲ್ಲಿರೋರಿಗೆ ಗೊತ್ತಿರ್ತದೆ ಇದು, ಓಕೆ. ಆ ಸ್ಕೀಮ್ ಬಗ್ಗೆ ರೀಸೆಂಟಾಗಿ ಕೂಡ ಪ್ರಶ್ನೆ ಕೇಳಿದ್ದಾನೆ PDOನಲ್ಲಿ. PDO HKದಲ್ಲಿ ಅಲ್ಲಿ ಕೇಳಿದ್ದ ಅನಿಸುತ್ತೆ, ಅಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದ ಅನಿಸುತ್ತೆ. ಮತ್ತು ಯಾವುದು ಅಂದರೆ KEA ನಡೆಸಿದ್ದು ಅಲ್ಲಿ ಒಂದು 2 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ, ಸರಿನಾ? ಇದು ನೆನಪಿಟ್ಕೊಳ್ಳಿ, JJM, ಸರಿಯಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 28 ಆದ ನಂತರ 29ನೇ ಪ್ರಶ್ನೆ. 5 ಸ್ಟಾರ್ ಲೆಕ್ಕಧಾರಣೆ ಮಾಡಿದಂತೆ ಕಸಮುಕ್ತ ನಗರಗಳ ಸ್ಟಾರ್ ಧಾರಣೆಯಲ್ಲಿ ಈ ಕೆಳಗಿನ ಯಾವ ನಗರವನ್ನು ಇರಿಸಲಾಗಿಲ್ಲ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಅಂಬಿಕಾಪುರ, ಮೈಸೂರು, ಸೂರತ್, ಸರಿನಾ? ಅಂದರೆ ನಿಮಗೆ ಇಲ್ಲಿ ಒಂದು ಗೊತ್ತಿರಲಿ, 5 ಸ್ಟಾರ್ ಲೆಕ್ಕಧಾರಣೆ ಅಂದರೆ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಅಂತೆ. ಅಂದರೆ ಕಸಮುಕ್ತ ನಗರಗಳು, ಓಕೆ, ಯಾವುದು? ಕಸಮುಕ್ತ ನಗರಗಳಿಗೆ ಸ್ಟಾರ್ ಧಾರಣೆಯಲ್ಲಿ ಕೊಟ್ಟಿದ್ದಾರೆ ಅಂತ, ಓಕೆ. 5 ಸ್ಟಾರ್ ಕೊಡ್ತಾರೆ ಗೊತ್ತಾ? ನೀವು ಏನಾದರೂ ಜೊಮ್ಯಾಟೋನಲ್ಲಿ ಆರ್ಡರ್ ಮಾಡ್ತಾರೆ, ಅವನು ನಿಮಗೆ ಎಷ್ಟು ಬೇಗ ತಂದು ಕೊಡ್ತಾನೆ, ನೀವು ಅವನಿಗೆ ಅಷ್ಟು ಸ್ಟಾರ್ ಕೊಡ್ತೀರಾ, ಓಕೆ. 10 ನಿಮಿಷದಲ್ಲಿ ಆರ್ಡ್ರ್ ಏನಾದರೂ ಬರೋದು, ನಿಮಗೆ 5 ನಿಮಿಷದಲ್ಲಿ ಬಂದರೆ 5 ಸ್ಟಾರ್ ಕೊಟ್ಬಿಡ್ತೀರ ತಾನೆ. ಸೊ ಹಾಗೆ ಸ್ಟಾರ್ ರೇಟಿಂಗ್ ಅನ್ನೋದು ಅದು ಎಷ್ಟು ಚೆನ್ನಾಗಿದೆ ಅನ್ನೋದು ಕೊಡ್ತಾರೆ, ಸರಿನಾ? ನಿಮ್ಗೆ ಗೊತ್ತಿರ್ತದೆ ನಾರ್ಮಲಾಗಿ. ಸೊ ಇಲ್ಲಿ ಕಸ ಮುಕ್ತ ನಗರಗಳಿಗೆ ಕೂಡ ಇದ್ರ 5 ಸ್ಟಾರ್ ರೇಟಿಂಗ್ ಕೊಡ್ತಾರೆ, ಸರಿನಾ? ಆ 5 ಸ್ಟಾರ್ ರೇಟಿಂಗ್ ಯಾವ ರಾಜ್ಯಗಳಿಗೆ ಸಿಕ್ಕಿದೆ ಈ ವರ್ಷ ಅಂತ ಕೇಳಿದ್ರೆ, ಓಕೆ, ಒಂದು ಸೂರತ್ಗೆ ಸಿಕ್ಕಿದೆ. ಯಾವುದಕ್ಕೆ? ಸೂರತ್ಗೆ ಸಿಕ್ಕಿದೆ. ಈ ವರ್ಷ ಹೇಳ್ತಾ ಇದ್ದೀನಿ ನಾನು, 2024ರಲ್ಲಿ ಹೇಳ್ತಾ ಇರೋದು ಸೂರತ್ಗೆ, ಓಕೆ. ಬಟ್ ಇದು ಊರಾಯಿತು. ಬಟ್ ರಾಜ್ಯ ಕೇಳಿದ್ರೆ ಯಾವುದು ಅಂತ ಹೇಳಬೇಕು? ರಾಜ್ಯ ಕೇಳಿದ್ರೆ ನಾವು ಗುಜರಾತ್ ಅಂತ ಹೇಳ್ತೀವ? ಗುಜರಾತು ಮತ್ತು ಮಧ್ಯಪ್ರದೇಶ ಅಲ್ಲ, ಓಕೆ. ಮಧ್ಯಪ್ರದೇಶದಲ್ಲಿ ಇನ್ನೊಂದು ಊರು ಬರ್ತದೆ, ಯಾವುದು? ಇಂಧೋರ್, ಓಕೆ. ಯಾವುದು? ಇಂಧೋರ್ ಅಂತ ಬರ್ತದೆ. ಈ ಇಂಧೋರು ಮತ್ತು ಸೂರತ್ ಇವೆರಡಕ್ಕೂ ಕೂಡ ಅತ್ಯಂತ ಸ್ವಚ್ಛ ನಗರಗಳು ಅಂತ ಪ್ರೈಸ್ ಕೊಟ್ಟಿದ್ದಾರೆ, ಓಕೆನಾ? ಅತ್ಯಂತ ಸ್ವಚ್ಛ ನಗರಗಳು ಯಾವ 2024ರಲ್ಲಿ ಅಂದರೆ ಒಂದು ಸೂರತ್, ಇನ್ನೊಂದು ಇಂಧೋರ್, ಓಕೆ. ಇಂಧೋರ್ ಎಲ್ಲಿ ಬರ್ತದೆ ಅಂದರೆ ಮಧ್ಯಪ್ರದೇಶದಲ್ಲಿ, ಹಾಗೆ ಸೂರತ್ತು ಗುಜರಾತ್ನಲ್ಲಿ ಬರ್ತದೆ, ಸರಿನಾ? ಇದು ನೆನಪಿರಲಿ. ಬಟ್ ಕರ್ನಾಟಕದಲ್ಲಿ ಯಾವ ಪ್ಲೇಸ್ ಇದ್ರೇನೋ ಟಾಪಲ್ಲಿದೆ ಅಂತ ಕೇಳಿದಾಗ ಮೈಸೂರಿದೆ, ಓಕೆ, ಕಸಮುಕ್ತ ನಗರಗಳಲ್ಲಿ. ಬಟ್ ರಾಜ್ಯ ಅಂತ ಹೇಳಿದೆ ಅಲ್ವಾ ನಾನು? ರಾಜ್ಯ ಯಾವುದು ಬರ್ತದೆ ಅಂದರೆ ಮಹಾರಾಷ್ಟ್ರ. ಅತ್ಯಂತ ಸ್ವಚ್ಛ ರಾಜ್ಯ ಬಂದುಬಿಟ್ಟು ಮಹಾರಾಷ್ಟ್ರ ಆಗಿರ್ತದೆ, ಸರಿನಾ? ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಮೈಸೂರು ಕೂಡ ಕ್ಲೀನಾಗಿದೆ, ಅದಾನಂತರ ಸೂರತ್ ಕೂಡ ಕ್ಲೀನಾಗಿದೆ. ಅಂಬಿಕಾಪುರ ಕ್ಲೀನಾಗಿದೆಯಾ ಇಲ್ವಾ? ಇದು ನನಗೆ ಬೇಕಾಗೇ ಇಲ್ಲ, ಓಕೆನಾ? ಇದು ನನಗೆ ಗೊತ್ತೇ ಇಲ್ಲ ಅಂತ ಅಂದ್ಕೊಳ್ಳಿ. ಬಟ್ ನಾನು ಬೆಂಗಳೂರು ಕ್ಲೀನಾಗಿದೆಯಾ? ಸೊ ಬೆಂಗಳೂರಲ್ಲಿ ನೀವು ವರ್ಷದಲ್ಲಿ ಒಂದೇ ದಿನ ಹೋಗಿ ಬಂದರೂ ನಿಮ್ಗೆ ಗೊತ್ತಾಗಿರುತ್ತೆ ಬೆಂಗಳೂರು ಕ್ಲೀನ್ ಇಲ್ಲ ಅಂತ, ಸರಿನಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಬೆಂಗಳೂರು ಆಗುತ್ತೆ, ಓಕೆನಾ? ಬೆಂಗಳೂರು ಕ್ಲೀನ್ ಸಿಟಿ ಇಲ್ಲ. ನೀವು ಬೇಕಾದರೆ ನಿಮಗೆ ಯಾಕೆ ಹೀಗೆ ಅಂತಿದ್ದೀನಿ ಅಂತ ನೀವೇನಾದರೂ ಬೆಂಗಳೂರದವ್ರು ವೀಡಿಯೋ ನೋಡ್ತಾ ಇದ್ದರೆ ಕೆಂಗೇರಿನಲ್ಲಿ ಒಂದು ಸರಿ ಹೋಗಿ ಬನ್ನಿ. ಕೆಂಗೇರಿ ಮೋರಿ ಅಂತೀರ ಅದಕ್ಕೆ, ಅದು ಆ್ಯಕ್ಚುಲಾಗಿ ಮೋರಿನಾ? ಆ್ಯಕ್ಚುಲಾಗಿ ಅದು ಕೆಂಗೇರಿ ಅನ್ನೋದು ಮೋರಿನೇ ಅಲ್ಲ ಅದು, ಓಕೆ. ಅದು ವೃಷಭಾವತಿ ನದಿ. ನೀವೇನು ಹರಿತೀರ ಎಕ್ಸಾಮಲ್ಲಿ ಬರೀತೀರಾ ಗೊತ್ತಾ? ಬೆಂಗಳೂರು ಮುಖಾಂತರ ಹಾದು ಹೋಗೋ ನದಿ ಯಾವುದು ಅಂತ ವೃಷಭಾವತಿ ಅಂತ ಹೆಮ್ಮೆಯಿಂದ ಬರೀತೀರಾ, ಓಕೆ. ಆ ವೃಷಭಾವತಿ ನದಿನ ಆ್ಯಕ್ಚುಲಾಗಿ ಬೆಂಗಳೂರಿಯನ್ಸ್ ಏನಂತ ಕರೀತಾರೆ ಅಂದರೆ ಕೆಂಗೇರಿ ಮೋರಿ ಅಂತ ಕರೀತಾರೆ ಅದಕ್ಕೆ, ಓಕೆನಾ? ಸೊ ಅದರೆಲ್ಲ ಏನೋ ತ್ಯಾಜ್ಯಗಳಿದಾವಲ್ವಾ, ಕಂಪ್ನಿಗಳ ತ್ಯಾಜ್ಯಗಳೆಲ್ಲ ಅದರಲ್ಲೇ ಬಿಡ್ತಾರೆ ಅದು. ಸೊ ಅದಕ್ಕೆ ಅದು ಮೋರಿ ಆಗಿಬಿಟ್ಟಿದೆ ಇವಾಗ ಪ್ರೆಸೆಂಟ್ಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 30ನೇ ಪ್ರಶ್ನೆ. ಮಾವಿನ ಕೃಷಿಕರನ್ನು ಬೆಂಬಲಿಸಲು ಈ ಕೆಳಗಿನ ಯಾವ ಸಂಸ್ಥೆ ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದ್ದಾನೆ. ಮಾವಿನ ಕೃಷಿಕರನ್ನು ಬೆಂಬಲಿಸಲು ಯಾವ ಕೃಷಿಕರು? ಮಾವಿನ ಕೃಷಿಕರು, ಮಾವಿನ ಹಣ್ಣು ಬೆಳೆಯಲು ಅವರಿಗೆ ಬೆಂಬಲಿಸಲು ಯಾವ ಸರ್ಕಾರದೊಂದಿಗೆ ಮೀನ್ಸ್ ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಯಾವ ಸಂಸ್ಥೆ? ಫ್ಲಿಪ್ಕಾರ್ಟ್, IBM ಮತ್ತು ಗೂಗಲ್ ಮತ್ತು ಮೈಕ್ರೋಸಾಫ್ಟ್ದು ಪ್ರಸ್ತುತ CEO ಯಾರು ಅಂತಂದರೆ ಸತ್ಯ ನಾಡೆಲ್ಲ ಅಂತ ಬರ್ತಾರೆ. ಯಾರು? ಸತ್ಯ ನಾಡೆಲ್ಲ ಅಂತ ಬರ್ತಾರೆ, ಸರಿನಾ? ಸೊ ಇಲ್ಲಿ ಗೂಗಲ್ ಅಂತ ಇದೆ, ಸರಿನಾ? ಗೂಗಲ್ದು CEO ಯಾರು ಅಂದರೆ ಸುಂದರ್ ಪಿಚಾಯ್, ಓಕೆ. ಯಾವ ರಾಜ್ಯದವರು? ತಮಿಳುನಾಡು ರಾಜ್ಯದವರು, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಫ್ಲಿಪ್ಕಾರ್ಟ್, ಓಕೆ. ಫ್ಲಿಪ್ಕಾರ್ಟ್ ಇದ್ರೇನೋ ಒಪ್ಪಂದ ಮಾಡ್ಕೊಂಡಿದೆ ಮಾವಿನ ಕೃಷಿಕರನ್ನು ಬೆಂಬಲ ಕೊಡಬೇಕು ಅಂತ. ಅವ್ರ್ಯಾಕೆ ಮಾಡ್ತಿದ್ದಾರೆ ಅಂದರೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಅವರು. ಯಾವ ಕಾರ್ಯಕ್ರಮ ಹೇಳ್ಬೋದಾ ನೀವು? ಎಲ್ಲ ಕಂಪ್ನಿನಲ್ಲೂ ಕೂಡ ಇದ್ರೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಆ ಪ್ರಶ್ನೆ ಲಾಸ್ಟ್ PC-ನಲ್ಲಿ 24 ಫೆಬ್ರವರಿಯಲ್ಲಿ ನಡೀತಲ್ವ, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದ. ಬಟ್ ಇಂಡೈರೆಕ್ಟಾಗಿ ಕೇಳಿದ್ದ, ಓಕೆ. ಹೇಳ್ಬೋದಾ ಅಂದರೆ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಕೆಲವೊಂದು ಅಲ್ಲಿ ಡಿಪಾರ್ಟ್ಮೆಂಟ್ ಇರ್ತದೆ ಕಂಪ್ನಿನಲ್ಲಿ ಒಂದು, ಓಕೆನಾ? ಅದು ಮಾಡ್ತಾ ಇರ್ತದೆ. ಶಾಲೆಗಳಿಗೆ ಹೋಗಿ ಸಸಿ ಹಚ್ಚೋದಾಗಲಿ, ಇಲ್ಲಾಂದರೆ ಶಾಲೆ ಮಕ್ಕಳಿಗಿದ್ರೇನೋ ಒಂದು ಒಳ್ಳೆ ಪಾಠ ಮಾಡೋದಾಗಲಿ, ಶಾಲೆ ಮಕ್ಕಳಿಗೆ ಏನಾದರೂ ಕೊಡೋದಾಗಲಿ, ಇಲ್ಲಾಂದರೆ ಊರಿಗೆ ರಸ್ತೆ ಹಾಕೋದಾಗಲಿ, ಇಲ್ಲಾಂತಂದರೆ ಕಾಡಿನಲ್ಲಿ ಹೋಗಿ ಮರ ಬೆಳೆಸೋದಂದರೆ ಸಸಿಗಳನ್ನ ನೆಟ್ಟು ಅದಕ್ಕೆ ಅದರದ್ದು ಎಲ್ಲ ಖರ್ಚು ವೆಚ್ಚಗಳನ್ನ ತಾನು ನೋಡ್ಕೊಳ್ಳೋದು. ಸೊ ಇದೆಲ್ಲ ಮಾಡ್ತದೆ. ಅದಕ್ಕೆ ಏನಂತಾರೆ ಕಮೆಂಟ್ ಹಾಕಿ ನೋಡೋಣ. ಶಾರ್ಟಾಗಿ ಒಂದು 3 ಅಕ್ಷರ ಇದೆ, ಅದು 3-4 ಅಕ್ಷರ ಇದೆ, ಓಕೆನಾ? ಇನಿಷಿಯಲ್ ಹಾಕಿ ನೋಡೋಣ. ಸೊ ಇದಕ್ಕೆ ಸರಿಯಾದ ಉತ್ತರ ಫ್ಲಿಪ್ಕಾರ್ಟ್ ಆಯಿತಾ? ಸೊ ನೆಕ್ಸ್ಟ್ 31ನೇ ಪ್ರಶ್ನೆ ಏನಿದೆ ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಯೋ ಮಿತ್ರ ಎಂಬ ಶಬ್ದವು ಕೂಡ ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ, ಓಕೆ. ಯೋ ಮಿತ್ರ
ಈ ಯುವ ಮಿತ್ರ ಅನ್ನೋದು ಅವಾಗ ಕೂಡ 2021ರಲ್ಲಿ ಇಂಪಾರ್ಟೆಂಟ್ ಇತ್ತು. ಓಕೆ, 2021ರಲ್ಲಿ ಇಂಪಾರ್ಟೆಂಟ್ ಇತ್ತು, 19ರಲ್ಲಿ ಇಂಪಾರ್ಟೆಂಟ್ ಇತ್ತು, ಪ್ರೆಸೆಂಟ್ 24ರಲ್ಲೂ ಕೂಡ ಇಂಪಾರ್ಟೆಂಟ್ ಇದೆ. ಓಕೆ, ಯಾಕೆ ಅಂದರೆ 2019 PC ನಲ್ಲಿ ನೀವು ಪ್ರಶ್ನೆ ಪತ್ರಿಕೆ ತೆಗೆದ್ರೆ ಈ ಪ್ರಶ್ನೆ ಸಿಗ್ತದೆ ನಿಮಗೆ, ಯುವ ಮಿತ್ರ ಅನ್ನೋದು ಏನು ಅಂತ. ಬೇಕಾದರೆ ಡೌಟ್ ಇದ್ದರೆ ಒಂದು ಸರಿ ಚೆಕ್ ಮಾಡ್ಕೊಂಡು ಬನ್ನಿ. ಓಕೆನಾ? ಸೊ ಅದು ಆ ನಂತರ ಇವಾಗ ಯಾಕೆ ಇಂಪಾರ್ಟೆಂಟ್ ಇದೆ, ಅದು ಅವಾಗಿನ ಕರೆಂಟ್ ಅಫೇರ್ಸ್ ಇವಾಗ ಅಂತ ಕೇಳಿದ್ರೆ, ಇವಾಗ ನೆಕ್ಸ್ಟ್ ಗಗನಯಾನ ಮಾಡಬೇಕು ಅಂತ ಹೇಳ್ತಿದ್ದಾರೆ ಗೊತ್ತಾ. ಆ ಗಗನಯಾನ ಮಾಡೋಕ್ಕಿಂತ ಮುಂಚೆ ಈ ಯುವ ಮಿತ್ರ ಅನ್ನೋ ರೋಬೋಟ್ನ ಬಾಹ್ಯಾಕಾಶಕ್ಕೆ ಕಳಿಸ್ಬೇಕು ಅಂತ ಇಸ್ರೋ ಇದ್ರೇನೋ ಒಂದು ಪ್ಲ್ಯಾನ್ ಹಾಕ್ಕೊಂಡಿದೆ. ಯಾರು? ನಮ್ಮ ಹೆಮ್ಮೆಯ ಇಸ್ರೋ. ಯುವ ಮಿತ್ರ ಅನ್ನೋದು ಯಾರಿಗೆ ಸಂಬಂಧಿಸಿದೆ? ಇಸ್ರೋಗೆ ಸಂಬಂಧಿಸಿರ್ಬೇಕಲ್ವಾ. ISRO. ಓಕೆ, ಇಸ್ರೋದಿಂದ ರೂಪಿಸಲಾದ ಯಾಂತ್ರಿಕ ಮನುಷ್ಯ ಮೀನ್ಸ್ ಹ್ಯುಮನಾಯ್ಡ್ ರೋಬೋಟ್. ಓಕೆ, ಹ್ಯುಮನಾಯ್ಡ್ ರೋಬೋಟ್ ಅಂದರೆ ಮನುಷ್ಯನ ಥರನೇ ಇದ್ದಾಳೆ ಅವಳಿದ್ರೇನೋ ರೋಬೋಟ್ ಆಗಿದ್ದಾಳೆ. ಐರಿಸ್ ಯಾರು? ಪ್ರಥಮ ಶಿಕ್ಷಕಿ ಅಲ್ವಾ. ಯಾವ ರಾಜ್ಯ ಇದ್ರೇನೋ ಐರಿಸ್ ಇದ್ರೇನೋ ಹೊಂದಿದೆ ಹೇಳಿ? ಯಾವ ರಾಜ್ಯದಲ್ಲಿ, ಯಾವ ರಾಜ್ಯದ ಸ್ಕೂಲ್ಗಳಲ್ಲಿದೆ ಐರಿಸ್ ಅನ್ನೋಳು? ಕೇರಳ ಅಲ್ವಾ. ಸೊ ಹಾಗೆ ಇದು ಯುವ ಮಿತ್ರ ಅನ್ನೋದು ಒಬ್ಬಳು ಏನು ಅಂದರೆ ಹ್ಯುಮನಾಯ್ಡ್ ರೋಬೋಟ್. ಓಕೆ, ಯಾರು? ಇಸ್ರೋದಿಂದ ರೂಪಿಸಿದ್ದಾರೆ ಇದಕ್ಕೆ ಗಗನಯಾನಕ್ಕೆ ಕಳಿಸ್ಲಿಕ್ಕೆ. ಸರಿನಾ? ನೆನಪಿರಲಿ ಇದು ಆವಾಗ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇವಾಗ ಕೂಡ ಕರೆಂಟ್ ಅಫೇರ್ಸಲ್ಲಿ ಇದೆ ಇದು. ಸರಿನಾ? ಸೊ ಇಸ್ರೋ ಯಾವಾಗಲೂ ಕೂಡ ಕರೆಂಟ್ ಅಫೇರ್ಸ್ನಲ್ಲಿ ಇದ್ದೇ ಇರುತ್ತೆ. ಇಸ್ರೋ ಯಾವಾಗ ಸ್ಟಾರ್ಟ್ ಆಯಿತು ಹೇಳಿ ನೋಡೋಣ, ಹೇಳ್ಬೋದಾ? ಹೇಳಿ. ಇಸ್ರೋ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ರೆ, ಇಸ್ರೋ ಬಂದುಬಿಟ್ಟು 1969 ಆಗಸ್ಟ್ 15ರಂದು ಸ್ಟಾರ್ಟ್ ಆಗ್ತದೆ. ಸರಿನಾ? ಸೊ ನೆಕ್ಸ್ಟ್ 32ನೇ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲ್ಯಾಂಪೆಡೂಸಾ ದ್ವೀಪವು ಡ್ಯಾಶ್ನಲ್ಲಿದೆ ಅಂತ ಕೊಟ್ಟಿದ್ದಾನೆ. ಲ್ಯಾಂಪೆಡೂಸಾ ದ್ವೀಪವು ಎಲ್ಲಿದೆ? ಮೆಡಿಟೇರಿಯನ್ ಸಮುದ್ರ, ಕೆಂಪು ಸಮುದ್ರ, ಕಪ್ಪು ಸಮುದ್ರ ಮತ್ತು ಕ್ಯಾಸ್ಪಿಯನ್ ಸಿ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮೆಡಿಟೇರಿಯನ್ ಸಮುದ್ರ ಆಗ್ತದೆ. ಓಕೆ, ಈ ಮೆಡಿಟೇರಿಯನ್ ಸಮುದ್ರಕ್ಕೆ ರಿಲೇಟೆಡ್ ಆಗಿ ಹೇಳೋದಾದರೆ, ಯಾವ ಸಮುದ್ರದ ಬಯಲನ್ನು, ಓಕೆ, ಯಾವ ಸಮುದ್ರದ ಕರಾವಳಿಯನ್ನು ಹಣ್ಣುಗಳ ತೀರ ಎಂದು ಕರೆಯುತ್ತಾರೆ? ಓಕೆ, ಫ್ರೂಟ್ ಬಾಸ್ಕೆಟ್ ಆಫ್ ದಿ ವರ್ಲ್ಡ್ ಅಂತ ಯಾವುದು ಕರೀತಾರೆ ಅಂದರೆ ಮೆಡಿಟೇರಿಯನ್ ಸಮುದ್ರದ ತೀರಕ್ಕೆ ಕರೀತಾರೆ. ಓಕೆ, ಮೆಡಿಟೇರಿಯನ್ ಏನು ಸಮುದ್ರ ಇದೆಯಲ್ಲ ಅದರ ಅಕ್ಕಪಕ್ಕ ಹಣ್ಣುಗಳನ್ನು ಬೆಳೆಯೋಕ್ಕೆ ಸೂಕ್ತ ಪ್ರದೇಶವಿದೆ. ಸರಿನಾ? ಸೊ ರೆಡ್ ಸಿ ಮತ್ತು ಕಪ್ಪು ಸಮುದ್ರ, ಕ್ಯಾಸ್ಪಿಯನ್ ಸಿ. ನಿಮಗೆ ಓಲ್ಗಾ ಅಂತ ಒಂದು ರಿವರ್ ಕೇಳಿರ್ತೀರ. ಓಕೆ, ಯಾವುದು? ಓಲ್ಗಾ ಅಂತ. ಓಲ್ಗಾ. ಓಕೆ, ಈ ಓಲ್ಗಾ ಅನ್ನೋ ನದಿ ಯಾವ ಸಮುದ್ರಕ್ಕೆ ಸೇರ್ತದೆ ಅಂತ ಕೊಟ್ಟಿದ್ದ. ಲಾಸ್ಟ್ 402 PSI ಐತಲ್ವಾ, ಆ 402 PSIನಲ್ಲಿ ಇದೇ ಪ್ರಶ್ನೆ ಬಂದಿತ್ತು. ಓಕೆ, ಅಂದರೆ ಅಲ್ಲಿ ಹೊಂದಿಸಿ ಬರೆಯಲು ಬಂದಿತ್ತು. ನಿಮಗೆ ಇದು ಒಂದು ಗೊತ್ತಿದ್ದರೂ ಕೂಡ ಅಲ್ಲಿ ಹಾಕ್ಬೋದಾಗಿತ್ತು. ಓಕೆ, ಅಂದರೆ ಎಲ್ಲ ಕೂಡ ಅಲ್ಲಿ ಡಿಫ್ರೆಂಟಾಗಿ ಆನ್ಸರ್ ಇದ್ದು ಎಲ್ಲದಕ್ಕೂ ಕೂಡ. ಸೊ ಓಲ್ಗಾ ಯಾವ ಸಮುದ್ರಕ್ಕೆ ಸೇರ್ತದೆ ಅಂದರೆ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸೇರ್ತದೆ. ಅತ್ಯಂತ ಲವಣಯುಕ್ತ ಸಮುದ್ರ ಯಾವುದು ಅಂದರೆ ಕ್ಯಾಸ್ಪಿಯನ್ ಸಿ. ಅತ್ಯಂತ ಲವಣಯುಕ್ತ. ಓಕೆನಾ? ಅತ್ಯಂತ ಹೆಚ್ಚು ಉಪ್ಪು ಭರಿತವಾಗಿದೆ, ಅದು ಲವಣಯುಕ್ತವಾಗಿದೆ. ಸೊ ಭಾರತದಲ್ಲಿ ಅತ್ಯಂತ ಲವಣಯುಕ್ತ ಸರೋವರ ಯಾವುದು? ಸಾಂಬಾರ್ ಸರೋವರ. ಅತ್ಯಂತ ಉಪ್ಪಿನ ಸರೋವರ ಯಾವುದು? ಲವಣಯುಕ್ತ, ಉಪ್ಪಿನ ಬೇರೆ ಬೇರೆ ಇರ್ತವ? ಹೌದು, ಬೇರೆ ಬೇರೆ ಇದೆ. ಯಾವುದು ಅಂದರೆ ಲವಣಯುಕ್ತ ಅಂತ ಕೇಳಿದಾಗ ನಾವು ಸಾಂಬಾರ್ ಅಂತ ಹೇಳ್ತೀವಿ. ಯಾವುದು? ಸಾಂಬಾರ್. ಎಲ್ಲಿ ಬರುತ್ತೆ? ಅದು ಇಲ್ಲಿ ಬರುತ್ತೆ. ಓಕೆ, ಸಾಂಬಾರ್ ಲೇಕ್ ಎಲ್ಲಿ ಅಂದರೆ ರಾಜಸ್ಥಾನದಲ್ಲಿ ಬರ್ತದೆ. ಬಟ್ ಇನ್ನೊಂದು ಉಪ್ಪಿನ ಸರೋವರ ಅಂತ ಬರ್ತದೆ. ಓಕೆ, ಅತ್ಯಂತ ಹೆಚ್ಚು ಉಪ್ಪಿನ ಸರೋವರ ಯಾವುದು ಅಂದರೆ ಚಿಲ್ಕಾ ಸರೋವರ. ಚಿಲ್ಕಾ ಎಲ್ಲಿ ಬರ್ತದೆ ಅಂದರೆ ಒಡಿಸ್ಸಾದಲ್ಲಿ ಬರ್ತದೆ. ಓಕೆ, ಒಡಿಸ್ಸಾದಲ್ಲಿ ಬರ್ತದೆ. ಯಾವುದು? ಚಿಲ್ಕಾ ಲೇಕ್. ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ ನೀವು. ಸೊ ನೆಕ್ಸ್ಟ್ ಏನಿದೆ ಅಂದರೆ 33ನೇ ಪ್ರಶ್ನೆ. ಓಕೆ, ಇತ್ತೀಚಿನ ವರದಿಯ ಪ್ರಕಾರ ಭಾರತದ ಉನ್ನತ ವ್ಯಾಪಾರ ಪಾಲುದಾರ ಯಾವ ದೇಶವಾಗಿದೆ ಅಂತ ಕೇಳಿದ್ದಾನೆ. ಭಾರತದ ಉನ್ನತ ವ್ಯಾಪಾರ ಪಾಲುದಾರ. ಸರಿನಾ? ಯಾವ ದೇಶವಾಗಿದೆ? ಚೀನಾ, USA, ಫ್ರಾನ್ಸ್, ರಷ್ಯಾ ಮತ್ತು ಚೀನಾ, USA, ರಷ್ಯಾ ಮತ್ತು ಫ್ರಾನ್ಸ್ ಕೊಟ್ಟಿದ್ದಾರೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? USA ಆಗ್ತದೆ. ಇವಾಗ ಪ್ರೆಸೆಂಟ್ 2024ರಲ್ಲಿ ಇವಾಗಲೂ ಕೂಡ USA ಇದೆ. ಯಾವುದು? ಭಾರತದ ಉನ್ನತ ವ್ಯಾಪಾರ ಪಾಲುದಾರವಾಗಿ ಯಾವುದಿದೆ ಅಂದರೆ USA ಇದೆ. ಓಕೆನಾ? ಮೊದಲು. ಸೆಕೆಂಡ್ ಯಾವುದು ಬರ್ತದೆ ಅಂದರೆ ಚೀನಾ ಬರ್ತದೆ. ಸರಿನಾ? ರಷ್ಯಾ ಇಲ್ಲ, ಚೀನಾ ಇದೆ. ಯುದ್ಧ ಸಾಮಗ್ರಿಗಳು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ನಲ್ಲಿ ಯಾವ ದೇಶ ನಮ್ಮ ಜೊತೆ ಇದ್ರೇನೋ ಮೊದಲ ಸ್ಥಾನದಿದೆ ಅಂದರೆ ರಷ್ಯಾ ಇದೆ. ಸೆಕೆಂಡ್ ಯಾವುದು ಇರೋದು ಅಂದರೆ ಅಮೇರಿಕಾ. ಸರಿನಾ? ನೆನಪಿರಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ರೀಸೆಂಟಾಗಿ USA ಕೂಡ ಎಲೆಕ್ಷನ್ ಆಯಿತು. ಸರಿನಾ? ಇದು ಕರೆಂಟ್ ಅಫೇರ್ಸಲ್ಲಿ ಇದೆ ನೋಡಿ. USA ಎಲೆಕ್ಷನ್ ಆಯಿತು. ಯಾರು ಗೆದ್ದರು? ಡೊನಾಲ್ಡ್ ಟ್ರಂಪ್. ಸರಿನಾ? ಯಾರು ಸೋತರು? ಕಮಲಾ ಹ್ಯಾರಿಸ್. ಓಕೆ, ಕಮಲಾ ಹ್ಯಾರಿಸ್ ಯಾವ ಪಕ್ಷದಿಂದ ನಿಂತಿದ್ರು ಅಂತ ಕೇಳಿದ್ರೆ ಡೆಮೊಕ್ರಾಟಿಕ್ ಪಕ್ಷ. ಹಾಗೆ ಇವ್ರು ಯಾವ ಪಕ್ಷದಿಂದ ನಿಂತಿದ್ರು ಅಂತ ಕೇಳಿದ್ರೆ ರಿಪಬ್ಲಿಕನ್ ಪಕ್ಷ. ಓಕೆ, ರಿಪಬ್ಲಿಕ್ ಪಕ್ಷ. ಯಾರು? ಡೊನಾಲ್ಡ್ ಟ್ರಂಪ್. ಇವರ ಚಿಹ್ನೆ ಯಾವುದು? ಮೀನ್ಸ್ ಏನು, ಇವಾಗ ಕಾಂಗ್ರೆಸ್ದು ಕೈ ಇದೆ, BJPದು ಏನು ಇದೆ, ಕಮಲ ಇದೆ ಅಲ್ವಾ? ಸೊ ಆ ರೀತಿ ಈ ಪಕ್ಷದ ಚಿಹ್ನೆ ಯಾವುದಾಗಿತ್ತು ಅಂದರೆ ಡೊನಾಲ್ಡ್ ಟ್ರಂಪ್ದು ಆನೆ ಆಗಿತ್ತು. ಓಕೆ, ಕಮಲಾ ಹ್ಯಾರಿಸ್ದು
ಕೆ ಫಾರ್ ಕಮಲಾ ಹ್ಯಾರಿಸ್, ಕೆ ಫಾರ್ ಕತ್ತೆ. ಓಕೆ, ಕತ್ತೆ ಅವ್ರದ್ದು ಚಿಹ್ನೆ ಆಗಿತ್ತು. ಯಾರ್ದು? ಕಮಲಾ ಹ್ಯಾರಿಸ್ ಅವ್ರದ್ದು. ನೆನಪಿರಲಿ, ಚಿಹ್ನೆನೂ ಕೇಳ್ತಾನೆ, ಅವ್ರ ಪಕ್ಷನೂ ಕೇಳ್ತಾನೆ. ಪಕ್ಷ ಕೇಳಲ್ಲ ಅಂತ ಹೇಳಬೇಡಿ, ಯಾಕಂದರೆ ರೀಸೆಂಟಾಗಿ ಎಕ್ಸಾಮ್ ಐತಲ್ವಾ, ಯಾವುದದು ವಿ ಎ ಒ ಎಕ್ಸಾಮಲ್ಲಿ ಕೇಳಿದ್ದಲ್ವಾ, ಯಾವುದು ಶ್ರೀಲಂಕಾದ ರೀಸೆಂಟಾಗಿ ಎಲೆಕ್ಷನ್ ಐತಲ್ವಾ, ಅಮರ ಸೂರ್ಯ. ಓಕೆ, ಅವ್ರದ್ದಿದ್ರೇನೋ ಎಲೆಕ್ಷನ್ ಆಗಿದ್ದು, ಅವ್ರು ಯಾವ ಪಕ್ಷದಿಂದ ಗೆದ್ದಿದ್ದಾರೆ ಅಂತ ಕೇಳಿದೆ ಅಲ್ವಾ. ಸೊ ಅದೇ ರೀತಿ ಕೇಳ್ತಾನೆ. ಸೊ ಹೆಚ್ಚಿಗೆ ಅದು ಸ್ವಲ್ಪ ನ್ಯೂಸಲ್ಲಿರುತ್ತೆ, ಸೊ ಅದಕ್ಕೆ ಕೇಳ್ತಾನೆ, ಸರಿನಾ? ನೆನಪಿರಲಿ. ಸೊ ನೆಕ್ಸ್ಟ್ 34ನೇ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ಹುಲಿಗಳ ಸಾವಿಗೆ ಸಂಬಂಧಿಸಿದಂತೆ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ, ಸರಿನಾ? ಸೊ ಯಾವುದು? ಕರ್ನಾಟಕ, ತಮಿಳುನಾಡು, ಮಧ್ಯಪ್ರದೇಶ ಮತ್ತು ಉತ್ತರಾಖಂಡ್, ಸರಿನಾ? ಅತಿ ಹೆಚ್ಚು ಹುಲಿಗಳೆಲ್ಲಿದ್ದಾವೆ ಅಂತ ಕೇಳಿದ್ರೆ ಮಧ್ಯಪ್ರದೇಶ. ಅತಿ ಹೆಚ್ಚು 2ನೇ ಸ್ಥಾನದಲ್ಲಿ ಹುಲಿಗಳೆಲ್ಲಿದ್ದಾವೆ ಅಂತ ಕೇಳಿದ್ರೆ ಕರ್ನಾಟಕ. ಓಕೆ, ಸರಿನಾ? ಸೊ ನೆಕ್ಸ್ಟ್ ಅತಿ ಹೆಚ್ಚು 3ನೇ ಸ್ಥಾನದಲ್ಲಿ ಹುಲಿಗಳೆಲ್ಲಿದ್ದಾವೆ ಅಂತ ಕೇಳಿದ್ರೆ ತಮಿಳುನಾಡು, ಸರಿನಾ? 4ನೇ ಸ್ಥಾನದಲ್ಲಿ ಯಾವುದು ಬರ್ತದೆ? ಮಹಾರಾಷ್ಟ್ರ ಬರ್ತದೆ, ಉತ್ತರಾಖಂಡ್ ಬರ್ತದೆ? ಅದನ್ನು ನೀವು ಹೇಳಿ. ಈ 3 ಅಂತೂ ನಾನು ಹೇಳಿದೆ ಅಲ್ವಾ. ಬಟ್ ಇಲ್ಲಿ ಹುಲಿ ಸಾವಿಗೆ ಸಂಬಂಧಿಸಿದಂತೆ ಯಾವ ರಾಜ್ಯ ಮೊದಲಿದೆ ಅಂದರೆ, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳಿದಾವಲ್ವಾ ಅಲ್ಲೇ ಹುಲಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಬರ್ತಿದೆ. ಯಾಕಂದರೆ ಸಾವು ಕೂಡ ಅಲ್ಲೇ ಹೆಚ್ಚಿಗೆ ಆಗ್ತಿದೆ, ಸರಿನಾ? ಇದು ನೆನಪಿರಲಿ ನಿಮಗೆ. ಮಧ್ಯಪ್ರದೇಶದಲ್ಲಿ ಹೆಚ್ಚಿಗಿದ್ರೇನು ಹುಲಿಗಳಿದ್ದಾವೆ. ಎಷ್ಟು ಹುಲಿಗಳಿದ್ದಾವೆ? 753. ಓಕೆ, 753 ಹುಲಿಗಳಿದ್ದಾವೆ. ಕರ್ನಾಟಕದಲ್ಲಿ ಎಷ್ಟಿದ್ದಾವೆ? 563 ಹುಲಿಗಳಿದ್ದಾವೆ, ಸರಿನಾ? 563 ಹುಲಿಗಳಿದ್ದಾವೆ, ಸರಿಯಾ? ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ. ಹಾಗೆ ನಾವು ರೀಸೆಂಟಾಗಿ ನಮೀಬಿಯಾದಿಂದ ಚೀತಾಗಳನ್ನ ತಂದಿದ್ವಿ, ಸರಿನಾ? ಚೀತಾ ಪ್ರಾಜೆಕ್ಟ್ ಯಾವಾಗ ಬಂದಿದೆ? ನಿಮ್ಮ PC ಮತ್ತು PSCನಲ್ಲಿ ಇದೇ ರೀತಿ ಪ್ರಶ್ನೆ ಕೇಳ್ತಾನೆ. ಚೀತಾ ಪ್ರಾಜೆಕ್ಟ್ ಯಾವಾಗ, ಆನೆ ಪ್ರಾಜೆಕ್ಟ್ ಯಾವಾಗ ಅಂತ. ಆನೆ ಪ್ರಾಜೆಕ್ಟ್ 1992 ಆದರೆ ಆ ಚೀತಾ ಪ್ರಾಜೆಕ್ಟ್ ಯಾವಾಗ ಅಂದರೆ 2022. ಓಕೆ, 2022 ಚೀತಾ. ಬಟ್ ನೀವು ಇದನ್ನು ಓದಿರ್ತೀರ, ಹಿಮಚಿರತೆ 2009. ಓಕೆ, ಹಿಮಚಿರತೆ ಪ್ರಾಜೆಕ್ಟ್ ಯಾವಾಗ ಬಂದಿದ್ದು ಅಂದರೆ 2009ರಲ್ಲಿ, ಸರಿನಾ? ಇದು ನೆನಪಿರಲಿ. ಮತ್ತು ಗಂಗಾ ನದಿಯ ಡಾಲ್ಫಿನ್ ಯೋಜನೆ ಯಾವಾಗ ಬಂದಿದ್ದು ಅಂದರೆ 2020ರಲ್ಲಿ ಬಂದಿದೆ, ಗಂಗಾ ನದಿ ಡಾಲ್ಫಿನ್ ಯೋಜನೆ. ರಣಹದ್ದಿ ಯೋಜನೆ 2006ರಲ್ಲಿ ಬಂದಿದೆ. ಓಕೆ, 2006ರಲ್ಲಿ ಬಂದಿದೆ. ಯಾವುದು? ಯಾವುದು? ರಣಹದ್ದಿ ಯೋಜನೆ, ಸರಿನಾ? ನೆನಪಿರಲಿ. ಇವು 4 ಕೂಡ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ಯಾವುದು ಅಂದರೆ ಮೊಸಳೆ ಯೋಜನೆ ಅಂತ ಬರ್ತದೆ. ಮೊಸಳೆ ಯೋಜನೆ ಎಷ್ಟರಲ್ಲಿ ಬರ್ತದೆ ಹೇಳ್ಬೋದಾ? 75 ಅಥವಾ 87? ಅದನ್ನು ನೀವು ಕಮೆಂಟ್ ಮಾಡಿ, ಸರಿನಾ? ಸೊ ಹುಲಿ ಯೋಜನೆ ಬರ್ತದೆ. ಹುಲಿ ಯೋಜನೆ 73ರಲ್ಲಿ ಬರ್ತದೆ. ಎಷ್ಟರಲ್ಲಿ? 1973ರಲ್ಲಿ. ಓಕೆ, 73ರಲ್ಲಿ ಹುಲಿ ಯೋಜನೆ ಬರ್ತದೆ. ಈ ಹುಲಿ ಯೋಜನೆ ಬರೋಕ್ಕಿಂತ ಮುಂಚೆನೇ ಯಾವುದಾದ್ರೂ ಯೋಜನೆ ಬಂದಿತ್ತಾ? ಹೌದು, ಬಂದಿತ್ತು. ಯಾವುದಂದರೆ 72ರಲ್ಲಿ ಸಿಂಹ ಯೋಜನೆ ಅಂತ ಬಂದಿತ್ತು. ಓಕೆನಾ? ನಿಮ್ಗೆ ಇನ್ನೊಂದು ಗೊತ್ತಿರಲಿ, 1972ರಲ್ಲಿ ನಮ್ಮ ರಾಜ್ಯದ ನಮ್ಮ ದೇಶದ ಪ್ರಾಣಿ ಯಾವುದಾಗಿತ್ತು ಅಂದರೆ, ನಮ್ಮ ದೇಶೀಯ ಪ್ರಾಣಿ ರಾಷ್ಟ್ರ ಪ್ರಾಣಿ ಯಾವುದಾಗಿತ್ತು ಅಂದರೆ ಸಿಂಹವಾಗಿತ್ತು, ಸರಿನಾ? 72ರ ನಂತರ 73ರಲ್ಲಿ ಏನಾಗ್ತದೆ ಅಂದರೆ ನಮ್ಮ ದೇಶದ ಪ್ರಾಣಿ, ಓಕೆ, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಆಗ್ತದೆ, ಸರಿನಾ? ಮೊದಲು ಸಿಂಹ ಇತ್ತು, ಅದಾದ ನಂತರ ಹುಲಿ ಆಗ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಮಧ್ಯಪ್ರದೇಶ. ಹಾಗೆ ಅತ್ಯಂತ ಹೆಚ್ಚು ಹುಲಿಗಳನ್ನು ಹೊಂದಿರುವ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳ್ತಾನೆ. ಇದು ರಾಜ್ಯ ಕೇಳ್ದ ಮಧ್ಯಪ್ರದೇಶ ಅಂತ ಹೇಳ್ತೀರಾ, ಬಟ್ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳ್ತಾನೆ. ಯಾವ ನ್ಯಾಷನಲ್ ಪಾರ್ಕ್ ಅಂದರೆ ಕರ್ನಾಟಕದ ಬಂಡೀಪುರ ನ್ಯಾಷನಲ್ ಪಾರ್ಕ್, ಸರಿನಾ? ದೇಶದಲ್ಲಿ ಅತ್ಯಂತ ಹೆಚ್ಚು ಹುಲಿಗಳನ್ನು ಹೊಂದಿರುವ ನ್ಯಾಷನಲ್ ಪಾರ್ಕ್ ಯಾವುದು ಅಂದರೆ ಬಂಡೀಪುರ ನ್ಯಾಷನಲ್ ಪಾರ್ಕ್. ಸೆಕೆಂಡ್ ನಾಗರಹೊಳೆ ನ್ಯಾಷನಲ್ ಪಾರ್ಕ್. ಥರ್ಡ್ ಉತ್ತರಾಖಂಡದ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಸರಿನಾ? ನೆನಪಿರಲಿ. 1, 2, 3 ಸೀರಿಯಲ್ ಆಗಿ ನ್ಯಾಷನಲ್ ಪಾರ್ಕ್ಗಳು ಕೂಡ. ಹಾಗೆ ರಾಜ್ಯ ಹೇಗೆ ನೆನ್ಪಿಟ್ಟಿರ್ತೀರಲ್ವ, ಮೊದಲು ಮಧ್ಯಪ್ರದೇಶ ಅಂತ, ಹಾಗೆ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಅಂದರೆ 35ನೇ ಪ್ರಶ್ನೆ. ಕೋವಿಡ್-19ಗೆ ಕಾರಣವಾದ ರೋಗಾಣು ಯಾವುದು ಅಂತ ಕೇಳಿದ್ದಾನೆ. ಕೋವಿಡ್-19ಗೆ ಕಾರಣವಾದ ರೋಗಾಣು ಯಾವುದು? ಸೊ ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಹೋಗ್ತೀನಿ. ಅಂದರೆ ಇದು ಕನ್ನಡ ಲಿಪಿ ಇದೆ, ಬಟ್ ಇಂಗ್ಲೀಷು ಇದು ವರ್ಡ್ಸ್ ಇದಾವಲ್ವ, ಸೊ ಅದಕ್ಕೆ ಕನ್ಫ್ಯೂಷನ್ ಆಗ್ತದೆ. ಯಾವುದಂದರೆ SARS-CoV-2. ಓಕೆ, SARS-CoV-2 ಇದು ಅದಕ್ಕೆಂದರೆ ಕೋವಿಡ್-19ಗೆ ಕಾರಣವಾದ ವೈರಸ್. ಇದು ಕೋವಿಡ್ ಅನ್ನೋದೇ ವೈರಸ್ ಅಂತ ನಾವು ಹೇಳ್ತೀವಿ, ಬಟ್ ಆ ಕೋವಿಡ್ ಅನ್ನೋದು ಹೆಸರು ಆ್ಯಕ್ಚುಲಾಗಿ. ಓಕೆ, ಕೊರೋನಾ ವೈರಲ್ ಡಿಸೀಸ್ 2019 ಅನ್ನಂಗೆ ಅದ್ರ ಫುಲ್ ಫಾರ್ಮ್. ಓಕೆನಾ? ಸೊ ಅದು SARS-CoV-2 ಅಂತ. ಓಕೆನಾ? CO ಅಂದರೆ ಕೋವಿಡ್ ಅಂತ ನಿಮ್ಗೆ ಗೊತ್ತಾಗುತ್ತೆ, ಕೊರೋನಾ ಕೋವಿಡ್ ಅಂತೇಳಿ. ಅದಾನಂತರ 2 ಬರ್ತದೆ ಅದರ ಮುಂದೆ, ಸರಿನಾ? 1 ಅಲ್ಲ, ಅದಾನಂತರ 3 ಅಲ್ಲ, ಸರಿನಾ? SARS-CoV-2 ಇದು ನೆನಪಿರಲಿ ನಿಮಗೆ, ಯಾಕಂದರೆ ಇದು ಇನ್ನೂ 10 ವರ್ಷ ಆದರೂ ಇದು ಇಂಪಾರ್ಟೆಂಟ್ ಆಗುತ್ತೆ. ಅದು ಅವಾಗ ಕರೆಂಟ್ ಅಫೇರ್ಸ್ ಇರ್ಬೋದು, ಇವಾಗ ಪ್ರೆಸೆಂಟ್ಲಿ GK ಆಗ್ತದೆ ಇದು ಪ್ರಶ್ನೆ, ಸರಿನಾ? ಸೊ ನೆಕ್ಸ್ಟ್ 36ನೇ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ದೇಶಗಳಲ್ಲಿ ಪೂರ್ವಾಧಾರಕ ಸರಹದ್ದು ಅನ್ನು ಅಭಿವೃದ್ಧಿಪಡಿಸಲು ಭಾರತ ಮತ್ತು ಜಪಾನ್ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ ಅಂತ ಕೇಳಿದ್ದಾನೆ. ಅಂದರೆ ಸರಹದ್ದು ಯಾವುದು, ಯಾವ ದೇಶಗಳಲ್ಲಿ ಪೂರ್ವಧಾರಕ ಸರಹದ್ದನ್ನು ಅಭಿವೃದ್ಧಿಪಡಿಸಲು ಭಾರತ ಮತ್ತು ಜಪಾನ್ ಸಹಕಾರ
ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ? ಇಂಡೋನೇಷ್ಯಾ, ಶ್ರೀಲಂಕಾ, ಮಾಲ್ಡೀವ್ಸ್ ಮತ್ತು ಮಯನ್ಮಾರ್ ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಶ್ರೀಲಂಕಾ, ಸರಿನಾ? ಶ್ರೀಲಂಕಾ, ಸರಿನಾ? ಸೊ ಇದ್ರದ್ದು ಅವಾಗ ಕರೆಂಟ್ ಅಫೇರ್ಸಲ್ಲಿ ರಿಲೇಟೆಡ್ ಇದೆ, ಸೊ ಇದಕ್ಕೇನು ಜಾಸ್ತಿ ಎಕ್ಸ್ಪ್ಲನೇಷನ್ ಏನಿಲ್ಲ, ಸರಿನಾ? ಸೊ ನೆಕ್ಸ್ಟ್ 37ನೇ ಪ್ರಶ್ನೆ ಏನಿದೆ ಅಂದರೆ 2019ರಲ್ಲಿ ರಾಜ್ಯಗಳಲ್ಲಿ ಅಂಕಿತ ಡಿಜಿಟಲ್ ವಹಿವಾಟಿನ ಸಂಖ್ಯೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಅಂದರೆ ಡಿಜಿಟಲಿ ಯಾವುದು ಅತ್ಯಂತ ಮುಂದಿದೆ? ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ಮತ್ತು ದೆಹಲಿ ಅಂತ ಕೊಟ್ಟಿದ್ದಾನೆ. ಡಿಜಿಟಲ್ ವ್ಯವಹಾರ ಮಾಡ್ತಿರಲ್ವ ನೀವು, ಫೋನ್ಪೇ, ಪೇಟಿಎಮ್, ಏನಾದರೂ ₹1 ಕುರ್ಕುರೆ ತೊಗೊಂಡ್ರು ಕೂಡ ನೀವು ಇವಾಗ ಫೋನ್ಪೇನೇ ಮಾಡ್ತಿದ್ದೀರಾ, ಸರಿನಾ? ಚಿಕ್ಕ ಮಕ್ಕಳು ಕೂಡ ಫೋನ್ಪೇನೇ ಮಾಡಿಬರ್ತಿದ್ದೀರಾ ಜಾಸ್ತಿ. ಯಾವ ರಾಜ್ಯ ಅಂತ ಕೇಳಿದ್ರೆ ಮಹಾರಾಷ್ಟ್ರ ಮುಂದಿದೆ, ಸರಿನಾ? ಇವಾಗ ಪ್ರಸ್ತುತ 2024ರಲ್ಲಿ ಪ್ರಸ್ತುತ ಕೂಡ ಮಹಾರಾಷ್ಟ್ರನೇ ಮುಂದೆ ಇದೆ, ಸರಿನಾ? ಇದು ನೆನಪಿರಲಿ. ಕರ್ನಾಟಕ ಅಂತ ಇವಾಗ ಚೇಂಜ್ ಆಗಿಲ್ಲ. ಎಫ್ ಡಿ ಐನಲ್ಲೂ ಕೂಡ ಮಹಾರಾಷ್ಟ್ರನೇ ಮುಂದಿದೆ. ಸೆಕೆಂಡ್ ಯಾವುದಿದೆ? ನಮ್ಮ ಹೆಮ್ಮೆಯ ಕರ್ನಾಟಕ ಇದೆ. ರೀಸೆಂಟ್ ಯಾವುದು ಗುಜರಾತ್ ಇತ್ತು 1-2 ತಿಂಗಳ ಹಿಂದ್ಗಡೆ. ಬಟ್ ಈಗ ಈ ತ್ರೈಮಾಸಿಕ ಏನು ಬಿಡುಗಡೆ ಆಗ್ತದಲ್ವ, ಅದರದ್ದು ಅಂಕಿಅಂಶಗಳು ಅದರ ಪ್ರಕಾರ ಇವಾಗ ನಮ್ಮ ಕರ್ನಾಟಕ 2ನೇ ಸ್ಥಾನದಲ್ಲಿದೆ, FDI, ಓಕೆನಾ? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಸರಿನಾ? ಸೊ ಅದು ನೆನಪಿರಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 38ನೇ ಪ್ರಶ್ನೆ, ಯಾವ ದೇಶವು ಗಾಂಧಿ ಪೌರತ್ವ ಶಿಕ್ಷಣ ಪ್ರಶಸ್ತಿಯನ್ನು ಪರಿಚಯಿಸಿತು ಅಂತ ಕೇಳಿದ್ದಾನೆ. ಸೊ ಅವಾಗ ಕರೆಂಟ್ ಅಫೇರ್ಸ್ ಇದ್ದಿರುತ್ತೆ, ಬಟ್ ಇವಾಗ ಇದು ಪ್ರೆಸೆಂಟ್ಲಿ GK, ಮುಂದೆ ಯಾವಾಗ ಬೇಕಾದರೂ ಕೇಳಬಹುದು ಇದು ನಿಮಗೆ. ಸೊ ಸ್ವೀಡನ್, ಜರ್ಮನಿ, ಪೋರ್ಚುಗಲ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಯಾವುದಾಗ್ಬೋದು ಹೇಳ್ಬೋದಾ ನೀವು? ಹೇಳ್ಬೋದಾ? ಸೊ ಯಾವುದು ಅಂದರೆ ಪೋರ್ಚುಗಲ್ ದೇಶ, ಓಕೆ? ಪೋರ್ಚುಗಲ್ ದೇಶ ಏನು ಮಾಡ್ತದೆ ಅಂದರೆ ಗಾಂಧಿ ಪೌರತ್ವ ಶಿಕ್ಷಣ ಪ್ರಶಸ್ತಿಯನ್ನು ಪರಿಚಯ ಮಾಡ್ತದೆ. ಯಾವುದು? ಗಾಂಧಿ ಪೌರತ್ವ ಶಿಕ್ಷಣ ಪ್ರಶಸ್ತಿ ಪರಿಚಯ ಮಾಡೋದು ದೇಶ ಯಾವುದು ಅಂದರೆ ಪೋರ್ಚುಗಲ್, ಸರಿನಾ? ಪೋರ್ಚುಗಲ್ ಕಂಟ್ರಿ. ಪೋರ್ಚುಗಲ್ ಎಲ್ಲಿ, ಯುರೋಪಲ್ಲಿ ಬರುತ್ತಾ ಅಥವಾ ದಕ್ಷಿಣ ಅಮೇರಿಕಾದಲ್ಲಿ ಬರ್ತದೆ? ಹೇಳ್ಬೋದಾ? ಹೇಳಿ. ಓಕೆ, ಕಾಮೆಂಟ್ ಮಾಡಿ. ಇಲ್ಲಾಂದರೆ ನೀವು ಒಂದು ಸಾರಿ ಇದ್ರೆ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಬೇಡಿ, ಏನು ಪ್ರಾಬ್ಲಮ್ ಇಲ್ಲ. ನಾರ್ಮಲಿ ಗೊತ್ತಿರ್ತದೆ ನಿಮಗೆ ಯಾವ ದೇಶದ ಜೊತೆ ಗಡಿ ಹಂಚ್ಕೊಂಡದ, ಅದನ್ನು ನೀವು ನೆನಪು ಮಾಡ್ಕೊಂಡ್ರೆ ಆದರೂ ಕೂಡ ನಿಮ್ಗೆ ಗೊತ್ತಿರ್ತದೆ. ಯಾಕಂದರೆ ಈ ಪ್ರಶ್ನೆ ಜಾಸ್ತಿ ಟೈಮ್ ಬಂದಿದೆ ಅಲ್ವಾ ಪೋರ್ಚುಗಲ್ ಮೇಲೆ, ಸೊ ಅದಕ್ಕೆ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ 39ನೇ ಪ್ರಶ್ನೆ ಏನಿದೆ ಅಂದರೆ ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ಆರೋಗ್ಯಕ್ಕೆ ಅಗ್ರ 10 ಬೆದರಿಕೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಕೆಳಗಿನವುಗಳಲ್ಲಿ ಯಾವುದು ಅದು ಅಂತ ಕೊಟ್ಟಿದ್ದಾನೆ. ವಿಶ್ವ ಆರೋಗ್ಯ ಸಂಸ್ಥೆ ಇದೆಯಲ್ವಾ, WHO. ಆ WHO ಜಾಗತಿಕ ಆರೋಗ್ಯಕ್ಕೆ ಅಂದರೆ ಏನೋ ಇಡೀ ವರ್ಲ್ಡಲ್ಲಿರೋ ಎಲ್ಲರ ಆರೋಗ್ಯಕ್ಕೆ 10 ಬೆದರಿಕೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. 10 ಅಂದರೆ ಇವೆಲ್ಲ ಹೆಚ್ಚಿಗೆ ಆದವು ಅಂದರೆ ಜಾಗತಿಕ ಆರೋಗ್ಯ ಇದರ ಕ್ಷೀಣಿಸ್ತಾ ಬರ್ತಾ ಇದೆ ಅಂತ ಹೇಳ್ತಾನೆ. ಯಾವುದ್ಯಾವುದದು, ಸರಿನಾ? ಯಾವುದ್ಯಾವುದದು? ವಾಯು ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ ಕಾಯ್ದೆ, ಓಕೆ? ವಾಯು ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ ಆಗ್ತದ. ವಾಯು ಮಾಲಿನ್ಯ ಆಯ್ತು ಅಂದರೂ ಕೂಡ ನಮ್ಮದು ಆರೋಗ್ಯ ಕ್ಷೀಣಿಸ್ತದೆ. ಡೆಂಗ್ಯೂ ಕೂಡ ಇದ್ರೇನೋ ಬಂದರೆ ನಮ್ಮ ಆರೋಗ್ಯಕ್ಕೆ ನಾವು ಸತ್ತು ಕೂಡ ಹೋಗ್ಬೋದು, ಓಕೆನಾ? ಸೊ ಇದು ಕೂಡ ಸರಿಯಾಗಿದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ದುರ್ಬಲ ಪ್ರಾಥಮಿಕ ಆರೋಗ್ಯ ಶಿಕ್ಷಣ. ಸೊ ಇದು ಕೂಡ ಬಿಡುಗಡೆ ಮಾಡಿದ್ದಾರೆ ಅವರು. 10ರಲ್ಲಿ ಇವು 3 ಕೂಡ ಇದ್ದಾವೆ. ಸೊ ಇದಕ್ಕೆ ಆಪ್ಷನ್ A, B, C 3 ಕೂಡ ಸರಿಯಾಗಿ ಉತ್ತರ ಆಗ್ತವೆ, ಸರಿನಾ? ಸೊ ನೆನಪಿರಲಿ. ಸೊ ನೆಕ್ಸ್ಟ್ 39 ಆದ ನಂತರ 40ನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವ ರಾಜ್ಯದಲ್ಲಿ ಶಾಸಕಾಂಗ ಪರಿಷತ್ತು ಇಲ್ಲ? ಅಂದರೆ MLC, ಓಕೆ? ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ, ಗೊತ್ತಾ? ಲೆಜಿಸ್ಲೇಟಿವ್ ಕೌನ್ಸಿಲ್. ಇವಾಗ ನಾವು ಓಟ್ ಹಾಕ್ತೀವಿ, ಗೊತ್ತಾ? ಅದು ಲೆಜಿಸ್ಲೇಟಿವ್ ಅಸೆಂಬ್ಲಿ, ಸರಿನಾ? ಲೆಜಿಸ್ಲೇಟಿವ್ ಅಸೆಂಬ್ಲಿ. ನಿಮ್ಮ MLA ಅಂತ ಕರಿತೀರಲ್ವಾ, ಅವ್ರು ಎದ್ರದ್ದು ಮೆಂಬರ್ ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಬಟ್ ಅವ್ನು ಇಲ್ಲಿ ಕೇಳಿರೋದು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ವಿಧಾನ ಪರಿಷತ್ತು, ಓಕೆ? ವಿಧಾನಸಭೆ ಅಲ್ಲ, ವಿಧಾನ ಪರಿಷತ್ತು ಕೇಳಿದ್ದಾನೆ. ವಿಧಾನಸಭೆ ಎಲ್ಲ ರಾಜ್ಯದಲ್ಲೂ ಕೂಡ ಇದ್ದಾವೆ. ಎಲ್ಲ ರಾಜ್ಯದಲ್ಲಿ ನಿಮ್ಗೆ ಹೇಳ 28 ರಾಜ್ಯದಲ್ಲಿ, ಓಕೆ? 28 ರಾಜ್ಯದಲ್ಲಿ ಮತ್ತು ಜಮ್ಮುದಲ್ಲಿದೆ. ಹಾಗೆ ಪಾಂಡಿಚೇರಿ, ಓಕೆ? ಪಾಂಡಿಚೇರಿ. ಹಾಗೆ ಇನ್ನೊಂದು ಯಾವುದು ಅಂದರೆ ದೆಹಲಿ, ಓಕೆ? ದೆಹಲಿ. ಈ 28+3 ಈ 31ರಲ್ಲೂ ಕೂಡ, ಓಕೆ? 28 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳು. ಈ 31ರಲ್ಲೂ ಕೂಡ ಏನು ಅಂದರೆ ವಿಧಾನಸಭೆ ಇದೆ, ನೆನಪಿರಲಿ. ಕೇಂದ್ರಾಡಳಿತ ಪ್ರದೇಶದಲ್ಲಿ ಮ್ಯಾಕ್ಸಿಮಮ್ ವಿಧಾನಸಭೆ ಇರುವುದಿಲ್ಲ, ಬಟ್ ಈ 3ರಲ್ಲಿ ಎಕ್ಸೆಪ್ಷನ್ ಇದೆ, ಓಕೆನಾ? ಈ 3ರಲ್ಲೂ ಕೂಡ ವಿಧಾನಸಭೆ ಇದೆ, ನೆನಪಿರಲಿಲ್ಲ ನಿಮಗೆ, ಓಕೆನಾ? ಕನ್ಫ್ಯೂಷನ್ ಆಗಬೇಡಿ ನೀವು. ಸೊ ನೆಕ್ಸ್ಟ್ ಏನಿದೆ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇವಾಗ ರಾಷ್ಟ್ರಪತಿ ಎಲೆಕ್ಷನ್ ನಡೀತದೆ, ಗೊತ್ತಾ? ಈ ಎಲ್ಲ ರಾಜ್ಯದ ವಿಧಾನಸಭೆಯ ಮೆಂಬರ್ಗಳು ಭಾಗವಹಿಸ್ತಾರೆ. ಮೀನ್ಸ್ ಏನು, ಎಲ್ಲ ವಿಧಾನಸಭೆಯ MLAಗಳು ಭಾಗವಹಿಸ್ತಾರೆ. ಸೊ ಯಾವ್ಯಾವ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆಯ ಮೆಂಬರ್ಗಳು ಭಾಗವಹಿಸಲ್ಲ ಅಂತ ಹೇಳ್ತಾನೆ. ಸೊ ಕೇಳಿದಾಗ ನಿಮಗೆ ಇವು 3 ಬಿಟ್ಟು ಉಳಿದದ್ದೆಲ್ಲ ಇದ್ರೇನೋ ಗೊತ್ತಿರಬೇಕು. ಉಳಿದದ್ದು ನೆನಪಿಟ್ಕೋಬೇಕಾ? ನೆನಪಿಟ್ಕೊಳ್ಳೋದು ಅವು ಬೇಡ, ಇವು ನೆನಪಿಟ್ಕೊಳ್ಳಿ, ಅದನ್ನು ಮೈನಸ್ ಮಾಡಿಬಿಡಿ. ಸೊ ಇವಾಗ ದೀವದಮನಲ್ಲಿ ಇದೆಯಾ ವಿಧಾನಸಭೆ ಮೆಂಬರ್ ಇದ್ರೇನೋ ಅಲ್ಲಿದು ಹಾಕ್ಬೋದಾ? ರಾಷ್ಟ್ರಪತಿಗೆ ಓಟ್ ಅಂದರೆ ಹಾಕಬಹುದು, ಬಟ್ ಅಲ್ಲಿ ವಿಧಾನಸಭೆನೇ ಇಲ್ಲ ಅಲ್ವಾ? ಸೊ ಹೇಗೆ ಹಾಕ್ತಾನೆ ಅಲ್ವಾ?
ಈ ಕಾನ್ಸೆಪ್ಟ್, ಈ ಲಾಜಿಕ್ ನಿಮಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಶಾಸಕಾಂಗ ಪರಿಷತ್ತು ಎಲ್ಲೆಲ್ಲಿಲ್ಲ ಅಂತ ಕೇಳಿದ್ದಾನೆ. ಸೊ ಎಲ್ಲೆಲ್ಲಿದೆ ಅಂತ ನೀವು ಮೊದಲು ಗೊತ್ತಿರಬೇಕು. ಒಂದು ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿದೆ, ಸರಿನಾ. ಕರ್ನಾಟಕ ಇದೆ ಅಂದರೆ ನಮ್ಮ ಸ್ವಲ್ಪ ಮೇಲ್ಗಡೆ ನಮ್ಮ ಬೆಳಗಾವಿ ವಿವಾದ ಯಾರ ಜೊತೆ ಇದೆ? ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರ ಕೂಡ ಇರಲಿ, ಕಿಲೋಮೀಟ್ರ್ KM ಆಯಿತಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ನಮ್ಮ ಪಕ್ಕದ ರಾಜ್ಯ ಯಾವುದು? ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ. ಆಂಧ್ರ ಅಂತ ಒಂದೇ ಇಟ್ಕೊಳ್ಳಿ, ಓಕೆನಾ. ಆಂಧ್ರ ಪ್ರದೇಶ ನೆನಪಿಟ್ಕೊಳ್ಳಿ, ಸರಿ, ನಮ್ಮ ಪಕ್ಕನೇ ಇದೆ. ಬಟ್ ಆಂಧ್ರ ಪ್ರದೇಶ ಒಡೆದು ಹೋಗಿದೆ. ಸೊ ತೆಲಂಗಾಣ ಇವಾಗ ಬೇರೆ ಆಗಿದೆ ಅಲ್ವಾ, 2014 ಜೂನ್ 1ರಂದು. ಸೊ ಅದನ್ನು ನೆನಪಿಟ್ಕೊಳ್ಳಿ, ತೆಲಂಗಾಣ. ಸೊ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಆಯಿತು, ಕರ್ನಾಟಕದಿಂದ ಮಹಾರಾಷ್ಟ್ರ ಆಯಿತು, ಇವೆರಡು 4 ಆಯಿತಾ. ಸೊ UP ಉತ್ತರ ಪ್ರದೇಶ್, ಅದರ ಪಕ್ಕ ರಾಜ್ಯ ಯಾವುದು ಅಂದರೆ ಬಿಹಾರ್. ಈ 6 ರಾಜ್ಯಗಳಲ್ಲಿ ಏನಿದ್ದಾವೆ ಅಂದರೆ ಶಾಸಕಾಂಗ ಪರಿಷತ್ತು ಇದ್ದಾವೆ, ಓಕೆನಾ. ಲೆಜಿಸ್ಲೇಟಿವ್ ಕೌನ್ಸಿಲ್ ಇದ್ದಾವೆ ಈ 6 ರಾಜ್ಯಗಳಲ್ಲಿ. ಮತ್ತು ಇನ್ನೊಂದು ನೀವು ಓದಿರ್ತೀರ, ಒಂದು ಹಳೆಯ ಪುಸ್ತಕ ಯಾವುದಾದ್ರೂ ಓದಿದ್ರೆ ಅಂದರೆ ಅಲ್ಲಿ ಜಮ್ಮು ಕಾಶ್ಮೀರ ಅಂತ ಕೊಟ್ಟಿರ್ತಾನೆ. ರೈಟಾ ರಾಂಗಾ? ನೀವು ಓದಿರೋದು ರೈಟ್, ಬಟ್ ಇವಾಗ ರಾಂಗ್. ಯಾಕೆ ಅಂದರೆ ಅವಾಗ ಮೊದಲು ವಿಧಾನ ಪರಿಷತ್ ಏನಿದೆಯಲ್ಲ ಜಮ್ಮು ಕಾಶ್ಮೀರದಲ್ಲಿತ್ತು, ಬಟ್ ಪ್ರೆಸೆಂಟ್ ಅಸ್ತಿತ್ವದಲ್ಲಿಲ್ಲ. ಯಾವ ವಿಧಿಯ ಮುಖಾಂತರ ಅದನ್ನು ರದ್ದುಪಡಿಸಿದ್ದಾರೆ ಅಂತ ಕೇಳ್ತಾನೆ. ಸೊ ರೀಸೆಂಟಾಗಿ ಇದು ಯಾವ ಪ್ರಶ್ನೆ ಪತ್ರಿಕೆ ಅಂದರೆ BMTC ನಾನ್ HK ಅಥವಾ HKದಲ್ಲಿ ಅಲ್ಲಿ ಕೇಳಿದ್ದ. ಯಾವ ವಿಧಿ ಅಂದರೆ 169ನೇ ವಿಧಿಯ ಪ್ರಕಾರ ರಾಜ್ಯ ಶಾಸಕಾಂಗ ಪರಿಷತ್ತನ್ನು ರದ್ದು ಮಾಡುವ ಹಾಗೆ ಅಲ್ಲಿದ್ರೇನೋ ಒಂದು ಹೊಸದಾಗಿ ರಾಜ್ಯ ಶಾಸಕಾಂಗ ಪರಿಷತ್ತನ್ನು ಅಸ್ತಿತ್ವಕ್ಕೆ ತರುವ ಅಧಿಕಾರ ಯಾರಿಗಿದೆ ಅಂದರೆ ಸೆಂಟ್ರಲಲ್ಲಿದೆ, ಓಕೆನಾ. ಯಾರಿಗಿದೆ ಅಂದರೆ ಸಂಸತ್ತಿಗಿದೆ, ಸರಿನಾ. ನೆನಪಿರಲಿ ಯಾವ ವಿಧಿ ಅಂದರೆ 169ನೇ ವಿಧಿ. 169ನೇ ವಿಧಿ ಬಗ್ಗೆ ಮ್ಯಾಕ್ಸಿಮಮ್ ಜನರಿಗೆ ಗೊತ್ತಿರಲ್ಲ, ಇದನ್ನು ನೋಡ್ಕೊಳ್ಳಿ. ಯಾಕಂದರೆ ಪ್ರಶ್ನೆ ಕೇಳಿದ್ದಾನೆ, BMTCನಲ್ಲೇ ಕೇಳಿದ್ದಾನೆ ಅಂದರೆ ನಿಮಗೆ ಕೇಳಲ್ವಾ, ಕೇಳ್ತಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಬಿಹಾರದಲ್ಲಿದೆಯಾ? ಹೌದು ಇದೆ. ಕರ್ನಾಟಕದಲ್ಲಿದೆಯಾ? ಇದೆ. ಮತ್ತು ಇಲ್ಲಿ UPದಲ್ಲಿ ಬರ್ತದೆ, ಇದ್ರ ಪಕ್ಕ ಇಲ್ಲಿ ಮಹಾರಾಷ್ಟ್ರ ಬರ್ತದೆ. ತೆಲಂಗಾಣದಲ್ಲಿದೆಯಾ? ಇದೆ. ಮತ್ತು ಇದ್ರ ಜೊತೆ ಯಾವುದು? ಆಂಧ್ರ ಪ್ರದೇಶ್. ಹೀಗೆ 2 ನೆನ್ಪಿಟ್ಕೊಳ್ಳಿ, ಅಂದರೆ ನೆನ್ಪುಳಿತಾವೆ. ಒಂದೊಂದು ಸಿಂಗಲ್ ಹಾಕ್ಕೊಂಡ್ರೆ ನೆನ್ಪುಳಿಯೋದಿಲ್ಲ, ಓಕೆನಾ. ಸೊ ನೆಕ್ಸ್ಟ್ ಮಧ್ಯಪ್ರದೇಶದಲ್ಲಿ ಇಲ್ಲ. ಸೊ ಆಪ್ಷನ್ B ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ, ಸರಿನಾ. ಸೊ ನೆಕ್ಸ್ಟ್ 41ನೇ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ಯಾವ ದೇಶವು 2025ರ ಒಳಗೆ S-400 ಕ್ಷಿಪಣಿಗಳನ್ನು ಭಾರತಕ್ಕೆ ತಲುಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ. ತೇಜಸ್ ಅನ್ನೋ ಯುದ್ಧ ವಿಮಾನಗಳನ್ನು ನಾವು ಯಾವ ದೇಶದಿಂದ ರೆಡಿ ಮಾಡಿಸ್ತಾ ಇದ್ವಿ? ಭಾರತ ಅಥವಾ ಫ್ರಾನ್ಸ್? ಕನ್ಫ್ಯೂಷನ್ ಮಾಡ್ತೀನಿ ಅಂದ್ಕೊಂಡಿದ್ದೀರಾ? ಕನ್ಫ್ಯೂಷನ್ ಮಾಡ್ತಾ ಇಲ್ಲ, ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ, ಹೇಳಿ. ಸೊ ಇದಕ್ಕೆ ಯಾವುದು ಅಂದರೆ S-400 ಕ್ಷಿಪಣಿಗಳನ್ನು ಭಾರತಕ್ಕೆ ತಲುಪಿಸಲು ಯೋಜಿಸಲಾಗಿದೆ ಅಂತ. ಅಂದರೆ S-400 ಕ್ಷಿಪಣಿಗಳನ್ನು ನಾವು ಮತ್ತೊಬ್ಬರಿಂದ ಆಮದು ಮಾಡ್ಕೋತಿದ್ದೀವಿ. ಯಾವ ದೇಶದಿಂದ ಆಮದು ಮಾಡ್ಕೋತಿದ್ದೀವಿ ಅಂದರೆ ಮುಂದಿನ ವರ್ಷದೊಳಗೆ ಆಮದು ಆಗ್ತವೆ ಅಂತೆ. ಯಾವ ದೇಶ? USA, ರಷ್ಯಾ, ಜಪಾನ್ ಮತ್ತು ಫ್ರಾನ್ಸ್, ಸರಿನಾ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ರಷ್ಯಾ, ಸರಿನಾ, ರಷ್ಯಾ. ಸೊ ಇವಾಗ ರೀಸೆಂಟಾಗಿ ಕೂಡ ಇದು ನ್ಯೂಸಲ್ಲಿತ್ತು, ಒಂದು 2 ಮಂತ್ಸ್ ಬ್ಯಾಕು. ಇದು ನ್ಯೂಸ್ ಪೇಪರಲ್ಲೆಲ್ಲ ಜಾಸ್ತಿ ಬಂದಿದೆ. ರಷ್ಯಾ ಯುದ್ಧ ಮಾಡ್ತಾಯಿದೆ, ಇದು ನಮಗೆ ಇನ್ನೂ S-400 ಕ್ಷಿಪಣಿಗಳನ್ನು ಪ್ರೊವೈಡ್ ಮಾಡೋದಿಲ್ಲ, ಸೊ ಹಾಗೆ ಇನ್ನೂ ಲೇಟ್ ಮಾಡ್ತದೆ ಅಂತ ಸ್ವಲ್ಪ ಏನೋ ರ್ಯಾಶ್ ಆಗಿ ಬರೆದಿದ್ರು ಒಂದೆರಡು ನ್ಯೂಸ್ ಪೇಪರಲ್ಲಿ, ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ, ಯಾವುದಂದ್ರೆ S-400, ಓಕೆ. SS ಅಂತ ನಮಗೆ ಯಾವಾಗಲೂ ಹೇಳೋದು ಯಾವುದು? ರಷ್ಯಾನೇ ತಾನೆ. ಸೊ S-400 ಯಾವುದು ಅಂದರೆ ರಷ್ಯಾ, ಅದು ಸರಿನಾ, ನೆನಪಿರಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜಡ್ ಮೋಹರ್ ಸುರಂಗ, ಓಕೆ. ಜಡ್ ಮೋಹರ್ ಸುರಂಗ ಡ್ಯಾಶ್ ಅನ್ನು ಸಂಪರ್ಕಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಶ್ರೀನಗರ್ ಟು ಕಾರ್ಗಿಲ್, ಕುಲು ಟು ಮನಾಲಿ, ಹಾಗೆ ಜಮ್ಮು ಟು ಶ್ರೀನಗರ್, ಮತ್ತು ಲೇಹ್ ಮತ್ತು ಲಡಾಖ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಶ್ರೀನಗರ್ ಟು ಕಾರ್ಗಿಲ್ ಆಗ್ತದೆ, ಓಕೆ. ಕಾರ್ಗಿಲ್ ವಾರ್ ಕೇಳಿದಿರಲ್ವಾ 1999ರಲ್ಲಿ. ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ವಾ, ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಕಾರ್ಗಿಲ್ದಿದ್ರೇನೋ ನೆನಪಿನ ಮೂರ್ತಿ ಇದೆ, ಓಕೆನಾ. ಅಂದ್ರೇನೋ ಕಾರ್ಗಿಲ್ ವಿಜಯೋತ್ಸವಕ್ಕೆ ಸಂಬಂಧಿಸಿದಂತೆ ಒಂದು ಸ್ಟ್ಯಾಚ್ಯೂ ಇದೆ. ಯಾವ ಜಿಲ್ಲೆಯಲ್ಲಿದೆ, ಹಾಗೆ ಯಾವ ಕರ್ನಾಟಕದಲ್ಲಿ ಒಂದೇ ಇದೆಯಾ ಅಥವಾ 2 ಇದ್ದಾವೆ ಅಂತ ಹೇಳಿ, ನನಗೆ ಹೇಳ್ಬೋದಾ? ಸೊ ಮ್ಯಾಕ್ಸಿಮಮ್ಗೆ ಗೊತ್ತಿಲ್ಲ ಅನಿಸುತ್ತೆ, ಧಾರವಾಡದವ್ರಿಗೆ ಗೊತ್ತಿರುತ್ತೆ, ಯಾಕಂದರೆ ಅದು ಇರೋದು ಧಾರವಾಡದಲ್ಲಿ, ಸರಿನಾ. ಧಾರವಾಡದಲ್ಲಿದೆ. ಧಾರವಾಡದಲ್ಲಿರೋರು ಇವಾಗ ಕಾಮೆಂಟ್ ಮಾಡಿ ಆ ಮೂರ್ತಿ ಯಾವ ಕ್ಯಾಂಪಸ್ಸಲ್ಲಿದೆ ಅಂತ, ಓಕೆನಾ. ಆ ಸ್ಟ್ಯಾಚ್ಯೂ ಇದೆಯಲ್ಲ ಯಾವ ಕ್ಯಾಂಪಸ್ಸಲ್ಲಿದೆ ಅಂತ ಕಾಮೆಂಟ್ ಮಾಡಿ. ಯಾಕಂದರೆ ಕರ್ನಾಟಕದಲ್ಲಿರೋದೇ ಏಕೈಕ, ಅದು ಒಂದೇ ಸ್ಟ್ಯಾಚ್ಯೂ ಇದೆ ಕಾರ್ಗಿಲ್ ವಿಜಯೋತ್ಸವಕ್ಕೆ ಸಂಬಂಧಿಸಿದಂತೆ, ಸರಿನಾ. ಬಟ್ ಅದು ಯಾವ ಯೂನಿವರ್ಸಿಟಿಲಿದೆ ಅಂತ ಅದು ಕೂಡ ಇದ್ರ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಧಾರವಾಡ ಅಂತ ಗೊತ್ತಾಯಿತು, ಬಟ್ ಧಾರವಾಡದಲ್ಲಿ ಯಾವ ಯೂನಿವರ್ಸಿಟಿ? ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಕರ್ನಾಟಕದ ಯೂನಿವರ್ಸಿಟಿ ಯಾವುದು? ಅದೇ ಯೂನಿವರ್ಸಿಟಿಲಿದೆ, ಕಾಮೆಂಟ್ ಮಾಡಿ ಅದನ್ನು. ಸೊ ಇದಕ್ಕೆ ಸರಿಯಾದ ಉತ್ತರ ಶ್ರೀನಗರ ಟು ಕಾರ್ಗಿಲ್. ಯಾವುದು? ಜಡ್ ಮೋಹರ್ ಸುರಂಗ, ಓಕೆ, ನೆನಪಿರಲಿ. ಸೊ ನೆಕ್ಸ್ಟ್ 38 ಆದ ನಂತರ 39ನೇ ಪ್ರಶ್ನೆ ಏನಿದೆ, 42 ಆದ ನಂತರ 43ನೇ ಪ್ರಶ್ನೆ ಏನಿದೆ ಅಂದರೆ ಕಕ್ರಪಾರ್ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂತ ಕೇಳಿದ್ದಾನೆ. ಕಕ್ರಪಾರ್
ಓಕೆ, ಕಕ್ರಪಾರ್ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ಡೈರೆಕ್ಟಾಗಿ ಆನ್ಸರ್ ಹೇಳಲ್ವಾ ಇದಕ್ಕೆ ಗುಜರಾತಲ್ಲಿದೆ. ಹಾಗೆ ಕೈಗಾ ಎಲ್ಲಿದೆ? ಕೈಗಾ ನಮ್ಮ ಹೆಮ್ಮೆಯ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ಎಡದಂಡೆ ಮೇಲಿದೆ, ಸರಿನಾ? ಸೊ ಪರಮಾಣು ವಿದ್ಯುತ್ ಸ್ಥಾವರ ಅದು. ಸೊ ಅದಾದ ನಂತರ ತಾರಾಪುರ ಎಲ್ಲಿದೆ ಅಂತ ಕೇಳಿದರೆ ಮಹಾರಾಷ್ಟ್ರದಲ್ಲಿದೆ. ಜೈತಾಪುರ ಕೂಡ ಮಹಾರಾಷ್ಟ್ರದಲ್ಲಿದೆ, ಸರಿನಾ? ಜೈತಾಪುರ, ಓಕೆ, ಒಂದು ತಾರಾಪುರ, ಇನ್ನೊಂದು ಜೈತಾಪುರ ಎಲ್ಲಿದ್ದಾವೆ ಅಂದರೆ ಮಹಾರಾಷ್ಟ್ರದಲ್ಲಿದೆ, ಸರಿನಾ? ಹಾಗೆ ಕೈಗಾ ಇದು 2000ರಲ್ಲಿ ಸ್ಥಾಪನೆ ಆಗ್ತದೆ. ಈ ಇಯರ್ ಕೇಳಿದ್ದಾನೆ, ಒಂದೊಂದು ಕಡೆ 1999 ಅಂತ ಕೊಟ್ಟಿದೆ, ರಾಂಗ್ ಇದೆ ಅದು, ಓಕೆನಾ? ಅಫಿಷಿಯಲ್ ಇದ್ದರೆ ನೀವು ವೆಬ್ಸೈಟಲ್ಲಿ ಹೋಗಿ ಅಬೌಟಲ್ಲಿ ನೋಡಿದ್ರೆ ನೀವು ಕೈಗಾದದು ಅಲ್ಲಿ 2000 ಅಂತಲೇ ಬರ್ತದೆ, ಸರಿನಾ? ಸೊ ಇದು ಕೈಗಾ ಎಷ್ಟರಲ್ಲಿ ಅಂದರೆ 2000ದಲ್ಲಿ ಕರ್ನಾಟಕದಲ್ಲಿದೆ ಅದು, ಓಕೆನಾ? ಸೊ ಇದು ಆದ ನಂತರ ನರೋರಾ ಅಂತ ಬರ್ತದೆ, ಓಕೆನಾ? ನರೋರಾ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ಅದು ಬರೋದು ಉತ್ತರ ಪ್ರದೇಶದಲ್ಲಿ, ಸರಿನಾ? ಉತ್ತರ ಪ್ರದೇಶದಲ್ಲಿ. ಹಾಗೆ ರಾವತ್ ಭಟ್ ಪರಮಾಣು ವಿದ್ಯುತ್ ಸ್ಥಾವರ ಅಂತ ಬರ್ತದೆ. ಆ ರಾವತ್ ಭಟ್ ವಿದ್ಯುತ್ ಸ್ಥಾವರ ಎಲ್ಲಿದೆ? ರಾವತ್ ಭಟ್ ರಾಜಸ್ಥಾನ, ಓಕೆ, ರಾಜಸ್ಥಾನದಲ್ಲಿದೆ, ಅದು ನೆನಪಿರಲಿ ನಿಮಗೆ. ಹಾಗೆ ಕುಡುಕುಲಂ ಮತ್ತು ಕಲ್ಪಕಂ ಅಂತ ಬರ್ತವೆ. ಯಾವ ಎಲ್ಲ ಎರಡು ಕೂಡ ಬಂದ್ವಾ ಲಾಸ್ಟ್ಗೆ? ಸೊ ಏನಿಲ್ಲ, ತಮಿಳ್ನಾಡು ಹಾಕ್ಬಿಡ್ಬೇಕಷ್ಟೇ. ಸೊ ತಮಿಳ್ನಾಡು ವರ್ಡ್ಸೇ ಆಗಿದಾವಲ್ವಾ, ಸೊ ಗೊತ್ತಾಗುತ್ತೆ ನಾರ್ಮಲಾಗಿ ಈಸಿಯಾಗಿ. ಸೊ ಅದು ಆದ ನಂತರ ಅತ್ಯಂತ ದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದ್ರೆ ಕುಡುಕುಲಂ, ಸರಿನಾ? ಯಾವ ದೇಶದ ಸಹಯೋಗದೊಂದಿಗೆ ಕುಡುಕುಲಂ ಸ್ಥಾಪನೆ ಮಾಡಿದ್ದಾರೆ ಅಂತ ಏನಾದರೂ ಕೇಳಿದ್ರೆ ರಷ್ಯಾದ ಸಹಯೋಗದೊಂದಿಗೆ, ಸರಿನಾ? ನೆನಪಿರಲಿ ನಿಮಗೆ. ಸೊ ಇದಕ್ಕೆ ಕಕ್ರಪಾರ ಯಾವುದು ಹೇಳಿದೆ? ಆನ್ಸರ್ ಗುಜರಾತ್ ಹೇಳಿದೆ ಅಲ್ವಾ? ಸೊ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಸೊ ಒಡಿಸ್ಸಾದಲ್ಲಿ ಯಾವುದು ಇದ್ರೇನೋ ಪರಮಾಣು ವಿದ್ಯುತ್ ಸ್ಥಾವರನೇ ಇಲ್ಲ, ಸರಿನಾ? ಸೊ ನೆಕ್ಸ್ಟ್ 44ನೇ ಪ್ರಶ್ನೆ ಏನಿದೆ ಅಂದರೆ ಇತ್ತೀಚೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ BIAL, ಓಕೆ, BMRCL ಎದ್ರದ್ದು? BMRCL ಅಂತ ನಾನು ಫುಲ್ ಹೇಳಿದೆ. BMRCL ಎದ್ರದ್ದು? ಏರ್ಪೋರ್ಟ್ದಾ? ವಿಮಾನಕ್ಕೆ ಸಂಬಂಧಿಸಿದ್ದಾ ಅಥವಾ ರೋಡಿಗೆ ಸಂಬಂಧಿಸಿದ್ದಾ? ಇಲ್ಲಾಂದರೆ ಮೆಜೆಸ್ಟಿಕಲ್ ಇದೆಯಲ್ಲ, ಯಾವುದು ಬಸ್ ಸ್ಟ್ಯಾಂಡ್, ಅದಕ್ಕೆ ಸಂಬಂಧಿಸಿದ್ದಾ? ಏನು ಮೆಜೆಸ್ಟಿಕಲ್ ಇದೆಯಲ್ಲ ಮೆಟ್ರೋ, ಅದಕ್ಕೆ ಮೆಟ್ರೋಗೆ ಸಂಬಂಧಿಸಿದ್ದು, ಓಕೆನಾ? BMRCL ಅದು ಫುಲ್ ಫಾರ್ಮ್ ಯಾವುದಕ್ಕೆ? ಬೆಂಗಳೂರು ಮೆಟ್ರೋ ಇದನ್ನು ಸಂಬಂಧಿಸಿದೆ, ಸರಿನಾ? ಇದು ಯಾವುದು? BIAL, ಓಕೆ, BIAL ಇದು ಎದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದ್ರೆ ಇದು ವಿಮಾನಕ್ಕೆ, ಓಕೆನಾ? ಏರ್ಪೋರ್ಟ್ಗೆ ಸಂಬಂಧಿಸಿದ್ದು. ಯಾವುದು? ಬೆಂಗಳೂರು, B ಫಾರ್ ಬೆಂಗಳೂರು ಅಂತಲೇ ಬರ್ತದೆ ಅದು, ಓಕೆನಾ? ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅದರ ಫುಲ್ ಫಾರ್ಮು. ಸೊ ಈ ಕೆಳಗಿನ ಯಾವ ದೇಶದೊಂದಿಗೆ ಅಂಗವಿಕಲ ವಿಮಾನ ಮರುಪಡೆಯುವಿಕೆ ಉಪಕರಣ, ಓಕೆ, DARAಗಳನ್ನು ಪಡೆದುಕೊಳ್ಳುವ ಒಪ್ಪಂದಕ್ಕೆ ಸಹಿ ಹಾಕಿತು ಅಂತ ಕೊಟ್ಟಿದ್ದಾನೆ. ಅಂದರೆ ಏನು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ವಾ, ಅದು ಯಾವ ದೇಶದ ಡ್ಯಾಮೇಜ್ ಆಗಿರುವ ವಿಮಾನಗಳನ್ನು ಕೊಂಡ್ಕೊಳ್ಳೋಕ್ಕಿದ್ರೇನೋ ಸಹಿ ಹಾಕಿದೆ ಅಂತ ಕೇಳಿದ್ದಾನೆ, ಸರಿನಾ? ಯಾವುದು? USA, ಅದಾದ ನಂತರ ಜರ್ಮನಿ, UAE, ಹಾಗೆ ಫ್ರಾನ್ಸ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಜರ್ಮನಿ. ಅಂಗವಿಕಲ ಅಂತ ಕೇಳಿದ್ರೆ ಅಂಗವಿಕಲ ಏನು ಮನುಷ್ಯರು ಇರ್ತಾರೆ, ಗಾಡಿಗಳು ಇರ್ತಾವೆ, ವಿಮಾನ ಇರ್ತಾವೆ ಅಂತ ಕೇಳಿದ್ರೆ ಹಾಗೆ ಕೇಳಬೇಡಿ. ಅಂಗವಿಕಲ ಅಂದರೆ ಸ್ವಲ್ಪ ಡ್ಯಾಮೇಜ್ ಆಗಿರೋದು ಅಂತ ಅದರ ಅರ್ಥ, ಸರಿನಾ? ಸೊ ಕನ್ನಡದಲ್ಲಿ ಆ ರೀತಿ ಟ್ರಾನ್ಸ್ಲೇಟ್ ಆಗಿದೆ ಅದಷ್ಟೇ. ಸೊ ನೆಕ್ಸ್ಟ್ 45ನೇ ಪ್ರಶ್ನೆ ಏನಿದೆ ಅಂದರೆ ಮಿರಾಜ್ ಫೈಟರ್ ಜೆಟ್ಸ್, ಓಕೆ, ಯಾವುದು? MiG-21 ಅಲ್ಲ, ಓಕೆ, ಇದು ಮಿರಾಜ್ ಫೈಟರ್ ಜೆಟ್ಸ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾನೆ, ಸರಿನಾ? ಆಪ್ಷನ್ ಏನಿದಾವೆ ಅಂದರೆ ಒಂದು ಡಸಾಲ್ಟ್ ಏವಿಯೇಷನ್ ಉಡಾಯನ, ಓಕೆ, ಉಡಾಯನ ಒಂದು ಫ್ರೆಂಚ್ ಸಂಸ್ಥೆಯಿಂದ ಬಂದ ಹೋರಾಟ ವಿಮಾನ ಅಂತ ಕೊಟ್ಟಿದ್ದಾರೆ, ಓಕೆನಾ? ಅಂದರೆ ಫೈಟರ್ ಜೆಟ್ ಅನ್ನೋಂಗೆ ಹೋರಾಟ ವಿಮಾನ ಅಂದರೆ. ಅದಾದ ನಂತರ ಇದು ಪರಮಾಣು ಟ್ರಯೋಡ್ನ ಒಂದು ಪ್ರಮುಖ ಭಾಗವಾಗಿದೆ ಮತ್ತು ಪರಮಾಣು ಪೇಲೋಡನ್ನು ಉಡಾಯಿಸುವ ಸಾಮರ್ಥ್ಯ ಹೊಂದಿದೆ ಅಂತ ಕೊಟ್ಟಿದ್ದಾನೆ. ಯಾವುದು? ಮಿರಾಜ್ ಫೈಟರ್ ಜೆಟ್, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಎರಡೂ ಕೂಡ ಆಗ್ತದೆ. ಇದೊಂದು ಪರಮಾಣು ಟ್ರಯೋಡ್ನ ಒಂದು ಪ್ರಮುಖ ಭಾಗವಾಗಿದೆ. ಯಾವುದು? ಟ್ರಯೋಡ್ನ ಪ್ರಮುಖ ಭಾಗವಾಗಿದೆ. ಯಾವುದು? ಮಿರಾಜ್ ಫೈಟರ್ ಜೆಟ್, ಸರಿನಾ? ಇದು ಯಾವ ಕಂಪ್ನಿಯಿಂದ ಅಂತ ಕೇಳಿದ್ರೆ ಫ್ರೆಂಚ್, ಅಂದರೆ ಫ್ರಾನ್ಸ್ ದೇಶದ ಡಸಾಲ್ಟ್ ಏವಿಯೇಷನ್ ಉಡಾಯನ ಕಂಪ್ನಿಯಿಂದ, ಓಕೆನಾ? ಆ ಕಂಪ್ನಿಯಿಂದ ತಯಾರಿಸಿದಾಗಿದೆ ಇದು. ಯಾವುದು? ಮಿರಾಜ್ ಫೈಟರ್ ಜೆಟ್. MiG-21 ಅಲ್ಲ, MiG-21 ಬರೋದು ನಿಮಗೆ ರಷ್ಯಾಗೆ ಸಂಬಂಧಿಸ್ತದೆ, ಸರಿನಾ? ಇದು ಮಿರಾಜ್ ಫೈಟರ್ ಜೆಟ್ ಇದೆ. ಮಿರಾಜ್ ಅಂತ ಬಂದಾಗ ನೀವು ಫ್ರಾನ್ಸ್ಗೆ ಹೋಗಬೇಕು, ಸರಿನಾ? ಫ್ರಾನ್ಸ್ ಅಂದರೂ ಅದೇ, ಫ್ರೆಂಚ್ ಅಂದರೂ ಅದೇ, ಬ್ರಿಟಿಷ್ ಅಂದರೂ ಅದೇ, ಇಂಗ್ಲೆಂಡ್ ಅಂದರೂ ಅದೇ, ಹೇಗಲ್ವಾ? ಸೊ ಇದು ಕೂಡ ಹಾಗೆ, ಸರಿನಾ? ಡಚ್ ಅಂದರೆ ಈಗಿನ ಐರ್ಲ್ಯಾಂಡ್, ಓಕೆನಾ? ಐರ್ಲ್ಯಾಂಡ್. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 45 ನಂತರ 46ನೇ ಪ್ರಶ್ನೆ ಕೆಳಗಿನ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ? ಯಾವುದಲ್ಲ? ಮಲಪ್ರಭಾ ಇದೆ ಅಲ್ಲ, ಕೂಡಲ ಸಂಗಮದಲ್ಲಿ ಇದೇ ಜಾಯ್ನ್ ಆಗ್ತದೆ. ಸೊ ಯಾವ ನದಿ ಇದ್ರೇನೋ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಗೆ ಜಾಯ್ನ್ ಆಗ್ತದೆ ಅಂತ ಕೇಳಿದ್ದಾನೆ. ಯಾವುದು ಅಂದರೆ ಮಲಪ್ರಭಾ. ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ತುಂಗಭದ್ರಾ. ಕೃಷ್ಣಾ ನದಿಯ ಬಲದಂಡೆಯ ಅತ್ಯಂತ ಉದ್ದವಾದ ನದಿ ತುಂಗಭದ್ರಾ. ಹಾಗೆ ಅತ್ಯಂತ ಉದ್ದವಾದ ಉಪನದಿ ಯಾವುದು? ಅತ್ಯಂತ ಬಲದಂಡೆ ಬಲದಂಡೆಯ ಅತ್ಯಂತ ಉದ್ದವಾದ ಉಪನದಿ ತುಂಗಭದ್ರಾ ಅಂತ ಹೇಳಿದೆ. ಹಾಗಾದರೆ ಅತ್ಯಂತ ಉದ್ದವಾದ ಉಪನದಿ ಯಾವುದು? ಭೀಮಾ ಬರ್ತದೆ, ಓಕೆ. ಭೀಮಾ ಎಡದಂಡೆಯ ಅತಿ ಉದ್ದವಾದ ಉಪನದಿ. ಹಾಗೆ ಟೋಟಲಿ ಓವರಾಲಿ ಹೇಳಬೇಕಂದ್ರೂ ಕೂಡ
ಭೀಮಾನೇ ಅತ್ಯಂತ ಉದ್ದವಾದ ಉಪನದಿ. ಭೀಮಾ ಎಲ್ಲಿ ಹುಡ್ತದೆ? ಭೀಮಾಶಂಕರ ಬೆಟ್ಟದಲ್ಲಿ ಹುಡ್ತದೆ. ಎಲ್ಲಿ? ಪುಣೆದಲ್ಲಿ, ಸರಿನಾ? ಸೊ ಘಟಪ್ರಭಾ ಎಲ್ಲಿ? ಅಂಬೋಲಿ ಘಾಟದಲ್ಲಿ ಹುಡ್ತದೆ. ಮಹಾರಾಷ್ಟ್ರದ ಅಂಬೋಲಿ ಘಾಟದಲ್ಲಿ ಹುಟ್ಟಿ ಕರ್ನಾಟಕದ ಬೆಳಗಾವಿನಲ್ಲಿ ಬಂದು ಕೃಷ್ಣಾ ನದಿಗೆ ಜಾಯ್ನ್ ಆಗ್ತದೆ. ಸೊ ಇದು ಕೂಡ ಅದ್ರ ಉಪನದಿ ಇದೆ. ತುಂಗಭದ್ರಾ ಇದೆ, ಮಲಪ್ರಭಾ ಇದೆ. ಸೊ ಇವಾಗ ಯಾವುದು ಉಳಿತು ಅಂದರೆ ಅಮರಾವತಿ. ಓಕೆ, ಈ ಅಮರಾವತಿ ಇದೆಯಲ್ಲ, ಇದು ಕೃಷ್ಣಾ ನದಿಯ ಉಪನದಿ ಅಲ್ಲ. ಓಕೆ, ಅಮರಾವತಿ ಎಲ್ಲಿ ಬರ್ತದೆ? ಅಮರಾವತಿ ಇವಾಗ ಪ್ರೆಸೆಂಟ್ ಯಾವ ರಾಜ್ಯದ ರಾಜಧಾನಿ ಅಂತ ಹೇಳ್ಬೋದಾ? ಹೇಳ್ತೀರಾ ನೀವು? ಯಾವುದು ಅಂದರೆ ಆಂಧ್ರ ಪ್ರದೇಶ್. ಅಮರಾವತಿಯಲ್ಲಿ ಒಂದು ಸ್ತೂಪ ಬರ್ತದೆ. ಓಕೆ, ಆ ಸ್ತೂಪನ ಯಾವ ಮನೆತನ ನಿರ್ಮಾಣ ಮಾಡಿದ್ರು? ಮೌರ್ಯರ ಅಥವಾ ಶಾತವಾಹನರ? ಶಾತವಾಹನರು ಅದಕ್ಕೆ ಸರಿಯಾದ ಉತ್ತರ ಆಗ್ತದೆ. ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪ ಯಾವುದು ಅಂದರೆ ಅಮರಾವತಿ ಸ್ತೂಪ. ಈ ಪ್ರಶ್ನೆ ಕೇಳ್ತಾನೆ, ಸರಿನಾ? ನೆನಪಿರಲಿ. ಹಾಗೆ ಶಾತವಾಹನರು ನಿರ್ಮಿಸಿದ ಅತ್ಯಂತ ದೊಡ್ಡ ಸ್ತೂಪ ಕೂಡ ಅದೇ. ಕಾರ್ಲೆ ಚೈತ್ಯಾಲಯಗಳು ಅದು ಕೂಡ ಯಾರಿಗೆ ಅಂದರೆ ಇವರಿಗೆ ಶಾತವಾಹನರಿಗೆ ಸಂಬಂಧಿಸಿದವೆ, ಸರಿನಾ? ಇವೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತವೆ. ಯಾವುದ್ಯಾವುದು ಈ ಪ್ರಶ್ನೆಗಳನ್ನ ಬಿಟ್ಟು ಎಡಿಷ್ನಲಿ ಯಾವ್ದಾವ್ದು ಹೇಳ್ತಿದ್ದೀನಿ ಅಲ್ವಾ, ಆ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಹೇಳ್ತಾ ಇರ್ತೀನಿ, ಸರಿನಾ? ಅದನ್ನು ನೀವು ಬರ್ಕೊಳ್ಳಿ, ಇಲ್ಲಾಂದರೆ ಕೇಳ್ಕೊಳ್ಳಿ. ಅವಾಗ ನಾನು ರಿಪೀಟ್ ಮಾಡ್ತಾ ಇರ್ತೀನಿ. ಇವಾಗ ಇನ್ನೂ ಎಷ್ಟು ಪ್ರಶ್ನೆಗಳಿದ್ದಾವೆ? 7000 ಪ್ರಶ್ನೆ ಅಂದರೆ ನಿಮಗೆ ಫುಲ್ ಹೇಗೆ ಅಂದರೆ ಕಿವಿನಲ್ಲಿ ಕೇಳಿ ನಿಮಗೆ ನಿಮ್ಮ ಹೆಸರು ಮರ್ತೋಗಿರ್ಬೋದೇನೋ. 5 ಹೆಸರುಗಳು ನಿಮ್ಗೆ ಮರ್ತೋಗಲ್ಲ, ಸರಿನಾ? ಅದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟೇ. ಸೊ ನೆಕ್ಸ್ಟ್ 47ನೇ ಪ್ರಶ್ನೆ ಏನಿದೆ ಅಂದರೆ ಭಾರತದ ಏಕೈಕ ಜ್ವಾಲಾಮುಖಿ ದ್ವೀಪ ಎಲ್ಲಿದೆ ಅಂತ ಕೇಳಿದ್ದಾನೆ. ಲಕ್ಷದ್ವೀಪ, ಪೋರ್ಟ್ ಬ್ಲೇರ್ ಮತ್ತು ಅಂಡಮಾನ್ ನಿಕೋಬಾರ್ ಮತ್ತು ಸ್ಮರಜ್ ದ್ವೀಪ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಏಕೈಕ ಆ್ಯಕ್ಟಿವ್ ವ್ಯಾಲ್ಕನೋ ಇದೆ. ಓಕೆನಾ? ಏಕೈಕ ಜ್ವಾಲಾಮುಖಿ ದ್ವೀಪ ಇದೆ. ಓಕೆನಾ? ಜ್ವಾಲಾಮುಖಿ ದ್ವೀಪ ಅಂದರೆ ಇವಾಗಾದರೂ ಕೂಡ ಅಲ್ಲಿ ವ್ಯಾಲ್ಕನೋ ಬರ್ತಿದೆ. ಓಕೆನಾ? ಇವಾಗಲೂ ಕೂಡ ಅಲ್ಲಿ ಜ್ವಾಲಾಮುಖಿ ಆಗ್ತಾ ಇದೆ. ಯಾವುದು? ಬ್ಯಾರಿನ್ ದ್ವೀಪ ಅಂತ ಕರೀತಾರೆ. ಎಕ್ಸಾಕ್ಟಾಗಿ ಇವಾಗ ಅಂಡಮಾನ್ ನಿಕೋಬಾರದಲ್ಲೇ ಅದೊಂದು ದ್ವೀಪ ಬರ್ತದೆ. ಬಟ್ ಎಕ್ಸಾಕ್ಟ್ ದ್ವೀಪದ ಹೆಸರೇ ಕೇಳಿದ್ರು ಅಂದರೆ ಅವಾಗ ಏನಂತ ಹಾಕಬೇಕಂದ್ರೆ ಬ್ಯಾರಿನ್ ದ್ವೀಪ ಅಂತ ಹಾಕಬೇಕು. ಬ್ಯಾರಲ್ ಅಲ್ಲ. ಓಕೆನಾ? ನೀವು ಮನೆ ಮುಂದ್ಗಡೆ ಇಟ್ಟಿರ್ತೀರಲ್ವ ಬ್ಯಾರಲ್, 149 ಲೀಟ್ರದ್ದು, ಅದಲ್ಲ. ಓಕೆನಾ? ಯಾವುದು ಅಂದರೆ ಬ್ಯಾರೆನ್. ಓಕೆ, ಯಾವುದು? ಅದು ಬ್ಯಾರೇನೇ ಐತಿ. ಓಕೆ, ಈ ಬ್ಯಾರೇನ್ ಅದು. ಓಕೆ, ಅದು ಬ್ಯಾರೇನ್ ದ್ವೀಪದಲ್ಲಿ ಆ್ಯಕ್ಟಿವ್ ವ್ಯಾಲ್ಕನೋ ಇದೆ, ಸರಿನಾ? ಕನ್ನಡದಲ್ಲಿ ಏನು ಹೇಳ್ಬೋದು ಅಂದರೆ ಸಕ್ರಿಯ ಜ್ವಾಲಾಮುಖಿ ಅಂತ ಹೇಳ್ಬೋದು ಅನಿಸುತ್ತೆ. ಓಕೆನಾ? ಸಕ್ರಿಯ ಜ್ವಾಲಾಮುಖಿ ಅದು ಎಲ್ಲಿದೆ ಅಂದರೆ ಬ್ಯಾರೇನ್ ದ್ವೀಪ, ಸರಿನಾ? ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಯಾವುದಂದರೆ ಬ್ಯಾರೇನ್ ದ್ವೀಪದಲ್ಲಿರುವ ಜ್ವಾಲಾಮುಖಿ, ಸರಿನಾ? ನೆನಪಿರಲಿ. ಸೊ ನೆಕ್ಸ್ಟ್ 48ನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ದಕ್ಷಿಣ ಭಾರತದಲ್ಲಿ ಇವರು ಅತ್ಯಂತ ಶ್ರೇಷ್ಠ ಆಡಳಿತಗಾರರಂತೆ. ಓಹೋ, ಹೌದಾ? ಸೊ ನೆಕ್ಸ್ಟ್ ಅವರು ಪಾಲ ಆಡಳಿತಗಾರರನ್ನು ಉತ್ತರ ಭಾರತದಲ್ಲಿ ಸೋಲಿಸಿ ಗಂಗೈಕೊಂಡ ಚೋಳಪುರಮನ್ನು ನಿರ್ಮಿಸಿದನು ಅಂತೆ, ಸರಿನಾ? ಇವಾಗ ನಿಮಗೆ ಏನು ಬೇಡ. ಓಕೆನಾ? ಇಲ್ಲಿ ಯಾವುದು ಬೇಕು ಅಂದರೆ ಅವರು ಪಾಲ ಆಡಳಿತಗಾರರನ್ನು ಸೋಲಿಸಿ, ಯಾರಿಗೆ? ಪಾಲರಿಗೆ ಸೋಲಿಸ್ತಾರೆ, ಸರಿನಾ? ಪಾಲರಿಗೆ ಸೋಲಿಸಿ ಗಂಗೈಕೊಂಡ ಚೋಳಪುರಮನ್ನು ನಿರ್ಮಿಸಿದರು. ಸೊ ಇಷ್ಟೇ ಗೊತ್ತಿದ್ರೆ ಸಾಕಲ್ವ ನಿಮಗೆ? ಯಾವುದು? ಗಂಗೈಕೊಂಡ ಅಂತ ಬಿರುದು ಯಾರಿಗಿದೆ? ರಾಜ ಚೋಳನಿಗ ಅಥವಾ ರಾಜೇಂದ್ರ ಚೋಳನಿಗ? ಸೆಕೆಂಡ್ PU ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕಲ್ಲಿ 3ನೇ ಪಾಠ 4ನೇ ಪಾಠ ಇದೆ. 4ನೇ ಪಾಠದಲ್ಲಿ ಚಾಪ್ಟರ್ ತೆಗೆದರೆ ಚೋಳರದ್ದು ಪಾಠ ಇದೆ. ಅದರಲ್ಲಿ 3ನೇ ಪೇಜ್, ಆ ಪಾಠದ 3ನೇ ಪೇಜಲ್ಲಿ ಸೆಕೆಂಡ್ ಪ್ಯಾರಾ ಇಲ್ಲ ಥರ್ಡ್ ಪ್ಯಾರಾದಲ್ಲಿ ಕೊಟ್ಟಿರ್ಬೇಕು ನೋಡಿ ಇದು. ಓಕೆನಾ? ಯಾಕೆ ಇಷ್ಟು ಎಕ್ಸಾಕ್ಟಾಗಿ ಅದನ್ನು ಹೇಳ್ತಿದ್ದೀನಿ, ಅಷ್ಟು ವಿತ್ ಪ್ಯಾರಾ ಹೇಳ್ತಿದ್ದೀನಿ ಅಂದರೆ ಅಷ್ಟು ಅದನ್ನು ಸೆಕೆಂಡ್ PU ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ನೋಡಿ ಆ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರತಿ ಲೈನು ಕೂಡ ಎಲ್ಲೆಲ್ಲಿದೆ ಅಂತ ಬಯಟ್ ಆಗಿಬಿಟ್ಟಿದೆ ತಲೆನಲ್ಲಿ, ಸರಿನಾ? ಸೊ ಹೇಳ್ಬೋದಾ? ರಾಜರಾಜ ಚೋಳ, ರಾಜೇಂದ್ರ ಚೋಳ, ಕೃಷ್ಣದೇವರಾಯ ಬರೋದಿಲ್ಲ. ನಾನು ಚೋಳ ಅಂತ ಹೇಳ್ತೀನಿ, ಕೃಷ್ಣದೇವರಾಯ ಹೇಗೆ ಬರ್ತಾನೆ? ಕೃಷ್ಣ ಒಂದು ಇಲ್ಲಿ ಯಾಕೆ ಬರ್ತಾರೆ? ಅವ್ರು ಎಲ್ಲಿ ಅಂದರೆ ರಾಷ್ಟ್ರಕೂಟರಲ್ಲಿ ಬರ್ತಾರೆ. ಸೊ ಇಲ್ಲಿ ರಾಜರಾಜ ಚೋಳ ಅಥವಾ ರಾಜೇಂದ್ರ ಚೋಳ ಅಂತ ಕೇಳಿದಾಗ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ರಾಜೇಂದ್ರ ಚೋಳ. ಓಕೆನಾ? ಸೊ 3ನೇ ಪೇಜ್ ಅಂತ ಹೇಳ್ತಿದ್ದೀನಿ ಅಂದರೆ 1ನೇ ಪೇಜಲ್ಲಿ ಯಾರ್ದು ಅಂದರೆ ಕರಿಕಾಲ ಚೋಳ ಹಾಗೆ ಪರಾಂತಕನ ಬಗ್ಗೆ ಕೊಟ್ಟಿದ್ದಾರೆ, ಸರಿನಾ? 2ನೇ ಪೇಜಲ್ಲಿ ರಾಜರಾಜ ಚೋಳನ ಬಗ್ಗೆ ಕೊಟ್ಟಿದ್ದಾರೆ ಆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ 3ನೇ ಪೇಜಲ್ಲಿ ರಾಜೇಂದ್ರ ಚೋಳನ ಬಗ್ಗೆ ಕೊಟ್ಟಿದ್ದಾರೆ, ಸರಿನಾ? ರಾಜೇಂದ್ರ ಚೋಳನ ಬಗ್ಗೆ ಕೊಟ್ಟಿದ್ದಾರೆ. ಅವನೇ ಏನು ಮಾಡ್ತಾನೆ ಅಂದರೆ ಗಂಗೈಕೊಂಡ ಚೋಳಪುರಂ ಅನ್ನುವ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ. ಯಾಕೆ ನಿರ್ಮಾಣ ಮಾಡ್ತಾನೆ? ಗಂಗೈಕೊಂಡ ಚೋಳಪುರಂ ಅಂತ ಯಾಕೆ ಇಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಏನು ಪಾಲರನ್ನು ಸೋಲಿಸ್ತಾನಲ್ವಾ, ಸೋಲಿಸಿ ಗಂಗಾ ನದಿವರೆಗೂ ಹೋಗಿರ್ತಾನೆ ಅಣ್ಣಗೊಂಡವನು. ಯಾರು? ರಾಜೇಂದ್ರ ಚೋಳ, ಸರಿನಾ? ರಾಜೇಂದ್ರ ಚೋಳ ಯಾರ ಮಗ? ಬೃಹದೇಶ್ವರ ಟೆಂಪಲ್ ಕಟ್ಟಿಸ್ತಾನ ಅಲ್ವಾ? ಯಾರು? ರಾಜರಾಜ ಚೋಳ. ಈ ರಾಜರಾಜ ಚೋಳ ಬೃಹದೇಶ್ವರ ಟೆಂಪಲ್ ಕಟ್ಟಿಸ್ತಾನಲ್ವಾ, ಇವನ ಮಗನೇ. ಓಕೆ, ಇವನ ಸುಪುತ್ರ ಯಾರು ಅಂದರೆ ರಾಜೇಂದ್ರ ಚೋಳ. ಅಪ್ಪ ಪರಾಕ್ರಮಿ ಆದರೆ ಮಗ ಅಪ್ರತಿಮ ವೀರ ಅವನು. ಓಕೆನಾ? ಯಾರು? ರಾಜೇಂದ್ರ ಚೋಳ.
ಸೊ ಇವನು ಗಂಗಾ ನದಿಯಿಂದ ನೀರು ತಂದು ಇಲ್ಲಿ ಒಂದು ಕೆರೆನಲ್ಲಿ ಅದು ನೀರು ಹಾಕಿ ಅಲ್ಲಿದ್ರೇನೋ ಗಂಗೈಕೊಂಡ ಚೋಳಪುರಂ ಅಂತ ಒಂದು ಹೊಸ ನಗರವನ್ನೇ ನಿರ್ಮಾಣ ಮಾಡ್ತಾನೆ. ಯಾರು? ರಾಜೇಂದ್ರ ಚೋಳ. ಈ ರಾಜೇಂದ್ರ ಚೋಳ ಒಬ್ಬ ದೊರೆಗೆ ಸೋಲಿಸ್ತಾನೆ. ಯಾರು? ಕಲ್ಯಾಣಿ ಚಾಲುಕ್ಯರ ಒಬ್ಬ ದೊರೆಗೆ ಸೋಲಿಸಿ ಆ ನಗರವನ್ನು ಬೆಂಕಿ ಹಚ್ತಾನೆ. ಯಾವ ನಗರಕ್ಕೆ ಬೆಂಕಿ ಹಚ್ತಾನೆ? ಯಾವ ರಾಜನನ್ನು ಸೋಲಿಸ್ತಾನೆ ಹೇಳ್ಬೋದಾ? ಹೇಳ್ತೀರಾ ನೀವು? ಓಕೆನಾ? ಯಾಕಂದರೆ ನೀವು ಟಾಪಿಕ್ ಏನಿದೆ ಎಲ್ಲ ಕಲ್ಯಾಣಿ ಚಾಲುಕ್ಯರ ಓದುವಾಗ ನೀವು ಇದನ್ನು ನೋಡಿರ್ತೀರ. ನೀವು ಅಕಸ್ಮಾತಾಗಿ ನೋಡಿರಲ್ವಾ, ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ವಿಡಿಯೋದ ಎಂಡಲ್ಲಿ ನಾನೇ ಹೇಳಿರ್ತೀನಿ, ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ, ಇವರು ಶ್ರೀಲಂಕಾವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡರು. ಓಕೆ, ಶ್ರೀಲಂಕಾವನ್ನು ವಶಪಡಿಸ್ಕೊಳ್ತಾರೆ. ಯಾರು ಅಂದರೆ ರಾಜೇಂದ್ರ ಚೋಳನೇ. ಮಾಲ್ಡೀವ್ಸ್ನ ವಶಪಡಿಸಿಕೊಂಡವರು ಅಂತ ಏನಾದರೂ ಕೇಳಿದ್ರೆ ಅಲ್ಲಿ ರಾಜರಾಜ ಚೋಳ ಬರ್ತಾನೆ. ಯಾವುದು? ಮಾಲ್ಡೀವ್ಸ್ನ ವಶಪಡಿಸಿಕೊಂಡವ್ರು ಯಾರು ಅಂದರೆ ರಾಜರಾಜ ಚೋಳ. ಶ್ರೀಲಂಕಾನ ರಾಜೇಂದ್ರ ಚೋಳ, ಸರಿನಾ? ನೆನಪಿರಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನ ಯಾವುದಕ್ಕೆ ಕರ್ನಾಟಕದ GI ಟ್ಯಾಗ್ ಇಲ್ಲ ಅಂತ ಕೊಟ್ಟಿದ್ದಾನೆ. GI ಟ್ಯಾಗ್ ಯಾವಾಗ ಆರಂಭ ಆಯಿತು? 1999ರಲ್ಲಿ ಕಾಯ್ದೆ ಬರ್ತದೆ. GI ಟ್ಯಾಗ್ ಕಾಯ್ದೆ 1999ರಲ್ಲಿ. ಏನು ಗುರು ರಾಂಗ್ ಹೇಳ್ತಾ ಇದೆಯಾ? 2004ರಲ್ಲಿ ಡಾರ್ಜಿಲಿಂಗ್ ಚಹಾ ಆಗಿದ್ರೇನೋ GI ಟ್ಯಾಗ್ ಸಿಕ್ಕಿದೆ ಅಂತ ನಾನು ಓದಿದ್ದೀನಿ. ನೀನು 1999 ಅಂತ ಹೇಳ್ತೀಯಾ? ಹೌದು, 1999ರಲ್ಲಿ GI ಟ್ಯಾಗ್ ಕಾಯ್ದೆ ಬರ್ತದೆ. ಓಕೆನಾ? ಗ್ಲೋಬಲ್ ಇಂಡಿಕೇಶನ್ ಕಾಯ್ದೆ ಅಂತ ಭಾರತದಲ್ಲಿ. ಅದನ್ನು ಕೊಡಬೇಕು ಅಂತ, ಓಕೆನಾ, ಕಾಯ್ದೆ ಬಂದಿರೋದು 99ರಲ್ಲಿ. ಕೊಡಬೇಕು ಅಂತ ಇವ್ರಿಗೆ ಮನಸ್ಸು ಯಾವಾಗ ಬರ್ತದೆ ಅಂದರೆ 2003ರಲ್ಲಿ ಬರ್ತದೆ, ಕೊಡುನು ಅಂತ. ಓಕೆನಾ? 2003ರಲ್ಲಿ. ಬಟ್ ಕೊಡ್ತಾರೆ ಯಾವಾಗ ಅಂತ ಕೇಳಿದ್ರೆ 2004ರಲ್ಲಿ. ಓಕೆ, 2004ರಲ್ಲಿ ಯಾರಿಗೆ ಅಂದರೆ ಡಾರ್ಜಿಲಿಂಗ್ ಚಹಾಕ್ಕೆ. ಓಕೆ, ಡಾರ್ಜಿಲಿಂಗ್ ಟೀ ಅಂತಾರೆ ಕರಿತೀರಿ, ಗೊತ್ತಾ? ನೀವು ಯಾವುದು ಅಡ್ವರ್ಟೈಸ್ಮೆಂಟಲ್ಲೆಲ್ಲ ನೋಡಿರ್ತೀರ, ಡಾರ್ಜಿಲಿಂಗ್ ಟೀ ಅಂತ. ಹೀಗಿದ್ರೆ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರ ತಾನೆ. ಸೊ ಅದಕ್ಕೆ ಮೊದಲ GI ಟ್ಯಾಗ್ ಸಿಕ್ಕಿದೆ 2004ರಲ್ಲಿ. ಕರ್ನಾಟಕದಲ್ಲಿ ಮೈಸೂರು ಸಿಲ್ಕಿಗೆ ಮೊದಲ ಬಾರಿಗೆ GI ಟ್ಯಾಗ್ ಸಿಕ್ಕಿದೆ, ಸರಿನಾ? ಮೈಸೂರು ಸಿಲ್ಕಿಗೆ. ರೀಸೆಂಟಾಗಿ ನಮ್ಮ ಇಂಡಿಯಾ ಕಗ್ಜಿ ನಿಂಬೆಗೆ ಸಿಕ್ಕಿದೆ. ಓಕೆ, ಯಾವುದು? ಕಗ್ಗ ನಿಂಬೆ ಅಂತೀರಿ, ಗೊತ್ತಾ ನೀವು? ಇದ್ರ ಹೆಸರೇ ಕಗ್ಜಿ ನಿಂಬೆ. ಓಕೆನಾ? ಕಗ್ಗ ನಿಂಬೆ ಅಲ್ಲ, ಕಗ್ಜಿ ನಿಂಬೆ. ಯಾವುದಂದ್ರೆ ನಮ್ಮ ಹೆಮ್ಮೆಯ ಇಂಡಿ. ಓಕೆ, ನಿಂಬೆ ನಾಡು ಇಂಡಿ ಅಂತ ಕರೀತಾರೆ. ಬಿಜಾಪುರ ಜಿಲ್ಲೆಯ ಇಂಡಿ ಅಂತ ಒಂದು ತಾಲೂಕಿದೆ, ಸರಿನಾ? ಆ ತಾಲೂಕಲ್ಲಿ ಕಗ್ಜಿ ಅನ್ನೋ ನಿಂಬೆಗೆ ಇದ್ರೇನೋ ಸಿಕ್ಕಿದೆ GI ಟ್ಯಾಗ್, ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇದಕ್ಕೆ GI ಟ್ಯಾಗ್ ಸಿಕ್ಕಿಲ್ಲ ಅಂತ ಕೇಳಿದ್ರ, ಅರೇಬಿಕಾ ಕಾಫಿ, ಚಿಕ್ಕಮಗಳೂರಿನ ಅರೇಬಿಕಾ ಕಾಫಿ, ಹಾಗೆ ಬಾಬಾ ಬುಡನ್ಗಿರಿಯ ಅರೇಬಿಕಾ ಕಾಫಿ, ಮುಳ್ಳಯ್ಯನಗಿರಿ ಅರೇಬಿಕಾ ಕಾಫಿ ಅಂತ ಕೊಟ್ಟಿದ್ದಾರೆ. ಸೊ ಕನ್ಫ್ಯೂಷನ್ ಆಗುತ್ತಾ? ಆಗಲೇಬೇಕು ಅಂತ ಅವ್ರು ಕೊಟ್ಟಿರೋದು. ಸೊ ಅರೇಬಿಕಾ ಕಾಫಿ ಕೂರ್ಗ್ ಮತ್ತು ಚಿಕ್ಕಮಗಳೂರಿನ ಅರೇಬಿಕಾ ಕಾಫಿಗೆ ಸಿಕ್ಕಿದೆ. ಓಕೆ, ಕೂರ್ಗು ಮತ್ತು ಚಿಕ್ಕಮಗಳೂರಿನ ಇಲ್ಲೆರಡು ಕೂಡ ಮೊದಲು ಬಂದಿರೋದು ಚಿಕ್ಕಮಗಳೂರು ಅಲ್ವಾ? ಸೊ ಅಲ್ಲಿ ಸಿಗಲೇಬೇಕು. ಇವಾಗ ಪ್ರಸ್ತುತ ಅತಿ ಹೆಚ್ಚು ಬೆಳೀತಾ ಇರೋದೇ ಕೂರ್ಗಲ್ಲಲ್ವಾ? ಸೊ ಅಲ್ಲಿ ಕೂಡ ಸಿಗಲೇಬೇಕು. ಸೊ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ ಅಂತ ಕೊಟ್ಟಿದ್ದಾನೆ. ತಂದವರೇ ಬಾಬಾ ಬುಡನವರು. ಸೊ ಅವ್ರದಕ್ಕೆ ಸಿಗಬಾರ್ದಾ? ಸಿಗಲೇಬೇಕು. ಸೊ ಇಲ್ಲಿ ಯಾವುದಾಗಲ್ಲ ಅಂದರೆ ಮುಳ್ಳಯ್ಯನಗಿರಿ ಅರೇಬಿಕಾ ಕಾಫಿ ಅಂತ ಇದೆಯಲ್ವಾ, ಆಪ್ಷನ್ ಡಿ. ಈ ಮುಳ್ಳಯ್ಯನಗಿರಿ ಅರೇಬಿಕಾ ಕಾಫಿಗೆ ಸಿಕ್ಕಿಲ್ಲ, ಸರಿನಾ? ಸೊ ಈ ಮೂರಕ್ಕೂ ಸಿಕ್ಕಿದೆ. ಯಾವುದು? ಕೂರ್ಗ್ಗೆ, ಚಿಕ್ಕಮಗಳೂರಿಗೆ, ಹಾಗೆ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿಗೆ. ಓಕೆನಾ? ಅರೇಬಿಕಾ ಮತ್ತು ರೋಬೋಸ್ಟಾ ಅನ್ನೋದು ಇವೆದರ ತಳಿಗಳು ಅಂತ ಕೇಳಿದ್ರೆ ಕಾಫಿಯ ತಳಿಗಳು, ಸರಿನಾ? ಕಲ್ಯಾಣ ಸೋನಾ ಮತ್ತು ಸೋನಾ ಯಾವುದರ ತಳಿಗಳು ಅಂತ ಕೇಳಿದ್ರೆ ಅದು ಗೋಧಿಯ ತಳಿಗಳು. ಮೊನ್ನೆ ರೀಸೆಂಟಾಗಿ VO ಎಕ್ಸಾಮ್ ನಡೀತಲ್ವಾ, ಅದರಲ್ಲಿ ಕೇಳಿದ್ದ. ಕನ್ಫ್ಯೂಷನ್ ಆಗಿ ಬಂದಿದ್ದೀರಾ ಕೆಲವೊಬ್ಬರು. ಸೋನಾಲಿಕಾ ಅಂತ ಟ್ರ್ಯಾಕ್ಟರ್ ಅಂತ ನೀವು ನೋಡಿದ್ರು ಕೂಡ ಅದಕ್ಕೆ ರಾಂಗ್ ಹಾಕಬೇಕಾಗಿತ್ತು. ಬಟ್ ಕಲ್ಯಾಣ ಸೋನಾ ಅನ್ನೋದು ಭತ್ತ ಅಂತಾನೆ ಕೆಲವೊಬ್ರು ಹಾಕಿ ಬಂದಿದ್ದೀರಾ ಅಂತ ನಾನು ಹೇಳಿದ್ರು ಕೆಲವೊಬ್ರು. ಓಕೆನಾ? ಅದು ಕೆಲವೊಂದು ಕಡೆ ಹಾಗೆ ಕೊಟ್ಟಿದ್ದಾರೆ. ಓಕೆ, ಕೆಲವೊಂದು ಬುಕ್ಕಲ್ಲಿ ಕೂಡ ಕಲ್ಯಾಣ ಸೋನಾ ಅನ್ನೋದು ಭತ್ತ ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಅದನ್ನು ನೋಡ್ಕೊಳ್ಳಿ ಸ್ವಲ್ಪ. ಸೊ 49 ಆಯಿತಾ? 50ನೇ ಪ್ರಶ್ನೆ, ಶವರಾಯಿ ಬೆಟ್ಟಗಳಿಂದ ಜನದಿ ಬೆಟ್ಟಗಳು ಎಲ್ಲಿದ್ದಾವೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಶವರಾಯಿ ಬೆಟ್ಟಗಳಿಂದ ಜನದಿ ಬೆಟ್ಟಗಳು ಎಲ್ಲಿದ್ದಾವೆ, ಸರಿನಾ? ಸೊ ಇದಕ್ಕೆ ಕೊಂಕಣ ಕರಾವಳಿಯ ಆಗ್ನೇಯ ಭಾಗದಲ್ಲಿ, ಅದಾನಂತರ ಪೂರ್ವ ಘಟ್ಟಗಳ ಆಗ್ನೇಯ ಭಾಗದಲ್ಲಿ, ಪಶ್ಚಿಮ ಘಟ್ಟಗಳ ಆಗ್ನೇಯ ಭಾಗದಲ್ಲಿ, ಕೋರಮಂಡಲ ಕರಾವಳಿ ಅಂತ ಕೊಟ್ಟಿದ್ದಾನೆ, ಸರಿನಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಪೂರ್ವ ಘಟ್ಟಗಳ ಆಗ್ನೇಯ ಭಾಗದಲ್ಲಿ. ಓಕೆ, ಈಗ ಭಾರತ ಹೀಗಿದ್ದಾಗ ಇಲ್ಲಿ ಪೂರ್ವ ಘಟ್ಟ ಇದೆ. ಓಕೆನಾ? ಇದ್ರದ್ದು ಆಗ್ನೇಯ ಭಾಗದ ಈ ಕಡೆ ಆಗ್ತದೆ. ಓಕೆ, ಇದು ಆಗ್ನೇಯ, ಇದು ನೈಋತ್ಯ, ಇದು ವಾಯುವ್ಯ, ಇದು ಈಶಾನ್ಯ. ಇದನ್ನು ನಾವು ಸೆಂಟ್ರಾಗಿ ತೊಗೊಂಡ್ರೆ, ಓಕೆನಾ, ಇದನ್ನು ಸೆಂಟ್ರಾಗಿ ತೊಗೊಂಡ್ರೆ ಇಲ್ಲಿ ಈ ಭಾಗ ಇದೆಯಲ್ಲ, ಇಲ್ಲಿ ಶವರಾಯಿ ಬೆಟ್ಟಗಳಿಂದ ಜನದಿ ಬೆಟ್ಟಗಳಿದ್ದಾವೆ. ಓಕೆ, ಇಲ್ಲಿ ಶವರಾಯಿ ಬೆಟ್ಟಗಳು ಬರ್ತದೆ ನಿಮಗೆ. ಇಲ್ಲಿ ಶವರಾಯಿ ಬೆಟ್ಟಗಳು ಬರ್ತದೆ. ಈ ಶವರಾಯಿ ಬೆಟ್ಟ ಆದ ನಂತರ ಇಲ್ಲಿ ಜನದಿ ಬೆಟ್ಟಗಳು ಬರ್ತವೆ. ಜನದಿ ಬೆಟ್ಟಗಳು, ಸರಿನಾ? ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 61ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯಗಳಲ್ಲಿ ಸಿಂಹಬಾಲದ ಮಕಾಕ್ ಆದರೆ ನೈಸರ್ಗಿಕ ಆವಾಸ ಸ್ಥಾನದಲ್ಲಿ ಕಂಡು ಬರುತ್ತದೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಅಂದರೆ ಲಯನ್ ಟೇಲ್ಡ್ ಮಕಾಕ್, ಸಿಂಹಬಾಲದ ಕೋತಿಗಳು. ಓಕೆನಾ? ಸಿಂಹಬಾಲದ ಮಕಾಕ್ಗಳು ಎಲ್ಲಿ ಕಂಡು ಬರ್ತವೆ? ತಮಿಳುನಾಡು. ಟಿ ಏನಂದರೆ ತಮಿಳುನಾಡು, ಕರ್ನಾಟಕ, ಕೇರಳ, ಗೋವಾ, ಕರ್ನಾಟಕ. ಗೋವಾದಲ್ಲಿ ಕಂಡೇ ಬರಲ್ಲ ಗುರು ಅದು. ಓಕೆನಾ? ಗೋವಾದಲ್ಲೆಲ್ಲ ಅದು. ಓಕೆ, ಗೋವಾ ಅಲ್ಲದು ನೋಡಿ ಇದು. ಸೊ ಅದಾದ ನಂತರ ಏನು ಕೊಟ್ಟಿದ್ದಾನೆ ಅಂದರೆ
ಏನು ಕೊಟ್ಟಿದ್ದಾನೆ ಬೇಡ, ಡೈರೆಕ್ಟಾಗಿ ಆನ್ಸರ್ ಹೋಗೋಣ. ನೀಲಗಿರಿ ಏರಿಯಾ ಎಲ್ಲಿ ಕಂಡು ಬರ್ತದಲ್ವಾ, ಆ ನೀಲಗಿರಿ ಏರಿಯಾದಲ್ಲಿ ಇದು ಕಂಡು ಬರ್ತದೆ. ಯಾವುದು? ಲಯನ್ ಟೇಲ್ಡ್ ಮಕಾಕ. ನೀಲಗಿರಿ ಏರಿಯಾ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಒಂದು ಕೇರಳ, ಮತ್ತೊಂದು ತಮಿಳುನಾಡು, ಇನ್ನೊಂದು ಕರ್ನಾಟಕ. ಸೊ ಇದೆ ಅಲ್ವಾ ಆಪ್ಷನ್ ಎ, ಉತ್ತರ ಇದೆ ಅಲ್ವಾ? ಸೊ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸರಿನಾ? ನೆನಪಿರಲಿ ನಿಮಗೆ, ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸರಿನಾ? ಸೊ ನೆಕ್ಸ್ಟ್ 51 ಆದ ನಂತರ 52ನೆಯ ಪ್ರಶ್ನೆ ಏನಿದೆ ಅಂದರೆ, 52ನೆಯ ಪ್ರಶ್ನೆ, ಅರಬ್ಬಿ ಸಮುದ್ರದ ರಾಣಿ ಎಂದು ಕೆಳಗಿನ ಯಾವ ಬಂದರನ್ನು ಕರೆಯುತ್ತಾರೆ? ಅರಬ್ಬಿ ಸಮುದ್ರದ ರಾಣಿ ಅಂತ ಇದಕ್ಕೇನು ಎಳೆಯೋಕ್ಕೆ ಹೋಗೋದಿಲ್ಲ, ಡೈರೆಕ್ಟಾಗಿ ಹೇಳ್ತೀನಿ. ಯಾವುದಂದ್ರೆ ಕೊಚ್ಚಿ ಬಂದರು. ಹಾಗೆ ಅರಬ್ಬಿ ಸಮುದ್ರದ ರಾಜ ಯಾವುದು ಅಂತ ಕರೀತಾರೆ? ಕೇಳಿದಾನೆ ಪ್ರಶ್ನೆ ಪಿಸಿನಲ್ಲಿ. ಯಾವ ಬಂದರಿಗೆ ಕರೀತಾರೆ? ಕೊಲ್ಲಂ. ಓಕೆ, ಕೊಲ್ಲ ನನ್ನೇ ಅಂತ ಬರುತ್ತೆ, ಸಾಂಗ್ ಬರುತ್ತೆ ಗೊತ್ತಾ? ಕೊಲ್ಲು ಯಾರು ಕೊಲ್ತಾರೆ? ಹುಡುಗರ ಹುಡುಗಿರ? ಓಕೆ, ಹುಡುಗ ಅಂತ ನೆನ್ಪಿಟ್ಕೊಳ್ಳಿ. ಸೊ ಕೊಲ್ಲಂ ಅನ್ನೋದು ರಾಜ, ಕೊಚ್ಚಿ ಅನ್ನೋದು ಕೊಚ್ಚಿ, ಹುಚ್ಚಿ ಅಲ್ಲ ಕೊಚ್ಚಿ. ಓಕೆನಾ? ಕೊಚ್ಚಿ ಅನ್ನೋದು ರಾಣಿ. ಯಾವುದು? ಅರಬ್ಬಿ ಸಮುದ್ರದ ರಾಣಿ ಯಾವುದು? ಕೊಚ್ಚಿ ಬಂದರು. ಸರಿನಾ? ಈ ಮರ್ಮ ಗೋವಾ ಬಂದರು ಎಲ್ಲಿದೆ ಅಂತ ಕೇಳಿದ್ರೆ ಗೋವಾದಲ್ಲಿದೆ. ಸರಿನಾ? ಸೊ ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಬಂದರು ಮಹಾರಾಷ್ಟ್ರದಲ್ಲಿದೆ. ಸರಿನಾ? ಸೊ ನೆಕ್ಸ್ಟ್ ಹೊಸ ಮಂಗಳೂರು ಮೀನ್ಸ್ ನವಮಂಗಳೂರು ಬಂದರ ಎಲ್ಲಿದೆ ಅಂದರೆ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿದೆ. ಸರಿನಾ? ಇದು ನೆನಪಿರಲಿ. ಈ ಮರ್ಮ ಗೋವಾ ಬಂದರ ಮುಖಾಂತರ ಯಾವ ನದಿ ಹರಿತದೆ ಅಂತ ಕೇಳಿದ್ರೆ, ಒಂದು ಹೇಳೋದಾದರೆ ಮಹದಾಯಿ. ಓಕೆನಾ? ಮಹದಾಯಿ ನದಿ ಹರಿಯೋದು ಅಲ್ಲಿ ಮಾಂಡವಿ ಅಂತ ಕರೀತಾರೆ ಗೋವಾದಲ್ಲಿ. ಸರಿನಾ? ಕರ್ನಾಟಕದಲ್ಲಿ ಮಹದಾಯಿ ಹೆಸರಿನಿಂದ ಹರಿದು ಮಹಾರಾಷ್ಟ್ರದಲ್ಲಿ ಯಾವುದು ಗೋವಾದಲ್ಲಿ ಮಾಂಡವಿ ಹೆಸರಿನಲ್ಲಿ ಹರಿತದೆ. ಓಕೆನಾ? ವಜ್ರಪೋಹ ಜಲಪಾತವನ್ನು ಉಂಟು ಮಾಡಿದ ನದಿ ಕೂಡ ಇದೆ ಮಾಂಡವಿ ಅಥವಾ ಮಹದಾಯಿ. ಸರಿನಾ? ಮಹಾನದಿ ಅನ್ನೋದು ಎಲ್ಲಿ ಬರ್ತದೆ ಅಂದರೆ ನಿಮಗೆ ಒಡಿಸ್ಸಾದಲ್ಲಿ ಬರ್ತದೆ. ಸರಿನಾ? ಅತ್ಯಂತ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ಯಾವ ನದಿಗಿದೆ? ಮಹಾನದಿಗಿದೆ. ಮಹದಾಯಿ ಅಲ್ಲ. ಮಹದಾಯಿ ಎಲ್ಲಿ ಬರೋದಂದರೆ ಕರ್ನಾಟಕದಲ್ಲಿ. ಮಹಾನದಿ ಬರೋದೆಲ್ಲಿ ಅಂದರೆ ಒಡಿಶಾ ಭಾಗದಲ್ಲಿ. ಸರಿನಾ? ಸೊ ನೆಕ್ಸ್ಟ್ 53ನೇ ಪ್ರಶ್ನೆ ಏನಿದೆ ಅಂದರೆ ಸಮಭಾಜಕ ಕೆಳಗಿನ ಯಾವ ದೇಶಗಳ ಮೂಲಕ ಹಾದು ಹೋಗುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಸಂಭಾಜಕ ರೇಖೆ ಇದೆಯಲ್ವಾ, ಅಂದರೆ 0 ಡಿಗ್ರಿ ಲೈನ್, 0 ಡಿಗ್ರಿ ಇಕ್ವೇಟರ್ ಲೈನ್ ಅಂತ ಕರಿತೀವಲ್ವಾ, ಅದು ಯಾವ ದೇಶದ ಮುಖಾಂತರ ಹಾದು ಹೋಗುವುದಿಲ್ಲ? ಮಲೇಷಿಯಾ, ಅದಾದ ನಂತರ ಇಂಡೋನೇಷ್ಯಾದ ಮುಖಾಂತರ ಹಾದು ಹೋಗುತ್ತೆ. ಯಾಕಂದರೆ ಇದು ಮಧ್ಯವಾಗಿದೆ. ಇದು ಉತ್ತರ ಧ್ರುವದಲ್ಲೂ ಇದೆ, ದಕ್ಷಿಣ ಧ್ರುವದಲ್ಲೂ ಇದೆ. ಸೊ ಅಂದರೆ ಇದರ ಮುಖಾಂತರ ಹಾದು ಹೋಗಿದೆ ಅದು. ಸೊ ನೆಕ್ಸ್ಟ್ ಕಿನ್ಯಾ ಅಂತ ಕೊಟ್ಟಿದ್ದಾನೆ, ಉಗಾಂಡ ಅಂತ ಕೊಟ್ಟಿದ್ದಾನೆ, ಮಲೇಷಿಯಾ ಅಂತ ಕೊಟ್ಟಿದ್ದಾನೆ. ಸೊ ಮಲೇಷಿಯಾ ನೋಡಿದ್ರೆ ನೀವು ಅದು ಮೇಲ್ಗಡೆ ಬರುತ್ತೆ. ಮಲೇಷಿಯಲ್ಲಿ ಏಷ್ಯಾದಲ್ಲಿ ಬರ್ತದೆ. ಏಷ್ಯಾದಲ್ಲಿರುವ ಯಾವ ಒಂದು ದೇಶದ ಮೇಲೆ ಹಾದು ಹೋಗಿದೆ ಅಂದರೆ ಇದು ಸಂಭಾಜಕ ವೃತ್ತ ಇಂಡೋನೇಷ್ಯಾದ ಮೇಲೆ ಹಾದು ಹೋಗ್ತದೆ. ಸರಿನಾ? ಇಂಡೋನೇಷ್ಯಾದ ಮುಖಾಂತರ ಮಾತ್ರ ಹಾದು ಹೋಗ್ತದೆ. ಮಲೇಷ್ಯಾ ಕೂಡ ಏಷ್ಯಾದಲ್ಲಿ ಬರ್ತದೆ, ಅದರ ಮುಖಾಂತರ ಹಾದು ಹೋಗುತ್ತಾ? ಮಲೇಷ್ಯಾ ಮುಖಾಂತರ ಹಾದು ಹೋಗೋದಿಲ್ಲ. ಬಟ್ ಇಲ್ಲಿ ಕಿನ್ಯಾ ಮತ್ತು ನಿಮಗೆ ಇದು ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಕಿನ್ಯಾ ಮತ್ತು ಉಗಾಂಡ ಗೊತ್ತಿಲ್ಲ ಅಂದ್ಕೊಳ್ಳಿ, ಮಲೇಷ್ಯಾದ ಗೊತ್ತಾಗುತ್ತೆ. ಸರಿನಾ? ಸೊ ಅದಕ್ಕೆ ಮಲೇಷ್ಯಾದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾಕೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವು ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? ನೀವು ಮ್ಯಾಪ್ ಜಾಸ್ತಿ ನೋಡೋದು ಬೇಡ. ನೀವು ಮ್ಯಾಪ್ ತಂದು ರೂಮೆಲ್ಲ ಸಿಕ್ಸಾಕಿ ನೀವು ಮನೆಯೆಲ್ಲ ಸಿಕ್ಸಾಕೋದು ಏನು ಬೇಕಾಗಿಲ್ಲ. ಸುಮ್ಮನೆ ನೀವು ಕಾಫಿ ಟೀ ಕುಡಿತಿರ್ತಾರಲ್ವ. ಸೊ ನಾವು ಇಲ್ಲಿದ್ದೀವಿ ನೋಡು, ಅಮೇರಿಕಾ ಅಲ್ಲದ, ಮಲೇಷಿಯಾ ಇಲ್ಲದ, ಸಿಂಗಾಪುರ್ ಇಲ್ಲದ, ವಿರಾಟ್ ಕೊಹ್ಲಿ ಅಲ್ಲಿ ಹೋದ ಅಂತ ಅವ್ರು ಹೋದಾಗ ಬರೀ ನೋಡೋದು ಬೇಡ. ಓಕೆನಾ? ಅಲ್ಲಿ ಮ್ಯಾಪ್ ತೆಗೆದು ಜೂಮ್ ಹಾಕಿ ವಿರಾಟ್ ಕೊಹ್ಲಿ ಎಲ್ಲಿದ್ದಾನೆ ಅಂತ ಹುಡುಕಾಡಿ ಒಂದು ಸ್ವಲ್ಪ. ಎಲ್ಲಿ ಹೋಗಿದ್ದಾನೆ ಇವಾಗ ಪ್ರೆಸೆಂಟ್ಲಿ ಎಲ್ಲಿದ್ದಾನೆ? ಆಸ್ಟ್ರೇಲಿಯಲ್ಲಿದ್ದಾನೆ. ಆಸ್ಟ್ರೇಲಿಯಾ ಸರ್ಚ್ ಮಾಡಿ ಮ್ಯಾಪಲ್ಲಿ ಹೆಂಗೆ ಆಸ್ಟ್ರೇಲಿಯಾ ಅನ್ನೋದು ಎಲ್ಲಿದೆ ಅಂತ ನೋಡ್ಕೊಳ್ಳಿ, ಮ್ಯಾಪಲ್ಲಿ ನೋಡ್ಕೊಳ್ಳಿ. ಯಾರು ನಿಮ್ಮ ಫೇವ್ರೇಟ್ ಯಾರು ಬೇಕಾದ್ರೆ ದೇಶ ತಿರುಗ್ತಿರ್ತಾರಲ್ವ, ಸೊ ಅವ್ರದ್ದೆಲ್ಲ ಮ್ಯಾಪಲ್ಲಿ ನೋಡ್ಕೊಳ್ಳಿ. ಅವ್ರ ಜೊತೆ ನೀವು ಅವ್ರಿಗೆ ಫ್ಯಾನ್ ಇದ್ದಂಗೂ ಆಗುತ್ತೆ. ಸೊ ನೆಕ್ಸ್ಟ್ ನಿಮ್ಮ ಎಕ್ಸಾಮಲ್ಲಿ ಅವರು ಕೂಡ ನಿಮ್ಗೆ ಹೆಲ್ಪ್ ಆಗ್ತಾರೆ. ಸರಿನಾ? ಸೊ ನೆಕ್ಸ್ಟ್ 54ನೇ ಪ್ರಶ್ನೆ ಏನಿದೆ ಅಂದರೆ, 54ನೇ ಪ್ರಶ್ನೆ ಇದು ಮೆಂಟಲ್ ಅಬಿಲಿಟಿ ಇದೆ. ಮೆಂಟಲ್ ಅಬಿಲಿಟಿಗೆ ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗಿರ್ತೀನಿ. ಸರಿನಾ? ಸೊ ಇದಕ್ಕೆ 54ಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ, ಬೆಳಗ್ಗೆ 8:45ಕ್ಕೆ ಆಗುತ್ತೆ. ಸರಿನಾ? ಇದು ಸೊ ಇದಕ್ಕೆ ನೀವೇ ಆನ್ಸರ್ ಮಾಡ್ಕೊಳ್ಳಿ, ಯಾಕಂದರೆ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಸರಿನಾ? ಸೊ ನೆಕ್ಸ್ಟ್ ಸಾಂಪ್ರದಾಯಿಕ ಶಕ್ತಿಯ ಮೂಲಕ್ಕೆ ಇದು ಒಂದು ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ VO ಎಕ್ಸಾಮಲ್ಲಿ ಬಂದಿತ್ತು. ಸಾಂಪ್ರದಾಯಿಕ ಅಂದರೆ ಯಾವುದು? ಜೈವಿಕ ಅನಿಲ, ಉರುವಲು ಸುಡುವುದು, ಸೌರಶಕ್ತಿ ಮತ್ತು ಪವನ ಶಕ್ತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸಾಂಪ್ರದಾಯಿಕ ಶಕ್ತಿಯ ಮೂಲ ಅಂದರೆ ಸಾಂಪ್ರದಾಯಿಕವಾಗಿ ಯಾವುದು ಬಂದಿದೆ? ಉರುವಲು ಸುಡುವುದು ತಾನೆ. ಅಂದ್ರೇನು? ಇವಾಗ ಕಟ್ಟಿಗೆನ ಸುಡ್ತೀರಾ, ಸೊ ಒಲೆಯಲ್ಲಿ ಹಚ್ತೀರಾ. ಸೊ ಇವಾಗ ನಿಮಗೆ ಇದರ ಬೆಂಕಿ ಶಾಖ ಬರ್ತದೆ. ನೀವು ಚಪಾತಿ ಮಾಡ್ತೀರಾ, ರೊಟ್ಟಿ ಮಾಡ್ತೀರಾ, ಅದಾದ್ರೆ ಅನ್ನ ಮಾಡ್ತೀರಾ, ಸಾಂಬಾರು ಮಾಡ್ತೀರಾ, ಇಲ್ಲಾಂದರೆ ದಕ್ಷಿಣ ಕರ್ನಾಟಕ ಆದರೆ ಮುದ್ದೆ ಮಾಡ್ತೀರಾ. ಸೊ ಅದೆಲ್ಲ ಎದರ ಮುಖಾಂತರ, ಯಾವ ಶಕ್ತಿಯ ಮುಖಾಂತರ ಅಂದರೆ ಸಾಂಪ್ರದಾಯಿಕವಾಗಿ ಮಾಡ್ತೀರಾ. ಓಕೆ, ಅದು ಸಾಂಪ್ರದಾಯಿಕವಾಗಿ ಮಾಡ್ತೀರಾ, ಯಾವುದು? ಉರುವಲು ಸುಡುವುದನ್ನು. ಸರಿನಾ? ಸೊ ಇದೆಲ್ಲ ಇವಾಗ ಬಂದಿದ್ದಾವೆ. ಓಕೆ, ಇವೆಲ್ಲ ಇದ್ರೇನೋ ಸಾಂಪ್ರದಾಯಿಕ ಅಲ್ಲ ಇವು. ಜೈವಿಕ ಅನಿಲ ಏನು ನಿಮ್ಮ ಅಜ್ಜನ ಕಾಲದಲ್ಲಿ ಇರಲಿಲ್ಲ ತಾನೇ? ನಿಮ್ಮ ತಂದೆ ಕಾಲದಲ್ಲಿ ಇರಲಿಲ್ಲ. ನಿಮ್ಮ ತಂದೆ ಕಾಲದಲ್ಲಿ, ನಿಮ್ಮ ತಂದೆ ಅಂದರೆ ನಿಮ್ಮ ತಂದೆ ಚಿಕ್ಕವರಿದ್ದಾಗ ಅಂತ ಹೇಳ್ತಾ ಇದ್ದೀನಿ ನಾನು. ಸರಿನಾ? ಸೊ ನೆಕ್ಸ್ಟ್ ಸೌರಶಕ್ತಿ ಇವಾಗಿದ್ರೆ ಜಾಸ್ತಿ ಬರ್ತಾ ಇದೆ. ಸರಿನಾ? ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ. ಸೊ ಇದೆಲ್ಲ ಜಾಸ್ತಿ ಇನಿಷಿಯೇಟಿವ್ ಇದ್ರೇನು ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸರಿನಾ? ಎಲ್ಲರಿಗೂ ಸ್ವಲ್ಪ ಅರಿವು ಮೂಡಿಸ್ತಾ ಇದ್ದಾರೆ. ಇವಾಗ ಪವನ ಶಕ್ತಿ
ಇದು ಒಂದು 20 ವರ್ಷ ಹಿಂದ್ಗಡೆ ಇದು ಪವನ ಶಕ್ತಿ ಅನ್ನೋದು ಕಾನ್ಸೆಪ್ಟೇ ಇರಲಿಲ್ಲ ಭಾರತದಲ್ಲಿ ಮ್ಯಾಕ್ಸಿಮಮ್, ಸರಿನಾ, ಗೊತ್ತಿರಲಿಲ್ಲ. ಇವಾಗೆಲ್ಲ ಕಡೆ ಇದೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇವುಗಳಲ್ಲಿ ಹಳೆಯ ಪಟ್ಟು ಪರ್ವತಗಳು ಯಾವುದಿದೆ ಅಂತ ಕೇಳಿದ್ದಾರೆ. ಹಳೆಯ ಪಟ್ಟು ಪರ್ವತಗಳು ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಲ್ಪ್ಸ್ ಪರ್ವತ, ಯುರಲ್ ಪರ್ವತ ಮತ್ತು ಅರಾವಳಿ ಮತ್ತು ಹಿಮಾಲಯ. ಅತ್ಯಂತ ಹಳೆಯ ಪರ್ವತಗಳು ಯಾವುದು ಭಾರತದ್ದು? ಯಾವುದು? ಅರಾವಳಿ ಪರ್ವತಗಳು. ಓಕೆ, ಈ ಅರಾವಳಿ ಪರ್ವತಗಳಿಗೆ ಇನ್ನೊಂದು ಏನಂತಂದರೆ ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕರೀತಾರೆ. ಏನು? ಫೋಲ್ಡೆಡ್ ಮೌಂಟೇನ್ಸ್ ಅಂದರೆ ಕನ್ನಡದಲ್ಲಿ ಮಡಿಕೆ ಪರ್ವತ ಅಂತ ಕರೀತಾರೆ, ಸರಿನಾ. ಅತ್ಯಂತ ಯಂಗಾಗಿರುವ ಮಡಿಕೆ ಪರ್ವತಗಳು ಯಾವುದು ಹೇಳ್ಬೋದಾ? ನಮ್ಮ ಹಿಮಾಲಯ ಪರ್ವತಗಳು, ಅದು ಯಂಗ್. ಓಕೆನಾ, ಯಂಗ್ ಕೂಡ ನಮ್ಮಲ್ಲೇ ಇದೆ. ಹಾಗೆ ವಯಸ್ಸಾಗಿರೋದು ಅರಾವಳಿ ಪರ್ವತಗಳು, ಅವಶೇಷ ಪರ್ವತಗಳು, ಸರಿನಾ, ಮಡಿಕೆ ಪರ್ವತಗಳು, ಫೋಲ್ಡೆಡ್ ಮೌಂಟೇನ್ಸ್, ಇವೆಲ್ಲ ಇರೋದು ಕೂಡ ಇದಕ್ಕೆ ಇರೋದು ಹೆಸರು ಯಾವುದು? ಅರಾವಳಿಗೆ. ರೈಸಿನಾ ಹಿಲ್ಸ್ ರಾಷ್ಟ್ರಪತಿ ಭವನ ಎಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರೆ ಅದು ಕೂಡ ಅರಾವಳಿ ಬೆಟ್ಟಗಳಲ್ಲೇ ಕಂಡು ಬರ್ತದೆ, ಸರಿನಾ, ನೆನಪಿರಲಿ. ಅರಾವಳಿ ಬೆಟ್ಟದ ರೈಸಿನಾ ಹಿಲ್ಸ್ನಲ್ಲಿ ರಾಷ್ಟ್ರಪತಿ ಭವನ ಕಂಡು ಬರ್ತದೆ, ಸರಿನಾ, ನೆನಪಿರಲಿ. ಸೊ ನೆಕ್ಸ್ಟ್ 57ನೇ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವುಗಳಲ್ಲಿ ಭೂಮಿಯ ಮೇಲ್ಮೈನಲ್ಲಿರುವ ನೀರಿನ ಶೇಕಡಾವಾರು ಯಾವುದರಲ್ಲಿ ಹೆಚ್ಚು ಅಂತ ಕೊಟ್ಟಿದ್ದಾನೆ. ಭೂಮಿಯ ಮೇಲ್ಮೈನಲ್ಲಿರಬೇಕು, ಅದರೊಳಗೆ ನೀರಿನ ಶೇಕಡಾವಾರು ಎಲ್ಲಿ ಹೆಚ್ಚಿದೆ? ಸೊ ಈಸಿ ಪ್ರಶ್ನೆ ಇದು. ಈ ಪ್ರಶ್ನೆ ನೀವು ಆನ್ಸರ್ ಹಾಕ್ತೀರಾ. ಯಾವುದು? ಅಂತರ್ಜಲ ಒಳ ನೀರಾ ಇಲ್ಲಿ ಜಾಸ್ತಿ ಇದೆಯಾ? ಅದಾದ ನಂತರ ಹಿಮಟೋಪಿಗಳು ಮತ್ತು ಹಿಮನದಿಗಳು. ಹಿಮಟೋಪಿಗಳು ಅಂತಂದರೆ ಇವಾಗ ಹಿಮಾಲಯ ಮೇಲ್ಗಡೆ ಎಲ್ಲ ಇದ್ರೇನು ಐಸ್ ಆಗಿದ್ದರೆ ನಿಂತಿದೆ ಅಲ್ವಾ ಟೋಪಿ ಥರ, ಸೊ ಅದು. ಸೊ ನೆಕ್ಸ್ಟ್ ಸರೋವರಗಳ ಕಡಿಮೆ ಇದೆ, ಹೊಳೆ ಮತ್ತು ನದಿಗಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಆನ್ಸರ್ ಹಾಕೋದು ಯಾವುದಾಗುತ್ತೆ ಅಂದರೆ ಇದು ಹಾಕೋದು ಆಗುತ್ತೆ. ಬಟ್ ಇಲ್ಲಿ ಅತ್ಯಂತ ಹೆಚ್ಚು ನೀರಿರೋದು ಎಲ್ಲಿ ಅಂತಂದರೆ ಹಿಮನದಿಗಳಲ್ಲಿ. ಓಕೆ, ಹಿಮನದಿಗಳು ಮತ್ತು ಹಿಮಟೋಪಿಗಳು ಅಂದರೆ ಏನು ಹಿಮಾಲಯದಲ್ಲಿ ಏನು ಐಸಾಗಿ ನಿಂತಿದೆ ಅಲ್ವಾ, ಅಲ್ಲೆಲ್ಲ ಜಾಸ್ತಿ ನೀರಿದೆ. ಆ್ಯಕ್ಚುಲಿ ಅದೆಲ್ಲ ಕರಿಗೇ ಇವಾಗಿದ್ರೆ ಪ್ರವಾಹ ಸ್ವಲ್ಪ ಇದ್ರೆ ಜಾಸ್ತಿ ಆಗ್ತಾಯಿದೆ. ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿ ಅವು ಕರಗ್ತಾ ಇದ್ದಾವೆ, ಸರಿ, ನಾವು ಕರಗಬಾರ್ದು. ಸೊ ನೆನಪಿರಲಿ, ಹಿಮಟೋಪಿಗಳು ಮತ್ತು ಹಿಮನದಿಗಳಲ್ಲಿ ಅತ್ಯಂತ ಹೆಚ್ಚಿಗೆ ನೀರಿದೆ. ಅದಾದ ನಂತರ ಅದಕ್ಕಿಂತ ಹೆಚ್ಚಿಗೆಲ್ಲಿದೆ? ಸಮುದ್ರದಲ್ಲಿದೆ. ಸೆಕೆಂಡ್ ಹೈಯೆಸ್ಟ್ ಹಿಮಟೋಪಿಗಳು ಮತ್ತು ಹಿಮನದಿಗಳಲ್ಲಿದೆ. ಸೊ ಇನ್ನೂ ಅದು 75% ಅಂತ ಹೇಳ್ತೀವಲ್ವಾ, ಸೊ ಆ ಲೆವೆಲಲ್ಲಿ ಹೇಳೋದಾದರೆ. ಸೊ ನೆಕ್ಸ್ಟ್ 25% ಭೂಮಿ ಇದೆ, 25% ಭೂಮಿ ಇದೆ. ಭೂಮಿನಲ್ಲಿ 3% ಕುಡಿಯಲು ನೀರು ಯೋಗ್ಯವಾಗಿದೆ, ಸರಿನಾ. ಆ ಕುಡಿಯಲು ನೀರು ಯೋಗ್ಯವಾಗಿದೆ 3%. 3%ಲ್ಲಿ 2% ಎಲ್ಲಿದೆ ಅಂದರೆ ಇಲ್ಲೇ ಹಿಮನದಿಗಳು ಮತ್ತು ಹಿಮಟೋಪಿಗಳಲ್ಲೇ ಇದೆ, ಸರಿನಾ. ಸೊ ನೆಕ್ಸ್ಟ್ 1% ಮಾತ್ರ ನಮಗೆದ್ರೇನು ಅಂತರ್ಜಲದ ಮುಖಾಂತರ, ನದಿ ಮತ್ತು ಸರೋವರಗಳ ಮುಖಾಂತರ ಸಿಗ್ತದೆ, ಸರಿನಾ, ನೆನಪಿರಲಿ ಇದೆಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 58ನೇ ಪ್ರಶ್ನೆ, ಕೆಳಗಿನ ಯಾವುದು ಕೋವಿಡ್-19 ಸೂಕ್ತ ನಡವಳಿಕೆ ಅಲ್ಲ ಅಂತ ಕೊಟ್ಟಿದ್ದಾನೆ. ಮುಖ ಮುಚ್ಚಿಗೆ ಹಾಕಿಕೊಳ್ಳೋದು, ಮಾಸ್ಕ್ ಹಾಕಿಕೊಳ್ಳೋದು, ಸರಿನಾ? ಇದು ಸರಿನೇ ಇದೆ, ಸೂಕ್ತ ನಡವಳಿಕೆ ಇದೆ ಇದು, ಬಟ್ ಅಲ್ಲ ಅಂತ ಕೇಳಿದ್ದಾನೆ ಅವನು. ಸಾಮಾಜಿಕ ದೂರವನ್ನು ಕಾಪಾಡಿಕೊಳ್ಳೋದು, ಹೌದು, ಇದು ಕೂಡ. ಮೊಣಕೈಯಲ್ಲಿ ಕೆಮ್ಮುವುದು, ಕೈ ಕುಲುಕಿ ಅಭಿನಂದಿಸುವುದು. ಮೊಣಕೈಯಲ್ಲಿ ಕೆಮ್ಮುವುದು ಕೂಡ ಸರಿಯೇ, ಓಕೆ, ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಕೈ ಕುಲುಕುವುದು, ಅಭಿನಂದಿಸುವುದು ಅಲ್ಲ. ಕೈ ಕುಲುಕಿದ್ರೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಂಗಲ್ಲ, ಓಕೆನಾ. ದೂರ ನಿಂತು ನಮಸ್ಕಾರ ಮಾಡಿ, ಚೆನ್ನಾಗಿ ಮಾಡಿದ್ದೀರಾ, ನೀವು ಚೆನ್ನಾಗಿ ಜಾಬ್ ತೊಗೊಂಡಿದ್ದೀರಾ ಅಂತ ಹೇಳ್ಬೇಕು ನಿಮಗೆ. ಯಾರಾದರೂ ಕೂಡ ಮುಂದೆ ಆದರೂ ಕೂಡ ಕೈ ಮುಗಿದೇ ಹೇಳ್ಬೇಕು ಅವ್ರು ನಿಮಗೆ, ಸರಿನಾ. ಸೊ ಅದು ಯಾವುದು ಅಂದರೆ ಕೋವಿಡ್-19ನ ಸೂಕ್ತ ನಡವಳಿಕೆಗಳವೆಲ್ಲ, ಅದರ ರೂಲ್ಸ್ಗಳು, ಅದರ ಪ್ರೋಟೋಕಾಲ್ಗಳು, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 59ನೇ ಪ್ರಶ್ನೆ, ಒಲಿಂಪಿಕ್ನಲ್ಲಿ ವೈಯಕ್ತಿಕ ಕ್ರೀಡಾ ಚಟುವಟಿಕೆಯಲ್ಲಿ ಸ್ವರ್ಣ ಪದಕ ಜಯಿಸಿದ ಏಕಮಾತ್ರ ಭಾರತೀಯ ಯಾರು ಅಂತ ಕೇಳಿದ್ದಾರೆ. ಇದು 2021ರಲ್ಲಿ, ಬಟ್ ಇವಾಗ ಏಕಮಾತ್ರ ಅಂತ ಇಲ್ಲ. ಇವಾಗ ಏಕಮಾತ್ರ ಆಗೋದಿಲ್ಲ, ಯಾಕಂದರೆ ಅಭಿನವ್ ಬಿಂದ್ರಾ 2008 ಚೀನಾದ ಏನು ಒಲಿಂಪಿಕ್ಸ್ ನಡೀತದಲ್ವ, ಅಲ್ಲಿ ಶೂಟರ್ ಆಗಿ ಅವರು ಸ್ವರ್ಣ ಪದಕವನ್ನು ಜಯಿಸಿದರು. ಬಟ್ 2021ರಲ್ಲಿ ಮತ್ತೊಬ್ಬರು ಜಯಿಸಿದ್ರಲ್ವ, ಯಾರು? ಜಪಾನ್ನ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಜಯಿಸಿದ್ರು ತಾನೆ ಸಿಂಗಲ್ಸಲ್ಲಿ. ಸೊ ಅವರು ಕೂಡ ಜಯಿಸಿದ್ದಾರೆ. ಬಟ್ ಇವರಿಬ್ಬರೇ ಜಯಿಸಿದಾರೆ ಗೋಲ್ಡ್ ಅಂತ ಕೇಳಿದಾಗ ಸಿಂಗಲ್ಸ್ ವಿಭಾಗದಲ್ಲಿ ಮಾತ್ರ, ಅಥ್ಲೆಟಿಕ್ಸಲ್ಲಿ ಮಾತ್ರ ಇಬ್ಬರು ಜಯಿಸಿದ್ದಾರೆ. ಬಟ್ ನಮ್ಮ ಹಾಕಿ ಟೀಮ್ ಆಲ್ರೆಡಿ ಅದು 1928ರಿಂದನೇ ಜಯಿಸ್ತಾ ಬಂದಿದೆ, ಸರಿನಾ, ನೆನಪಿರಲಿ ಅದು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೊಸ ಶಿಕ್ಷಣ ನೀತಿ ಕರಡು ಸಮಿತಿ ಅಧ್ಯಕ್ಷ ಯಾರು ಅಂತ ಕೇಳಿದ್ದಾರೆ. ಸೊ ಸ್ಯಾಮ್ ಪಿತ್ರೋಡಾ, ಹಳದಿ ಕ್ರಾಂತಿಯ ಪಿತಾಮಹ ಯಾರು ಅಂದರೆ ಸ್ಯಾಮ್ ಪಿತ್ರೋಡಾ. ಮಹಾದೇವ್ ಗಾಡ್ಗಿಲ್, ಓಕೆ, ಮಹಾದೇವ್ ಗಾಡ್ಗಿಲ್ ಯಾರು ಅಂತಂದರೆ ಇವರು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದವರು. ಕೆ ಶ್ರೀನಿವಾಸ್ ಮತ್ತು ಕಸ್ತೂರಿ ರಂಗನ್ ಯಾರಿಗೆ ಅಂದರೆ ಇವರು ಕೂಡ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತಹ ಸಮಿತಿ ಯಾವುದು ಅಂದರೆ ಮಹಾದೇವ್ ಗಾಡ್ಗಿಲ್. ಎಷ್ಟರಲ್ಲಿ ಅಂದರೆ ಮಾಧವ್ ಗಾಡ್ಗಿಲ್ ಅಂತ ಕರಿತೀವಿ ಇದನ್ನು, ಓಕೆನಾ, 2010ರಲ್ಲಿ. ಸೊ ಇದನ್ನು ಕೂಡ ನಿಮ್ಗೆ ಹೇಳಿದೆ 2012ರಲ್ಲಿ ಕಸ್ತೂರಿ ರಂಗನ್ ಸಮಿತಿ ಪಶ್ಚಿಮ ಘಟ್ಟಗಳಿಗೆ ರಿಲೇಟೆಡ್ ಆಗಿರುವ ಸಮಿತಿ ಅಂತ ಹೇಳಿದೆ. ಬಟ್ ಇದೇ ಸಮಿತಿ ಇದೆಯಲ್ಲ, ಯಾವ ಸಮಿತಿ ಅಂದರೆ ಕಸ್ತೂರಿ ರಂಗನ್ ಸಮಿತಿ 2020ರಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ, ಓಕೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಅದರದ್ದು ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗ್ತಾರೆ ಅಂದರೆ ಕಸ್ತೂರಿ ರಂಗನೇ ಆಯ್ಕೆ ಆಗ್ತಾರೆ. ಇನ್ನೂ ಬದುಕಿದ್ದಾರೆ, ಹೌದು, ಇನ್ನೂ ಬದುಕಿದ್ದಾರೆ, ಓಕೆನಾ. ಆ ರೀತಿ ಎಲ್ಲ ನೀವು ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಅವಾಗಿದ್ದರೂ ಇವಾಗಿಲ್ಲ ಅಂತ, ಓಕೆನಾ. ಜಸ್ಟ್ 10 ವರ್ಷ ಆಗಿದೆ. ಸೊ ಕಸ್ತೂರಿ ರಂಗನ್ ಅದಕ್ಕೆ ಸರಿಯಾದ ಉತ್ತರ. ಸೊ ನೆಕ್ಸ್ಟು ರಾಜ್ಯ,
ಓಕೆ, ರಾಜ್ಯ ಶಿಕ್ಷಣ ನೀತಿ ಇದೆ ಅಲ್ವಾ, ಮೀನ್ಸ್ ಸ್ಟೇಟ್ ಎಜುಕೇಷನ್ ಪಾಲಿಸಿ, ಅದರ ಅಧ್ಯಕ್ಷ ಯಾರು ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ಸುಖದೇವ್ ಥೋರಟ್ ಅಂತ ಬರ್ತಾರೆ. ಓಕೆನಾ, ಸುಖದೇವ್ ಥೋರಟ್ ಕರೆಂಟ್ ಅಫೇರ್ಸಲ್ಲಿದೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ 61ನೇ ಪ್ರಶ್ನೆ ಏನಿದೆ ಅಂದರೆ ಗ್ರ್ಯಾಂಟ್ ಥ್ರೋನ್ಟನ್ ಓಕೆ ಇಂಡಿಯಾ ಲಿಮಿಟೆಡ್ನವರು ನಡೆಸಿದ ಒಂದು ರಾಷ್ಟ್ರೀಯ ಸಮೀಕ್ಷೆಯಲ್ಲಿ ಯಾವ ಪೊಲೀಸ್ ಠಾಣೆಯನ್ನು 2019 ಕರ್ನಾಟಕದ ಅತ್ಯಂತ ಉತ್ತಮ ಪೊಲೀಸ್ ಠಾಣೆಯನ್ನಾಗಿ ಆಯ್ಕೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ದೇವದುರ್ಗ, ಗಬ್ಬೂರು ಪೊಲೀಸ್ ಠಾಣೆ ಮತ್ತು ರಾಯಚೂರು ಪೊಲೀಸ್ ಠಾಣೆ ಮತ್ತು ಅರಕೆರೆ ಪೊಲೀಸ್ ಠಾಣೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ಗಬ್ಬೂರು ಪೊಲೀಸ್ ಸ್ಟೇಷನ್. ಸರಿನಾ? ಈ ಗಬ್ಬೂರು ಪೊಲೀಸ್ ಸ್ಟೇಷನ್ ಯಾವ ರಾಜ್ಯದಲ್ಲಿದೆ ಅಂತ ಹೇಳಿ, ಯಾವ ಜಿಲ್ಲೆಯಲ್ಲಿದೆ ಅಂತ ನಾನೊಂದು ಹೇಳ. ಗಬ್ಬೂರು ಪೊಲೀಸ್ ಸ್ಟೇಷನ್ ಅನ್ನೋದು, ಗಬ್ಬೂರು ಅನ್ನೋದು ಒಂದು ಊರು ಕಲಬುರಗಿ ಡಿಸ್ಟಿಕಲ್ಲಿ ಕೂಡ ಇದೆ. ಸರಿನಾ? ಬಟ್ ಇದು ಕಲಬುರಗಿದ ಏನು ಅಲ್ವಾ, ಹೇಳ್ಬೋದಾ? ಓಕೆ, ಅದನ್ನು ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇದು ಮೆಂಟಲ್ ಎಬಿಲಿಟಿ ಇದೆ. 62ನೇ ಪ್ರಶ್ನೆ. 62ನೇ ಪ್ರಶ್ನೆಗೆ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಯಾವುದು ಅಂದರೆ 39 ನಿಮಿಷಗಳು. ಓಕೆ, 39 ನಿಮಿಷಗಳು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ 63ನೇ ಪ್ರಶ್ನೆ ಏನಿದೆ ಅಂದರೆ ಡ್ಯಾಶ್ ನಡುವೆ ಪುನಃ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಅಂತ ಕೊಟ್ಟಿದ್ದಾರೆ. ಪುನಃ ಒಪ್ಪಂದಕ್ಕೆ ಯಾರ್ಯಾರು ಸಹಿ ಹಾಕ್ತಾರೆ? ಗಾಂಧಿ ಇರ್ವಿನ್, ಅದಾನಂತರ ಗಾಂಧಿ ಅಂಬೇಡ್ಕರ್, ಗಾಂಧಿ ನೆಹರು ಮತ್ತು ನೆಹರು ಅಂಬೇಡ್ಕರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಗಾಂಧಿ ಮತ್ತು ಅಂಬೇಡ್ಕರ್ ಇವರಿಬ್ಬರು ಸಹಿ ಹಾಕ್ತಾರೆ. ಸರಿನಾ? ಯಾವುದಂದರೆ ಪುನಃ ಒಪ್ಪಂದಕ್ಕೆ ಎಲ್ಲಿ ಆಗ್ತಂದರೆ ಪುಣಾದ ಯರವಾಡ ಜೈಲಿನಲ್ಲಿ ಹಾಕ್ತಾರೆ. ಸರಿನಾ? ನೆನಪಿರಲಿ ಇದು. ಸೊ ಗಾಂಧಿ ಇರ್ವಿನು 1931ರಲ್ಲಿ ಇವರಿಬ್ಬರ ನಡುವೆ ಒಂದು ಒಪ್ಪಂದ ಏರ್ಪಾಡಾಗ್ತದೆ. ಸರಿನಾ? ಅದು ಕೂಡ ನೆನಪಿರಲಿ. ಗಾಂಧಿ ಇರ್ವಿನ್ ಒಪ್ಪಂದ ಯಾವ ವರ್ಷದಲ್ಲಿ ಆಯಿತು ಅಂತ ಕೇಳಿದ್ರೆ ಅದು 1931. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ NRC ಏನನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾನೆ. NRC ಏನನ್ನು ಸೂಚಿಸುತ್ತದೆ? ನ್ಯಾಷನಲ್ ರಿಜಿಸ್ಟ್ರೇಷನ್ ಕಾರ್ಪೊರೇಷನ್, ನ್ಯಾಷನಲ್ ರಿಜಿಸ್ಟರ್ ಕಮಿಟಿ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್, ಹಾಗೆ ನ್ಯಾಷನಲ್ ರೆಕಾರ್ಡ್ ಆಫ್ ಸಿಟಿಜನ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದು ರೀಸೆಂಟಾಗಿ ಕೂಡ ಸ್ವಲ್ಪ ಕರೆಂಟ್ ಅಫೇರ್ಸಲ್ಲಿದೆ. ಯಾವುದಾದ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್. ಸರಿನಾ? ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಯಾರ ಹೆಸರು ಮೇಲೆ ರೀಸೆಂಟಾಗಿ ಲಾಂಚ್ ಆಗಿದೆ ಅಂತ ಕೇಳಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೆಸರಿನಲ್ಲಿ ಇದು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಇದ್ರೆ ಲಾಂಚ್ ಆಗಿದೆ. ಯಾರು? ಅಮಿತ್ ಶಾ ಇದ್ರೆ ಲಾಂಚ್ ಮಾಡಿದ್ದಾರೆ 1-2 ತಿಂಗಳ ಹಿಂದ್ಗಡೆ. ಸರಿನಾ? ಅದು ಕೂಡ ಕರೆಂಟ್ ಅಫೇರ್ಸಲ್ಲಿದೆ. ಸೊ ಅದಕ್ಕೆ ನೋಡ್ಕೊಳ್ಳಿ. ನೀವು ಏನೇ ಓದೋದಾಗಲಿ ಅದಕ್ಕೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಟಚ್ ಇತ್ತಾ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಅಷ್ಟೇ. ಸೊ ನೆಕ್ಸ್ಟ್ 65ನೇ ಪ್ರಶ್ನೆ ಏನಿದೆ ಅಂದರೆ ಇದು ಕೂಡ ಇದ್ರ ಮೆಂಟಲ್ ಎಬಿಲಿಟಿ ಇದೆ. ಸೊ ಇದಕ್ಕೆ ಕೂಡ ಡೈರೆಕ್ಟಾಗಿ ಆನ್ಸರ್ ಹೇಳೋದಾದರೆ ಯಾವುದು ಉತ್ತರ ಆಗುತ್ತೆ ಅಂದರೆ 18 ಮತ್ತು 24 ಆಗುತ್ತೆ. ಓಕೆನಾ? ಇದಕ್ಕೆ ನೋಡ್ಕೊಳ್ಳಿ. ಇದು ಕೂಡ ಇದ್ರ ಮಾಡಿ ಈಸಿಯಾಗಿದೆ ನೋಡಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೆಚ್ಚಿನ ಭೂಕಂಪದ ತೀವ್ರತೆಯ ವಲಯದ ಅಡಿಯಲ್ಲಿ ಬರದ ಭಾರತೀಯ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾನೆ. ಬರುವ ಅಲ್ಲ, ಬರದ. ಓಕೆ, ನಾಟ್ ಇಂಗ್ಲೀಷಲ್ಲಿ ಓದಿದ್ರೆ ಎಕ್ಸಾಕ್ಟ್ ಕ್ಲಿಯರ್ ಆಗಿರುತ್ತೆ ಇದು, ಬಟ್ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗಿ ಕೊಟ್ಟಿರ್ತದೆ ಇದು ಕ್ವಶನ್. ಓಕೆನಾ? ಸೊ ಇದಕ್ಕೆ ಉತ್ತರ ಯಾವುದು ಅಂದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇದು ಆಗ್ತದಾ, ಭೂಕಂಪ ಆಗ್ತದಾ? ಭೂಕಂಪ ವಲಯ ಕೇಂದ್ರಗಳು, ಭೂಕಂಪ ಮಾಪನ ಕೇಂದ್ರಗಳಿದ್ದಾವೆ. ಎಲ್ಲಿ? ಚಿಂಚೋಳಿನಲ್ಲಿ ಮತ್ತು ಗೌರಿಬಿದನೂರಿನಲ್ಲಿ. ಸರಿನಾ? ಆದರೆ ಅತಿ ಹೆಚ್ಚು ನಮ್ಮದಿದ್ರೇನೋ ಭೂಕಂಪ ವಲಯದಲ್ಲಿ ಬರ್ತದೆ ಅಂತ ಕೇಳಿದ್ರೆ ಬರೋದಿಲ್ಲ. ಏನು ಉತ್ತರ ಭಾರತದಲ್ಲಿ ಇದಾವಲ್ವಾ ಅಲ್ಲಿ ಜಾಸ್ತಿ ಇದ್ರೇನೋ ಭೂಕಂಪ ವಲಯ ಇದೆ, ಭೂಕಂಪ ವಲಯ ಇದೆ ಅಲ್ಲಿ. ಸರಿನಾ? ಸೊ ನಮ್ಮಲ್ಲಿ ಜಾಸ್ತಿ ಭೂಕಂಪ ಆಗೋದಿಲ್ಲ. ಸೊ ನಮ್ಮ ಕರ್ನಾಟಕ ಬರೋದಿಲ್ಲ. ಮಹಾರಾಷ್ಟ್ರ ಬರೋದಿಲ್ಲ. ತಮಿಳ್ನಾಡು ತಮಿಳ್ನಾಡು ಕೂಡ ಬರೋದಿಲ್ಲ. ಕೇರಳ ಬರೋದಿಲ್ಲ. ಮಧ್ಯಪ್ರದೇಶ ಕೂಡ ಬರೋದಿಲ್ಲ. ಬಟ್ ಮಧ್ಯಪ್ರದೇಶದ ಏನು ಉತ್ತರ ಭಾರತದ ಭಾಗ ಇದೆಯಲ್ಲ ಅಲ್ಲೆಲ್ಲ ಬರ್ತದೆ. ಸೊ ಮುಂದಿನ ಪ್ರಶ್ನೆ ಏನಿದೆ ಅಂದರೆ ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ. ಕಾರಣ? ಅದರ ಬಣ್ಣ ಕಪ್ಪು, ಅದು ತೇವಾಂಶವನ್ನು ಉಳಿಸಿಕೊಳ್ಳುವುದು, ಅವುಗಳ ಶಿಲಾದ್ರವ್ಯದಿಂದ ಲಾವದಿಂದ ಮಾಡಲ್ಪಟ್ಟಿವೆ ಅಂತ ಕೊಟ್ಟಿದ್ದಾರೆ, ಅವು ಪ್ರಸ್ಥಭೂಮಿಯ ಪ್ರದೇಶದಲ್ಲಿ ಕಂಡುಬರುತ್ತವೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಯಾವುದು ಇದಕ್ಕೆ ಉತ್ತರ ಆಗ್ತದೆ? ಅವು ಏನಿದಾವಲ್ವಾ ಕಪ್ಪು ಮಣ್ಣು ಏನಿದೆಯಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರ್ತದೆ. ಕೆಂಪು ಮಣ್ಣು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕಂಡುಬರ್ತದೆ. ಅತ್ಯಂತ ಹೆಚ್ಚು ಕೆಂಪು ಮಣ್ಣು ಕಂಡುಬರುವ ಜಿಲ್ಲೆ ಯಾವುದು ಅಂತ ಕೇಳ್ತಾನೆ? ತುಮಕೂರು. ಸರಿನಾ? ಸೊ ಅತ್ಯಂತ ಹೆಚ್ಚು ರಾಗಿ ಬೆಳೆಯುವ ಜಿಲ್ಲೆ ಯಾವುದು? ಅದು ಕೂಡ ತುಮಕೂರೇ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ತೇವಾಂಶವನ್ನು ಉಳಿಸಿಕೊಳ್ಳುವುದು. ಹಾಗೆ ಅತ್ಯಂತ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ಜಿಲ್ಲೆ ಯಾವುದು? ಹಾವೇರಿ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ ನೆಕ್ಸ್ಟ್ 68ನೇ ಪ್ರಶ್ನೆ ಏನಿದೆ ಅಂದರೆ 2020ರಲ್ಲಿ ಭೂಮಿಯ ಗುರಿ ಮೀರಿ ಹೊಡೆ ಅರ್ತ್ ಓವರ್ ಶೂಟ್ ದಿನವನ್ನು ಯಾವಾಗ ಆಚರಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಆಗಸ್ಟ್ 22, ಮೇ 26 ಮತ್ತು ಏಪ್ರಿಲ್ 15 ಮತ್ತು ಜೂನ್ 5 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸೊ ಇದು ಕೂಡ ಕಾನ್ಸೆಪ್ಟ್ ಏನಿಲ್ಲ, ಇದರಲ್ಲಿ ಡೈರೆಕ್ಟ್ ಆನ್ಸರ್ ಇದೆ. ಇದಕ್ಕೆ ಆಗಸ್ಟ್ 22. ಓಕೆನಾ? ಆಗಸ್ಟ್ 23 ಏನಿದೆ? ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಿದ್ದೀವಿ 2024ರಲ್ಲಿ ಮೊದಲ ಬಾರಿಗೆ. ಯಾವುದು VO ಎಕ್ಸಾಮಲ್ಲಿ ಕೇಳ್ದಲ್ವಾ ಅದೇ ಪ್ರಶ್ನೆ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಓಕೆ, ಆಗಸ್ಟ್ 23. ಇದು ಆಗಸ್ಟ್ 22 ಯಾವುದಂದರೆ ಅರ್ತ್ ಓವರ್ ಶೂಟ್ ದಿನ. ಓಕೆ, ಅರ್ತ್ ಓವರ್ ಶೂಟ್ ದಿನ ಆಚರಿಸ್ತಿದ್ದೀವಿ. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 69ನೇ ಪ್ರಶ್ನೆ, ಖಾಸಿ ಜೈಂತಿಯಾ ಬೆಟ್ಟಗಳು ಯಾವ ರಾಜ್ಯದಲ್ಲಿದ್ದಾವೆ? ಮೇಘಾಲಯ ರಾಜ್ಯ. ಇದನ್ನು ಎಕ್ಸ್ಪ್ಲನೇಷನ್ನು ಬೇಕಾಗಿಲ್ಲ, ಇದನ್ನು ನೀವು ಎಕ್ಸ್ಪ್ಲನೇಷನ್ ಬಯಸು ಕೂಡ ಬೇಡಿ. ಓಕೆನಾ? ಖಾಸಿ ಮತ್ತು ಜೈಂತಿಯಾ ಟ್ರೈಬ್ಗಳು ಕಂಡುಬರೋದು ಕೂಡ ಮೇಘಾಲಯದಲ್ಲಿ. ಓಕೆ, ಅದಾದ ನಂತರ ಗಾರೋ ಅಂತ ಬರ್ತದೆ.
ಖಾಸಿ, ಗಾರೋ ಮತ್ತು ಜೈಂತಿಯಾ ಅಂತ ಈ 3 ಬೆಟ್ಟಗಳು ಕಂಡುಬರೋದು ಮೇಘಾಲಯದಲ್ಲಿ. ನೋಕ್ರೆಕ್ ಬಯೋಸ್ಪಿಯರ್ ಕಂಡುಬರೋದು ಮೇಘಾಲಯದಲ್ಲಿ. ನೋಕ್ರೆಕ್ ನ್ಯಾಷನಲ್ ಪಾರ್ಕ್ ಕಂಡುಬರೋದು ಮೇಘಾಲಯದಲ್ಲಿ. ನೋಕ್ರೆಕ್ ಅನ್ನೋದು ಮೇಘಾಲಯದ ರಾಜಧಾನಿ, ಸರಿನಾ? ಇವೆಲ್ಲ ಮೇಘಾಲಯ. ಯಾವುದು? ಖಾಸಿ, ಗಾರೋ, ಜೈಂತಿಯಾ. ಅತ್ಯಂತ ಹೆಚ್ಚು ಮಳೆ ಬೀಳುವ ರಾಜ್ಯ ಯಾವುದು? ಮೇಘಾಲಯದ ಯಾವ ಊರು? ಮೌಸಿನ್ರಾಮ್. ಅದಕ್ಕಿಂತ ಮುಂಚೆ ಯಾವುದಿತ್ತು? ಚಿರಾಪುಂಜಿ ಇತ್ತು, ಸರಿನಾ? ಇದೆಲ್ಲ ನೆನಪಿರಿ ನಿಮಗೆ ಮೇಘಾಲಯ ರಿಲೇಟೆಡ್. ನಾಗಾಲ್ಯಾಂಡಲ್ಲಿ ನಾಗ ಬುಡಕಟ್ಟು ಕಂಡು ಬರ್ತಾರೆ, ಓಕೆನಾ? ಮಣಿಪುರದಲ್ಲಿ ಕೂಕಿ ಬುಡಕಟ್ಟು ಕಂಡು ಬರ್ತಾರೆ. ಅರುಣಾಚಲ್ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿ ಎಂಟ್ರ್ ಆಗ್ತದೆ. ಯಾವ ಹೆಸರಿನಲ್ಲಿ ಎಂಟ್ರಿ ಆಗ್ತದೆ? ಚಮಯಾಂಗ್ ಡಂಗ್ ಹೆಸರಲ್ಲಿ ಎಂಟ್ರಿ ಆಗ್ತದ? ಏನು ಲೋಹಿತ್ ಅಂತ ಇದ್ರೆ ಅದರಲ್ಲಿ ಹರಿತದ? ಹೇಳಿ. ಯಾವ ಕಣಿವೆಯ ಮುಖಾಂತರ ಪಾಸ್ ಆಗ್ತದೆ? ಯಾವ ಕಣಿವೆಯ ಮುಖಾಂತರ ಭಾರತಕ್ಕೆ ಎಂಟ್ರಿ ಆಗ್ತದೆ? ಹೇಳ್ಬೋದಾ? ಹೇಳಿ ಅದನ್ನು ಕಾಮೆಂಟ್ ಹಾಕಿ. ಸೊ ನೆಕ್ಸ್ಟ್ 70ನೇ ಪ್ರಶ್ನೆ ಏನಿದೆ ಅಂದರೆ ಹಿಡಕಲ್ ಅಣೆಕಟ್ಟು. ಓಕೆ, ಹಿಡಕಲ್ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ಏನಿಲ್ಲ ಅಂದರೂ 1000 ಸರಿ ನೋಡ್ದಂಗೆ ಆಗಿದೆ ನನಗಂತರೂ. ಓಕೆ, ಹಿಡಕಲ್ ಅಣೆಕಟ್ಟು, ರಾಜ ಲಕ್ಕಮ್ಮನಗೌಡ ಅಣೆಕಟ್ಟು ಅಂತ ಕೇಳಿದ್ರೆ ಈ ಪ್ರಶ್ನೆ ಒಂದು ಏನಿಲ್ಲ ಅಂದರೂ 50 ಸರಿ ಬಂದಿದೆ ಎಲ್ಲ ಪ್ರಶ್ನೆ ಪತ್ರಿಕೆ ಹಿಡಿದ್ರೆ. ಘಟಪ್ರಭಾ ನದಿಯ ಮೇಲೆ ಹಿಡಕಲ್ ಅಣೆಕಟ್ಟಿಗೆ ಇರುವ ಇನ್ನೊಂದು ಹೆಸರು ಯಾವುದು ಅಂದರೆ ಯಾವುದು? ರಾಜ ಲಕ್ಕಮ್ಮನಗೌಡ ಅಣೆಕಟ್ಟು ಯಾವ ನದಿ ಮೇಲಿದೆ ಅಂದರೆ ಘಟಪ್ರಭಾ ನದಿಯ ಮೇಲಿದೆ. ಹಾಗೆ ಯಾವ ನದಿಯ ಉಪನದಿ ಅಂತ ಕೇಳಿದ್ರೆ ಕೃಷ್ಣಾ ನದಿಯ ಉಪನದಿ. ಎಲ್ಲಿ ಹುಟ್ಟುತ್ತದೆ ಅಂತ ಕೇಳಿದ್ರೆ ಮಹಾರಾಷ್ಟ್ರದ ಅಂಬೋಲಿ ಘಾಟ್ನಲ್ಲಿ ಹುಟ್ಟುತ್ತದೆ. ಯಾವುದು? ಘಟಪ್ರಭಾ ನದಿ, ಸರಿನಾ? ಸೊ ನೆಕ್ಸ್ಟ್ 70 ಆದ ನಂತರ 73ನೇ ಪ್ರಶ್ನೆ, ಸರಿನಾ? 73ನೇ ಪ್ರಶ್ನೆ ಏನಿದೆ ಅಂದರೆ ನಾಗಾರ್ಜುನ ಯೋಜನೆ ಒಂದು ಮುಖ್ಯ ವಿವಿಧೋಶ ಯೋಜನೆ. ಇದು ಯಾವ ನದಿಯ ಮೇಲೆ ಕಟ್ಟಿದೆ? ಗೋದಾವರಿ, ಮಹಾನದಿ, ಕೃಷ್ಣ ಮತ್ತು ಕಾವೇರಿ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕೃಷ್ಣ. ಓಕೆ, ನಾಗಾರ್ಜುನ ಪ್ರಾಜೆಕ್ಟ್ ಯಾವ ನದಿಯ ಮೇಲೆ ಇದೆ ಅಂತ ಕೇಳಿದ್ರೆ ಅದು ಕೃಷ್ಣಾ ನದಿಯ ಮೇಲಿದೆ, ಓಕೆನಾ? ನಾಗಾರ್ಜುನ ಪ್ರಾಜೆಕ್ಟ್ ಕೃಷ್ಣಾ ನದಿ. ಹಾಗೆ ಶ್ರೀಶೈಲಂ ಪ್ರಾಜೆಕ್ಟ್ ಇರೋದು ಕೂಡ ಕೃಷ್ಣಾ ನದಿಗೆ, ಸರಿನಾ? UKP ಅಪ್ಪರ್ ಕೃಷ್ಣ ಪ್ರಾಜೆಕ್ಟು. ಓಕೆ, ಫುಲ್ ಫಾರ್ಮ್ ಕೊಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತ. ಬರೀ UKP ಅಂತ ಕೊಟ್ಟರೆ ಗೊತ್ತಾಗಲ್ಲಲ್ವಾ? UKP ಅನ್ನೋದು ಕೂಡ ಕೃಷ್ಣಾಗೆ ಸಂಬಂಧಿಸಿದೆ. ಉತ್ತರ ಕರ್ನಾಟಕದ ನಮ್ಮ ಜಿಲ್ಲೆಗಳಿಗೆಲ್ಲ ಇದ್ರೆ ನೀರು ಒದಗಿಸಿರುವ ಏನೋ ಪುಣ್ಯದ ಕಾರ್ಯ ಇದೆ. ಓಕೆ, ಯಾವುದು? UKP. ಯಾರು ಸ್ಟಾರ್ಟ್ ಮಾಡಿದ್ರು ಇದು ಅಂತ ಕೇಳಿದ್ರೆ ಯಾರು? SM ಕೃಷ್ಣ ಅವರು, ರೀಸೆಂಟಾಗಿ ಎಕ್ಸ್ಪೈರ್ ಆದ್ರಲ್ಲ ಅವರೇ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 72ನೇ ಪ್ರಶ್ನೆ. ಕೆಳಗಿನ ಯಾವ ನಗರ ನದಿ ದಂಡೆಯಲ್ಲಿಲ್ಲ? ಸೂರತ್, ಆಗ್ರಾ, ಕಟಕ್ ಮತ್ತು ಮೈಸೂರು ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮೈಸೂರು. ಓಕೆ, ಮೈಸೂರಲ್ಲಿ ಯಾವುದಾದ್ರೂ ನದಿ ಇದೆಯಾ? ಶ್ರೀರಂಗಪಟ್ಟಣದಲ್ಲಿದೆ, ಮೈಸೂರಲ್ಲಿದೆಯಾ? ಇಲ್ಲ. ಸೂರತಲ್ಲಿದೆ, ಆಗ್ರಾದಲ್ಲಿದೆ ಮತ್ತು ಕಟಕ್ದಲ್ಲಿದೆ, ಸರಿನಾ? ಕಟಕಲ್ಲಿ ಒಡಿಸ್ಸಾ. ಯಾವ ನದಿ ಇದೆ? ಮಹಾನದಿ ಇದೆಯಾ ಅಲ್ವಾ? ಏನು ಸುವರ್ಣರೇಖಾ ಇದೆಯಾ? ಇವೆರಡರಲ್ಲಿ ಒಂದಿದೆ. ಸೊ ನೆಕ್ಸ್ಟ್ ಸೂರತಲ್ಲಿ ತಪ್ತಿ ಬರುತ್ತಾ ಅಥವಾ ಇದ್ರ ನರ್ಮದಾ ಬರುತ್ತಾ? ಇದನ್ನು ಕೂಡ ಹೇಳ್ತೀರಾ ನೀವು. ಆಗ್ರಾದಲ್ಲಿ ಯಮುನಾ ಬರುತ್ತಾ ಗಂಗಾ ಬರುತ್ತಾ? ಕನ್ಫ್ಯೂಷನ್ ಮಾಡ್ತಾ ಇಲ್ಲ. ಸೀದಾ ನಿಮಗೆ ಇದ್ರೆ ಸ್ವಲ್ಪ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಲಿ ಅಂತ ನಾನು ಕನ್ಫ್ಯೂಷನ್ ಕೊಡ್ತಾ ಇದ್ದೀನಿ. ನೀವು ಕನ್ಫ್ಯೂಷನ್ ಆಗಬೇಡಿ. ಕನ್ಫ್ಯೂಷನ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಮೆಥಡ್ ಆಫ್ ಲರ್ನಿಂಗ್. ಓಕೆ, ನಿಮಗೆ ನೆನಪಿರಲಿ, ಕನ್ಫ್ಯೂಷನ್ನ ನಾವು ಯಾವಾಗ ನಿಮಗೆ ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಷನಿಂದ ದೂರ ಇಡ್ತದೆ. ನಾವು ಓದುವಾಗಲೇ ಕಲಿಯುವಾಗಲೇ ನಾವು ಕನ್ಫ್ಯೂಷನ್ ಆದರೆ, ಸರಿನಾ? ನಾವು ಓದುವಾಗ ಕನ್ಫ್ಯೂಷನ್ ಆಗಲಿಲ್ಲ, ನಮ್ಮ ಕ್ಲಾರಿಟಿ ಇತ್ತು ಸಮ್ ಟೈಮ್ ಅಂತ ಅಂದಾಗ ಅದನ್ನೇನೋ ನಾವು ಡೌಟೇ ಮಾಡಲಿಲ್ಲ ಅಂದರೆ ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ಇದನ್ನು ನಿಮ್ಗೆ 100ಕ್ಕೆ 100 ಬರೆದು ಕೊಡ್ತೀನಿ ನಿಮಗೆ, ಸರಿನಾ? ಎಷ್ಟೋ ಓದಿರ್ತಾರೆ ಆದರೂ ಕೂಡ ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಷನ್ ಆಯಿತು, ಇದನ್ನು ಹಾಕ್ತಿದ್ದೆ ಬಟ್ ಇದನ್ನು ಹಾಕಿದೆ ಅಂತ ಹೇಳ್ತಾರೆ, ಗೊತ್ತಾ? ಸೊ ಅವ್ರದ್ದು ಪ್ರಾಬ್ಲಮ್ ಅದು ಅಲ್ಲ, ಓಕೆನಾ? ಅವ್ರು ಓದಿಲ್ಲ ಅನ್ನೋದಲ್ಲ, ಅವ್ರಿಗೆ ಇದ್ರೆ ಡೆಡಿಕೇಶನ್ ಇಲ್ಲ ಅನ್ನೋದಲ್ಲ. ಓಕೆ, ಅವರು ಕನ್ಫ್ಯೂಷನ್ನ ಅದಾದ ನಂತರ ಮೊದಲು ಮಾಡ್ಕೊಂಡಿರಲ್ಲ, ಇನ್ನೊಂದು ಅದ್ರ ಮೇಲೆ ಕ್ವಶನ್ ಹಾಕ್ಕೊಂಡಿರೋದಿಲ್ಲ. ಹೀಗೂ ಬರ್ಬೋದಾ, ಹೀಗೂ ಕೇಳ್ಬೋದಾ ಅಂತ, ಓಕೆನಾ? ಇವಾಗ ಮೆಂಟಲಿಟಿ ಹೇಗೆ ಕೇಳಿರ್ತೀರ ನೀವು, ಓಕೆನಾ? ಮೆಂಟಲಿಟಿ ನೋಡಿ ಇವಾಗ ಹೇಗೆ ಬರ್ತಿದೆ ಅಂದರೆ ನಿನ್ನ ಹೆಸರೇನು ಅಂತ ಕೇಳ್ತಿಲ್ಲ, ನಿನ್ನ ತಂದೆಯೇ ಏಕೈಕ ಮಗನ ಹೆಸರೇನು ಅಂತ ಕೇಳ್ತಿದ್ದಾರೆ. ಸೊ ನೀನೇ ತಾನೇ ಅದು. ಸೊ ಮೊದಲೇ ನೀನೇ ಆ ರೀತಿ ಯೋಚನೆ ಮಾಡಿದರೆ ಸೊ ಈಸಿಯಾಗಿ ಬರ್ತದೆ ನಿನಗೆ, ಆ ಟೈಮ್ ಕೂಡ ಸೇವ್ ಆಗ್ತದೆ ಯೋಚನೆ ಮಾಡೋದು ಅಲ್ವಾ? ಸೊ ಆ ರೀತಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ 73ನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವ ಜಿಲ್ಲೆ ತಮಿಳುನಾಡೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ತಮಿಳುನಾಡೊಂದಿಗೆ ಚಾಮರಾಜನಗರ ಅತ್ಯಂತ ಹೆಚ್ಚು ಗಡಿ ಹಂಚಿಕೊಳ್ಳೋದೇ ಇದು. ಬೆಂಗಳೂರು ಜಿಲ್ಲೆ ಹಂಚ್ಕೊಳ್ಳಲ್ಲ. ತುಮಕೂರು ಮತ್ತು ಕೋಲಾರ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಕೋಲಾರ ಕೂಡ ಹಂಚ್ಕೋತದೆ. ತುಮಕೂರು ಹಂಚ್ಕೋತದ ಅಲ್ವಾ? ಬೆಂಗಳೂರು ಜಿಲ್ಲೆ ಹಂಚ್ಕೋತದೆ. ಬೆಂಗಳೂರು ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಎರಡೂ ಕೂಡ ಯಾವುದರೊಂದಿಗೆ ಅಂತ ಕೇಳಿದ್ರೆ ತಮಿಳುನಾಡೊಂದಿಗೆ ಗಡಿ ಹಂಚ್ಕೋತೇವೆ. ನಿಮಗೆ ಹೊಸೂರು ಅಂತ ಊರು ಕೇಳಿರ್ಬೋದು ನೀವು, ಓಕೆನಾ? ಹೊಸೂರು ಕೈಗಾರಿಕಾ ಪ್ರದೇಶ, ಅದು ಎಲ್ಲಿ ಬರ್ತದೆ? ತಮಿಳುನಾಡಲ್ಲೇ ಬರ್ತದೆ. ಕರ್ನಾಟಕದಲ್ಲ ಅದು ಆ್ಯಕ್ಚುಲಾಗಿ ತಮಿಳುನಾಡು, ಬಟ್ ಅಲ್ಲೆಲ್ಲ ಇದ್ರೇನೋ ಕರ್ನಾಟಕದವರೇ ವರ್ಕ್ ಮಾಡ್ತಿರ್ತಾರೆ ಮ್ಯಾಕ್ಸಿಮಮ್ಮು, ಬಟ್ ಅದು ತಮಿಳುನಾಡಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಅಂದರೆ ತುಮಕೂರು ಜೊತೆ ಯಾವ ರಾಜ್ಯ ಗಡಿ ಹೊಂದಿದೆ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ. ತೆಲಂಗಾಣ ಅಲ್ಲ, ಆಂಧ್ರ ಪ್ರದೇಶ, ಸರಿನಾ? ರಾಯಚೂರು ಎರಡರ ಜೊತೆ ಹೊಂದಿದೆ. ಯಾವುದು? ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ಸರಿನಾ? ಅದು ನೆನಪಿರಲಿ ನಿಮಗೆ.
ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 74ನೇ ಪ್ರಶ್ನೆ, ದೊಡ್ಡಬಳ್ಳಾಪುರ ಯಾವ ಕೈಗಾರಿಕೆ ಪ್ರಸಿದ್ಧವಾಗಿದೆ? ದೊಡ್ಡಬಳ್ಳಾಪುರ ಎದಕ್ಕೆ ಸಂಬಂಧಿಸಿದೆ? ಉಕ್ಕುಯಲ್ಲಿ ಭದ್ರಾವತಿ, ಪ್ಲಾಸ್ಟಿಕ್, ಹಣ್ಣಿನ ರಸ, ಅದಾದಂಥ ರೇಷ್ಮೆ. ಓಕೆ, ದೊಡ್ಡಬಳ್ಳಾಪುರ ರೇಷ್ಮೆ, ಹಾಗೆ ರಾಮನಗರ ರೇಷ್ಮೆ. ರಾಮನಗರ ಹಾಗೆ ದೊಡ್ಡಬಳ್ಳಾಪುರ ಎರಡೂ ಕೂಡ ರೇಷ್ಮೆಯ ಕೈಗಾರಿಕೆಗೆ ಪ್ರಸಿದ್ಧವಾಗಿದ್ದಾವೆ. ಓಕೆ, ರೇಷ್ಮೆಯ ಉತ್ಪಾದನೆಗೆ ಮತ್ತು ರೇಷ್ಮೆಯ ಕೈಗಾರಿಕೆಗೆ ಪ್ರಸಿದ್ಧವಾಗಿದ್ದಾವೆ. ಯಾವುದು? ಒಂದು ದೊಡ್ಡಬಳ್ಳಾಪುರ, ಇನ್ನೊಂದು ಯಾವುದು ಅಂದರೆ ರಾಮನಗರ. ಸರಿನಾ? ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 75ನೇ ಪ್ರಶ್ನೆ. ಓಕೆ, ನಮ್ಮ ಹೆಮ್ಮೆಯ ಪ್ರಶ್ನೆ, ಗೋಲ್ ಗುಂಬಜ್ ಯಾವ ನಗರದಲ್ಲಿದೆ? ಓಕೆ, ಯಾರು ಕಟ್ಟಿಸಿದ್ರು? ಇದು ಮೊಹಮ್ಮದ್ ಆದಿಲ್ ಶಾಹಿ. ಯಾವ ಜಿಲ್ಲೆಯಲ್ಲಿದೆ? ವಿಜಯಪುರದಲ್ಲಿದೆ. ಹಾಗೆ ಖ್ವಾಜಾ ಬಂದೇನವಾಜ್ ದರ್ಗಾ ಎಲ್ಲಿದೆ? ಕಲಬುರಗಿನಲ್ಲಿದೆ. ಐಹೊಳೆ ಪಟ್ಟದಕಲ್ಲು ಬಾಗಲಕೋಟದಲ್ಲಿದೆ. ಬೆಳಗಾವಿನಲ್ಲಿ ಏನಿದೆ? VTU ಇದೆ. ಆನಂತರ ಘಟಪ್ರಭಾ ನದಿ ಇದೆ. ಸರಿನಾ? ಸೊ ಇದನ್ನೆಲ್ಲ ನೆನಪಿರಲಿ. ಸೊ ನೆಕ್ಸ್ಟ್ ಏನಿದೆ ಅಂದರೆ 76ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು ಅಂತ ಕೇಳಿದ್ದಾನೆ. ಅಂದರೆ ಇವಾಗ ಭಾರತ ನಕ್ಷೆ ಇದೆ, ಪೂರ್ವ ಅಂದರೆ ಈ ಕಡೆ ಹರಿಬೇಕು, ಪಶ್ಚಿಮ ಅಂದರೆ ಈ ಕಡೆ ಹರಿಬೇಕು. ಯಾವುದಿದೆ? ಅಗರಾಶಿನಿ ಈ ಕಡೆ ಹರಿತದೆ, ವೆಸ್ಟಿಗೆ ಹರಿತದೆ, ಪಶ್ಚಿಮಕ್ಕೆ ಹರಿತದೆ. ವರಾಹಿ ವೆಸ್ಟಿಗೆ ಹರಿತದೆ. ತುಂಗ ಈ ಕಡೆ ಹರಿತದಲ್ವಾ. ಗುರುಪುರ ಕೂಡ ವೆಸ್ಟಿಗೆ ಹರಿತದೆ. ಸೊ ಎಲ್ಲ ಪಶ್ಚಿಮ ನದಿಗಳು. ತುಂಗ ಮಾತ್ರ ತುಂಗಭದ್ರಾ ಮತ್ತು ಭದ್ರಾ ಇವೆಲ್ಲ ಕೂಡ ಅದೇ ಅದು ನದಿ. ಓಕೆ, ಆ ನದಿ ತುಂಗ ಮತ್ತು ಭದ್ರಾ ಎರಡೂ ಸೇರಿ ಶಿವಮೊಗ್ಗದ ಕೂಡಲಿಯಲ್ಲಿ ಕೂಡ್ತವೆ. ಸೊ ಅದಕ್ಕೆ ಮುಂದೆ ತುಂಗಭದ್ರಾ ಅಂತ ಹೆಸರಿಂದ ಕರಿತೀವಿ. ಸರಿನಾ? ಶಿವಮೊಗ್ಗದಿಂದ ಮುಂದೆ. ಸೊ ಆ ನದಿ ಎಲ್ಲಿ? ಕರ್ನೂಲಲ್ಲಿ ಕೃಷ್ಣಾ ನದಿಗೆ ಜಾಯ್ನ್ ಆಗ್ತದೆ. ಯಾವುದು? ಕರ್ನೂಲಲ್ಲಿ. ಕರ್ನೂಲ್ ಯಾವ ರಾಜ್ಯದ ಮೊದಲ ರಾಜಧಾನಿ ಹೇಳಿ ನೋಡೋಣ? 1953ರಲ್ಲಿ ಆಂಧ್ರ ಪ್ರದೇಶದ ಮೊದಲ ರಾಜಧಾನಿ ಕರ್ನೂಲ್. ಸರಿನಾ? ನೆನಪಿರಲಿ ಇದು. ಕರ್ನೂಲಲ್ಲಿ ಏನೋ ಹಳೆಯ ಶಿಲಾಯುಗದ ಬೆಂಕಿಯ ಕುರುಹುಗಳು ಪತ್ತೆಯಾಗಿದ್ದಾವೆ. ಸರಿನಾ? ಬೆಂಕಿಯ ಕುರುಹುಗಳು ಓಕೆನಾ? ಹಳೆಯ ಶಿಲಾಯುಗದಲ್ಲಿ ಬೆಂಕಿಯ ಕುರುಹು ಪತ್ತೆನೇ ಆಗಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು ಇತಿಹಾಸ ತಜ್ಞರು. ಬಟ್ ಕರ್ನೂಲಲ್ಲಿ ಅದು ಹಳೆಯ ಇತಿಹಾಸದ ಕಾಲದೇ. ಓಕೆನಾ? ಆವಾಗಿನ ಕಾಲದಲ್ಲಿ ಇದರ ಪ್ಲೇಸ್ಗಳಿದ್ದಾವೆ, ಬಟ್ ಅಲ್ಲಿ ಬೆಂಕಿಯ ಕುರುಹುಗಳು ಪತ್ತೆ ಇದ್ದಾವೆ. ಸರಿನಾ? ಅದು ನೆನ್ಪಿಟ್ಕೊಳ್ಳಿ ನೀವು. ಸೊ ಇಲ್ಲಿ ಗೋಲ್ ಗುಂಬಜ್ ಬಿಜಾಪುರ ಆಯಿತಾ. ಸೊ ನೆಕ್ಸ್ಟ್ 76 ಅಂದರೆ 77ನೇ ಪ್ರಶ್ನೆ, ನಾಡಿ ಆಕ್ಸಿಮೀಟರ್ ಡ್ಯಾಶನ್ನು ಅಳೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಏನನ್ನು ಅಳೆಯುತ್ತದೆ ನಾಡಿ ಆಕ್ಸಿಮೀಟರ್? ಏನಂತ ಕೊಟ್ಟರೆ ಸೊ ಡೈರೆಕ್ಟ್ ಆನ್ಸರ್ ಹೋಗೋಣ. ಆನ್ಸರ್ ಏನಿದೆ ಅಂದರೆ ಸೊ ಇದಕ್ಕೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಯಾವುದಂದರೆ ರಕ್ತದಲ್ಲಿ ಆಮ್ಲಜನಕದ ಸಂತೃಪ್ತಿ ಮತ್ತು ಹೃದಯದ ಬಡಿತವನ್ನು ಚೆಕ್ ಮಾಡ್ತದೆ. ಯಾವುದು? ನಾಡಿ ಆಕ್ಸಿಮೀಟರ್. ಸರಿನಾ? ನಾಡಿ ಆಕ್ಸಿಮೀಟರ್. ಸ್ಪಿಗ್ಮೋಮ್ಯಾನೋಮೀಟರ್ BP-ಯನ್ನು ಟೆಸ್ಟ್ ಮಾಡ್ತದೆ. ಓಕೆನಾ? BP ಅಪಾರ್ಟಸ್ ಅದು ಸ್ಪಿಗ್ಮೋಮ್ಯಾನೋಮೀಟರ್. ಅದಾನಂತರ ನೆಕ್ಸ್ಟ್ ಏನಿದೆ ಅಂದರೆ ಈ ನಾಡಿ ಆಕ್ಸಿಮೀಟರ್ಗೆ ಏನಂತ ಕರೀತಾರೆ ಅಂದರೆ ಸಿಗ್ಮೋಮ್ಯಾನೋಮೀಟರ್ ಅಂತ ಕೂಡ ಕರೀತಾರೆ. ಸ್ಪಿಗ್ಮೋ ಅಲ್ಲ, ಸಿಗ್ಮೋಮ್ಯಾನೋಮೀಟರ್ ಅಂತ ಕೂಡ ಕರೀತಾರೆ ಈ ನಾಡಿ ಆಕ್ಸಿಮೀಟರ್ಗೆ. ಸರಿನಾ? ಇದು ರಕ್ತದಲ್ಲಿನ ಆಮ್ಲಜನಕ ಸಂತೃಪ್ತಿ, ರಕ್ತದಲ್ಲಿ ಆಮ್ಲಜನಕ ಎಷ್ಟು ಅದಕ್ಕೆ ಸಫಿಷಿಯೆಂಟಾಗಿ ಇದೆಯೋ ಇಲ್ವೋ ಅಂತ. ಇನ್ನೊಂದೇನೋ ಹೃದಯ ಬಡಿತ ಹೆಂಗೆ ನಡೀತಿದೆ ಅಂತ ಚೆಕ್ ಮಾಡ್ತಾರೆ. ಯಾವುದು? ನಾಡಿ ಆಕ್ಸಿಮೀಟರ್. ಸರಿನಾ? ಇದಕ್ಕೆ ಇನ್ನೊಂದು ಹೆಸರೇನು ಅಂದರೆ ಸಿಗ್ಮೋಮ್ಯಾನೋಮೀಟರ್. ಸ್ಪಿಗ್ಮೋ ಅಲ್ಲ, ಸ್ಪಿಗ್ಮೋ ಅಂದರೆ BP ಚೆಕ್ ಮಾಡೋ ಅಪಾರ್ಟಸ್ಸು. ಸಿಗ್ಮೋ ಅಂತಂದರೆ ನಾಡಿ ಚೆಕ್ ಮಾಡೋದು. ಓಕೆ, ನಾಡಿ ಚೆಕ್ ಮಾಡೋ ಅಪಾರ್ಟಸ್ ಅಂದರೆ ವಸ್ತು, ಅದು ಅಳೆಯುವ ಸಾಧನ ಅಂದಂಗೆ. ಸೊ ನೆಕ್ಸ್ಟ್ 78ನೇ ಪ್ರಶ್ನೆ ಏನಿದೆ, ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಡ್ಯಾಶ್ನಲ್ಲಿ ಕಂಡುಬರುತ್ತವೆ ಅಂತ ಕಟ್ಟಿದ್ದಾನೆ. ಮುಳ್ಳಿನ ಕಾಡುಗಳು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕಂಡುಬರ್ತವೆ. ಇದು ಅಲ್ಲ. ಅದಾನಂತರ ಮ್ಯಾಂಗ್ರೋವ್ ಉಷ್ಣವಲಯದ ಪೊದೆಕಾಡುಗಳು ಮತ್ತು ನಿತ್ಯ ಹರಿದ್ವರ್ಣ ಮತ್ತು ಪತನಶೀಲ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಪತನಶೀಲ ಅರಣ್ಯ. ಓಕೆ, ಪತನಶೀಲ ಅರಣ್ಯದಲ್ಲಿ ಕಂಡುಬರ್ತವೆ. ಯಾವುದು ಅಂದರೆ ಶ್ರೀಗಂಧ ಮರಗಳು. ತೇಗ, ಬೀಟಾ, ಹೊನ್ನೆ ಅದು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರ್ತವೆ. ಹಾಗೆ ಪತನಶೀಲ ಕಾಡುಗಳಲ್ಲೂ ಕೂಡ ಕಂಡುಬರ್ತವೆ. ಬಟ್ ಮೇಜರಾಗಿ ಹೇಳೋದಾದರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ. ಬಟ್ ಯಾವುದು ಶ್ರೀಗಂಧದ ಮರಗಳು ಅಂದರೆ ಎಲೆ ಉದುರುವ ಕಾಡು ಅಂತ ಕರಿತೀವಿ ಗೊತ್ತಾ ನಾವು. ಆ ಎಲೆ ಉದುರುವ ಕಾಡು, ಪತನಶೀಲ ಕಾಡು ಅಂದರೂ ಎರಡು ಅದೇ. ಸೊ ಅದರಲ್ಲಿ ಕಂಡುಬರ್ತವೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೃಷ್ಣಾ ನದಿ ಹತ್ತಿರ ಉಗಮ ಹೊಂದುತ್ತದೆ ಅಂತ ಕೊಟ್ಟಿದ್ದಾನೆ. ಕೃಷ್ಣಾ ನದಿ ಎಲ್ಲಿ ಉಗಮ ಹೊಂದುತ್ತದೆ? ವಿಂಧ್ಯ, ಮಹಾದೇವ ಮತ್ತು ನಾಸಿಕ್ದಲ್ಲಿ ಗೋದಾವರಿ ಹುಟ್ಟುತ್ತದೆ. ಓಕೆನಾ? ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿ ಹುಟ್ಟುತ್ತದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಯಾವುದು ಗೋದಾವರಿ ನದಿ ಹುಟ್ಟುತ್ತದೆ. ಸರಿನಾ? ಇವೆರಡು ನೆನಪಿರಲಿ. ಸೊ ನೆಕ್ಸ್ಟ್ 80ನೇ ಪ್ರಶ್ನೆ ಏನಿದೆ ಅಂದರೆ ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಪ್ರಸ್ತುತ ಎಷ್ಟಿದೆ ಅಂದರೆ 31 ಜಿಲ್ಲೆಗಳಿದೆ. 31 ಜಿಲ್ಲೆ ಯಾವುದು ಅಂತಂದರೆ ವಿಜಯನಗರ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದ್ದಾವೆ ಅಂತ ಕೇಳಿದ್ದೆ 2021 SDAದಲ್ಲಿ. ಎಷ್ಟು ಅಂದರೆ 6 ಜಿಲ್ಲೆಗಳಿದ್ದಾವೆ, 6 ತಾಲೂಕುಗಳಿದ್ದಾವೆ. ಅದರ ಕೇಂದ್ರ ಭಾಗ ಯಾವುದು ಅಂತ ಕೇಳಿದ್ರೆ ಹೊಸಪೇಟೆ. ಸರಿನಾ? ಸೊ ನೆನಪಿರಲಿ. ಸೊ ನೆಕ್ಸ್ಟ್ 81ನೇ ಪ್ರಶ್ನೆ ಏನಿದೆ ಅಂದರೆ ದಾಮೋದರ ಕಣಿವೆ ಯೋಜನೆಯನ್ನು ಜಂಟಿಯಾಗಿ ಮತ್ತು ಡ್ಯಾಶ್ ಅವಿಭಜಿತ ಬಿಹಾರ ರಾಜ್ಯದೊಡನೆ ಕೈಗೊಳ್ಳಲಾಗಿದೆ ಅಂತ ಕೊಟ್ಟಿದ್ದಾನೆ. ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ಇವೆರಡೂ ರಾಜ್ಯದಿಂದನೂ ಜಂಟಿ ಯೋಜನೆ ಆಗಿದೆ. ಯಾವುದು? ದಾಮೋದರ ಕಣಿವೆ ಯೋಜನೆ. ಸರಿನಾ? ದಾಮೋದರ ಕಣಿವೆ ಯೋಜನೆ ಅವಿಭಜಿತ ಬಿಹಾರ ಅಂದರೆ ಬಿಹಾರ್ ಮತ್ತು ಜಾರ್ಖಂಡ್ ಇನ್ನೂ ಬೇರೆ ಆಗಿರಲಿಲ್ಲ. ಸೊ ಅವಾಗ ಆಗಿದ್ದು ಎಲ್ಲ. ಓಕೆನಾ? ಸೊ ಬಿಹಾರ್ ಮತ್ತು ಪಶ್ಚಿಮ ಬಂಗಾಳದ ಜಂಟಿ ಯೋಜನೆ ಯಾವುದು ಅಂದರೆ ದಾಮೋದರ ಕಣಿವೆ ಯೋಜನೆ. ಸರಿನಾ? ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ. ದಾಮೋದರ ಕಣಿವೆ ಯೋಜನೆ ಮೊಟ್ಟ ಮೊದಲ ಕಣಿವೆ ಯೋಜನೆ ಯಾವುದು ಅಂತಂದರೆ ಪ್ರಾಜೆಕ್ಟ್ ಯಾವುದು ಅಂದರೆ 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್. ಸರಿನಾ? ಇದು ನೆನಪಿರಲಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಅಂದರೆ
ಮಳೆ ನೆರಳಿನ ಪ್ರದೇಶಕ್ಕೆ ಏನು ಸಿಗುತ್ತದೆ ಅಂತ ಕೊಟ್ಟಿದ್ದಾರೆ. ಮಳೆ ನೀರಿನ ಪ್ರದೇಶಕ್ಕೆ ಡ್ಯಾಶ್ ಸಿಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಳೆ, ವರ್ಷದಲ್ಲಿ 6 ತಿಂಗಳು ಮಳೆ, ವರ್ಷದುದ್ದಕ್ಕೂ ಮಳೆ, ಕಡಿಮೆ ಮಳೆ ಅಥವಾ ಮಳೆ ಇಲ್ಲ. ಸರಿನಾ? ಸೊ ಇಲ್ಲಿ ನಿಮಗೆ ಗೊತ್ತಿರ್ಬೋದು ಏನಂದರೆ ಈ ರೀತಿ ಬರುತ್ತೆ. ಓಕೆನಾ? ಭಾರತ ನಕ್ಷೆ ಅಂದರೆ ಈ ರೀತಿ ಬರುತ್ತೆ ಅಲ್ವ ದಕ್ಷಿಣ ಭಾರತದಲ್ಲಿ. ಸೊ ನೈಋತ್ಯ ಮಳೆ ಅಂತ ಬರುತ್ತೆ. ಓಕೆನಾ? ನೈಋತ್ಯ ಮಾನ್ಸೂನ್ ಮಳೆ ಅಂತ ಬರ್ತದೆ. ನೈಋತ್ಯ ಮಾನ್ಸೂನ್ ಗಾಳಿ ಹೀಗೆ ಬೀಸಿ ಹೀಗೆ ಬೀಸುತ್ತೆ ಅಲ್ವಾ. ಸೊ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದ್ದಾವೆ. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಬರುತ್ತೆ. ವೆಸ್ಟರ್ನ್ ಘಾಟ್ಸ್ದ ಪಶ್ಚಿಮ ಭಾಗಕ್ಕೆ ಏನು ಈ ಪಶ್ಚಿಮ ಭಾಗ ಇದೆಯಲ್ಲ, ಇಲ್ಲಿ ಮಳೆ ಇದನ್ನು ಡೈರೆಕ್ಟಾಗಿ ಫೇಸ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಜಾಸ್ತಿ ಮಳೆ ಬೀಳುತ್ತೆ. ಅದಕ್ಕೆ ನಮ್ಮ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಭಾಗದಲ್ಲಿ, ಹಾಗೆ ಕೊಡಗು ಮತ್ತು ಯಾವುದು ಅಂದರೆ ಹಾಸನ ಭಾಗದಲ್ಲಿ ಜಾಸ್ತಿ ಮಳೆ ಬೀಳುತ್ತೆ. ಅದೇ ಇಲ್ಲಿ ನೋಡಿದ್ರೆ ನೀವು ಈ ಕಡೆ ಬೆಂಗಳೂರು ಮತ್ತು ಕೋಲಾರ ಹಾಗೆ ಚಿತ್ರದುರ್ಗ ಇಲ್ಲಿ ಕಡಿಮೆ ಮಳೆ ಬೀಳುತ್ತೆ. ಚಿತ್ರದುರ್ಗದ ನಾಯಕನಹಟ್ಟಿ ಯಾಕೆ ಕಡಿಮೆ ಮಳೆ ಬೀಳುತ್ತೆ ಅಲ್ಲಿ? ಸೊ ಅದು ಮಳೆ ನೆರಳಿನ ಪ್ರದೇಶ ಇದೆ. ಸರಿನಾ? ಮಳೆ ನೆರಳಿನ ಪ್ರದೇಶ ಯಾವುದಿರುತ್ತೆ ಅಲ್ವಾ, ಅಲ್ಲಿ ಕಡಿಮೆ ಮಳೆ ಬೀಳುತ್ತೆ. ಸರಿನಾ? ಇದು ನೆನಪಿರಲಿ ನಿಮಗೆ. ಸೊ ಅದಕ್ಕೆ ಏನು ತಮಿಳುನಾಡಿದೆ ಅಲ್ವಾ, ನೈಋತ್ಯ ಮಾನ್ಸೂನ್ ಮಳೆಯಲ್ಲಿ, ನೈಋತ್ಯ ಮಾನ್ಸೂನ್ ಏನು ಮಳೆ ಬರುತ್ತಲ್ವ, ಅದರಲ್ಲಿ ಶೇಕಡ 5ರಿಂದ 10% ಅಷ್ಟೇ ಮಳೆ ಪಡೀತದೆ. ಅದು ಉಳಿದ 90% ಅದು ಈಶಾನ್ಯ ಮಾರುತದ ಮಳೆಯಿಂದ ಪಡೀತದೆ. ಓಕೆ? ಈಶಾನ್ಯ ಮಾರುತದಿಂದ ಏನು ನೆಕ್ಸ್ಟ್ ಇದ್ರೇನೋ ಈಶಾನ್ಯ ಮಾರುತ ಬೀಸ್ತಾವಲ್ವ, ಈ ಕಡೆಯಿಂದ ಮಳೆ ಬರ್ತದಲ್ವ, ಆ ಮಳೆ ಬರುವಾಗ ಅದು ಮಳೆ ಪಡೀತದೆ. ತಮಿಳುನಾಡಾಗಲಿ ಹಾಗೆ ಆಂಧ್ರ ಪ್ರದೇಶ ಆಗಲಿ. ಸರಿನಾ? ಇದು ನೆನಪಿರಲಿ ನಿಮಗೆ. ಮಳೆ ನೆರಳಿನ ಪ್ರದೇಶ ಯಾವತ್ತೂ ಕೂಡ ಮಳೆ ಇದ್ರೇನೋ ಕಡಿಮೆ ಪಡೀತವೆ, ಹಾಗೆ ಕೆಲವೊಂದು ಟೈಮ್ ಇದ್ರೆ ಮಳೆನೇ ಪಡೆಯುವುದಿಲ್ಲ. ಸರಿನಾ? ಚಿಲಿ ಮರುಭೂಮಿ. ಓಕೆನಾ? ಚಿಲಿ ದೇಶದಲ್ಲಿ ಅಲ್ಲಿ ಮರುಭೂಮಿ ಇದೆ ಅಲ್ವಾ, ಅದು ಯಾಕೆ ಅತ್ಯಂತ ಕಡಿಮೆ ಮಳೆ ಪಡೀತದೆ, 400 ವರ್ಷಗಳಿಂದ ಮಳೆನೇ ಯಾಕೆ ಪಡೆದಿಲ್ಲ ಅಂತ ಕೇಳಿದ್ರೆ ಅದು ಹೇಗಿದೆ ಅಂದರೆ, ಇವಾಗ ಹೀಗೆ ಇದೆ ಅಲ್ವಾ, ಯಾವುದಿದೆ ಅಂದರೆ ದಕ್ಷಿಣ ಅಮೇರಿಕಾ ಖಂಡ ಇದೆ. ಇದು ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಈ ರೀತಿ ಇಷ್ಟು ಉದ್ದವಾಗಿ ಆಲ್ಪ್ಸ್ ಏನು ಪರ್ವತಗಳಿದಾವಲ್ಲ ಅದು ಹಬ್ಬಿಕೊಂಡಿದೆ. ಸೊ ಈ ಕಡೆ ಇದೆ. ಸರಿನಾ? ನಿನ್ನ ಚೀಲಿ, ನಮ್ಮದು ಯಾವುದು ಚೀಲಿ ದೇಶ ಅಟಕಮ್ಮ ಮರುಭೂಮಿ ಇದೆಯಲ್ಲ, ಅದು ಈ ಭಾಗದಲ್ಲಿ ಬರ್ತದೆ. ಈ ಭಾಗದಲ್ಲಿ ಬಂದಾಗ ಸೊ ಮಳೆ ನೆರಳಿನ ಪ್ರದೇಶ ಆಗ್ತದೆ. ಸೊ ಅದಕ್ಕೆ ಅಲ್ಲಿ 400 ವರ್ಷ ಆಯಿತು ಇನ್ನೂ ಮಳೆನೇ ಬಂದಿಲ್ಲ. ಸರಿನಾ? ನೆನಪಿರಲಿ ನಿಮಗೆ. ಸೊ ಮಳೆ ನೆರಳಿನ ಪ್ರದೇಶದಲ್ಲಿ ಮಳೆ ಬರುವುದಿಲ್ಲ ಅಂದರೆ ಮಳೆ ಅಲ್ಲಿ ದಾಟಿ ಬರೋದಿಲ್ಲ. ಮೌಂಟೇನ್ನ ದಾಟಿದ್ರೆ ಜಾಸ್ತಿ ಬರೋದಿಲ್ಲ, ಬಂದರೂ ಕೂಡ ಕಡಿಮೆ ಬರ್ತದೆ. ಸರಿನಾ? ಸೊ ಅದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 83ನೇ ಪ್ರಶ್ನೆ. ಭಾರತೀಯ ಉಪಖಂಡವು ಮೂಲತಃ ಡ್ಯಾಶ್ ಎಂಬ ಒಂದು ದೊಡ್ಡ ಭೂರಾಶಿಯ ಭಾಗವಾಗಿತ್ತು ಅಂತ ಕೊಟ್ಟಿದ್ದಾನೆ. ಯಾವುದು? ಜುರಾಸಿಕ್ ಭೂರಾಶಿ, ಆರ್ಯವರ್ತ ಭೂರಾಶಿ ಮತ್ತು ಇಂಡಿಯನ್ ಭೂರಾಶಿ ಮತ್ತು ಗೊಂಡ್ವಾನಾ ಭೂರಾಶಿ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಗೊಂಡ್ವಾನ್ ಭೂರಾಶಿ ಆಗ್ತದೆ. ಸರಿನಾ? ಗೊಂಡ್ವಾನ್ ಭೂರಾಶಿ. ಇವಾಗ ಏನು 7 ಖಂಡಗಳು ಆಗಿದಾವಲ್ವಾ ನೀರಿನಲ್ಲಿ, ಇವಾಗ ಭೂಮಿ ಗುಂಡಾಗಿದೆ. ಈ ಗುಂಡಾಗಿರೋ ಭೂಮಿನಲ್ಲಿ ಇವಾಗ ಪ್ರೆಸೆಂಟ್ ಹೇಗಿದೆ ಅಂದರೆ ಇಲ್ಲೊಂದಿದೆ, ಇದು ಯಾವುದು ಉತ್ತರ ಅಮೇರಿಕಾ, ಇದು ದಕ್ಷಿಣ ಅಮೇರಿಕಾ, ಹಾಗೆ ಇಲ್ಲಿ ಏಷ್ಯಾ ಮತ್ತು ಯುರೋಪ್ ಎರಡೂ ಬರ್ತವೆ. ಸೊ ಇಲ್ಲಿ ಯಾವುದು ಬರ್ತದೆ ಅಂದರೆ ಆಫ್ರಿಕಾ ಬರ್ತದೆ. ಸೊ ಇಲ್ಲಿ ಯಾವುದು ಬರ್ತದೆ ಅಂದರೆ ಆಸ್ಟ್ರೇಲಿಯಾ ಬರ್ತದೆ. ಇಲ್ಲಿ ಕೆಳಗಡೆ ಇಲ್ಲಿ ಕೆಳಗಡೆ ಯಾವುದು ಬರ್ತದೆ ಅಂದರೆ ಅಂಟಾರ್ಟಿಕಾ ಖಂಡ ಬರ್ತದೆ. ಸರಿನಾ? ಸೊ ಈ 7 ಖಂಡಗಳು ಮೊದಲು ಹೀಗೆ ಇತ್ತಾ ಅಂತ ಕೇಳಿದ್ರೆ ಹೀಗಿರಲಿಲ್ಲ. ಮೊದಲು ಹೇಗಿತ್ತು ಅಂದರೆ, ಇದು ಭೂಮಿ ಇದೆ, ಈ ಭೂಮಿನಲ್ಲಿ ಎಲ್ಲ ಕೂಡ ಅಂಟ್ಕೊಂಡಿತ್ತು. ಎಲ್ಲ ಕೂಡ ಅಂಟ್ಕೊಂಡಿತ್ತು. ಎಲ್ಲ ಖಂಡಗಳು ಕೂಡ ಒಂದೇ ಆಗಿತ್ತು. ಅದರ ನಡುವೆ ಬಿರುಕು ಬಿಟ್ಟು 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 ಇವು ಬೇರೆ ಆಗ್ತವೆ. ಸರಿನಾ? ಬೇರೆಯಾಗಿ ಮೂವ್ ಆಗ್ತಾ ಹೋಗ್ತವೆ ನೀರಿನಿಂದ. ಸರಿನಾ? ಸೊ ಅದಕ್ಕೆ ಆ ಮೊದಲಿನ ಅತಿ ದೊಡ್ಡ ಭಾಗಕ್ಕೆ ಏನಂತ ಕರೀತಾರೆ ಅಂದರೆ ಗೊಂಡ್ವಾನ ಭಾಗ ಅಂತ ಕರೀತಾರೆ. ಓಕೆನಾ? ಗೊಂಡ್ವಾನ ಅಂತ ಕರೀತಾರೆ ಅದಕ್ಕೆ. 7 ಖಂಡಗಳು ಬೇರೆ ಆಗೋಕ್ಕಿಂತ ಮುಂಚೆ. ಸರಿನಾ? ಇವಾಗ ನೀವು ನೋಡ್ಬೋದು ಆಫ್ರಿಕಾ ಖಂಡದಲ್ಲಿ ಈಗ ಕೂಡ ಕೆಲವೊಂದು ಬಿರುಕು ಬಿಡ್ತಾ ಇದೆ. ಸೊ ಆಫ್ರಿಕಾ ಖಂಡ ಏನಿದೆಯಲ್ಲ, ಆ್ಯಕ್ಚುಲಿ ಮೂಲತಃ ಗೊಂಡ್ವಾನ ಅದೇ ಪ್ರದೇಶ. ಸರಿನಾ? ಸೆಂಟ್ರಲ್ ಪಾರ್ಟ್ ಇದೆ, ಅದರಿಂದ ಸುತ್ತಮುತ್ತ ಇದ್ದದೆಲ್ಲ ನಾವು ಬೇರೆ ಆಗ್ತಾ ಬಂದ್ವಿ. ಈ ಪೆನ್ಸುಲರ್ ಪ್ಲೇಟೋ ಇದೆಯಲ್ವಾ, ಯಾವುದು ಪರ್ಯಾಯ ಭಾರತದ ಪ್ರಸ್ಥಭೂಮಿ, ಇದು ಕೂಡ ಆಫ್ರಿಕಾದ ಒಂದು ಭಾಗನೇ ಆಗಿತ್ತು. ಅದು ರೀಸೆಂಟಾಗಿ ಬಂದು ಏನೋ ಭಾರತಕ್ಕೆ ಬಡ್ಕೊಂಡಾಗ, ಮೀನ್ಸ್ ಏನೋ ಏಷ್ಯಾ ಭಾಗಕ್ಕೆ ಅದು ಬಂದು ಬಡಿದಾಗ ಅಲ್ಲೇನಾಯಿತು ಅಂದರೆ ಹಿಮಾಲಯ ಮೌಂಟೇನ್ಸ್ ಕ್ರಿಯೇಟ್ ಆಯಿತು. ಸರಿನಾ? ಇದು ನೆನಪಿರಲಿ ನಿಮಗೆ. ಅದು ಫುಲ್ ಕಾನ್ಸೆಪ್ಟ್ ಆಗಿ ನಿಮಗೆ ಹೇಳುವಾಗ ನಿಮಗೆ ಹೇಳಿರ್ತೀನಿ. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರೇಷ್ಮೆ ಹುಳುಗಳಿಗೆ ಹೆಚ್ಚಾಗಿ ಡ್ಯಾಶನ್ನು ಆಹಾರವಾಗಿ ನೀಡಲಾಗುತ್ತದೆ. ಮಲ್ಬರಿ ಎಲೆಗಳನ್ನು ನೀಡಲಾಗುತ್ತದೆ. ಮಲ್ಬರಿ ಎಲೆಗಳಿಗೆ ಇಂಗ್ಲೀಷಲ್ಲಿ ಕರೆದ್ರೆ ಕನ್ನಡದಲ್ಲಿ ಏನಂತ ಕರೀತಾರೆ ಅಂದರೆ ಹಿಪ್ಪು ನೇರಳೆ ಎಲೆಗಳು ಅಂತ ಕರೀತಾರೆ. ಸರಿನಾ? ಈ ಹಿಪ್ಪು ನೇರಳೆ ಎಲ್ಲಿ ಜಾಸ್ತಿ ಬೆಳೀತಾರೆ ಅಂದರೆ ಒಂದು ದೊಡ್ಡಬಳ್ಳಾಪುರ, ಇನ್ನೊಂದು ರಾಮನಗರದಲ್ಲಿ ಜಾಸ್ತಿ ಬೆಳೀತಾರೆ. ಯಾಕೆಂದರೆ ರೇಷ್ಮೆ ತಯಾರಾಗೋದು ಅಲ್ಲೇ ತಾನೇ ಜಾಸ್ತಿ. ಸೊ ಅಲ್ಲೇ ಬೆಳಿಬೇಕಲ್ವಾ. ಸೊ ಹೀಗೆ ನೆನಪಿರ್ರಿ ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 85ನೇ ಪ್ರಶ್ನೆ. ಚೆನ್ನೈನಲ್ಲಿ ಚಳಿಗಾಲದ ಮಳೆ ಡ್ಯಾಶ್ನಿಂದ ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇವಾಗಲೇ ಹೇಳಿದೆ ಅಲ್ವಾ. ಸೊ ನೆಕ್ಸ್ಟ್ ನಿಮ್ಮ ಕಾನ್ಸೆಪ್ಟ್ ಗೊತ್ತಿತ್ತು ಅಂದರೆ ನಿಮಗೆ ಕ್ವಶನವನ್ನು ಜಾಸ್ತಿ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬರ್ತವೆ.
ಸೊ ಯಾವುದು? ನೈಋತ್ಯ ಮಾನ್ಸೂನ್ ಕಡಿಮೆ ಮಳೆ ಪಡೀತದೆ ಇಲ್ಲಿಂದ. ಯಾವುದು? ನೈಋತ್ಯ ಮಾನ್ಸೂನಿಂದ ಅತ್ಯಂತ ಕಡಿಮೆ ಮಳೆ ಪಡೀತದೆ. ಈಶಾನ್ಯ ಮಾನ್ಸೂನ್ನಿಂದ ಅತ್ಯಂತ ಹೆಚ್ಚು ಮಳೆ ಪಡೀತದೆ. ಯಾವುದು? ಚೆನ್ನೈನಲ್ಲಿ. ಅದಕ್ಕೆ ಅಲ್ಲಿ ರಾಬಿನಲ್ಲಿ, ಓಕೆ, ರಾಬಿ ಸೀಸನಲ್ಲಿ ಜಾಸ್ತಿ ಅವರು ಬೆಳೀತಾರೆ, ಓಕೆನಾ. ರಾಬಿ ಸೀಸನಲ್ಲಿ ಅವ್ರದ್ದು ಸ್ವಲ್ಪ ಫಲವತ್ತತೆ ಏನಿದೆಯಲ್ಲ, ಭೂಮಿ ಫಲವತ್ತತೆ ಸ್ವಲ್ಪ ಜಾಸ್ತಿ ಇರುತ್ತೆ, ಅದು ಅಂದರೆ ಮಳೆ ಜಾಸ್ತಿ ಬರುತ್ತೆ ಅಂತ. ಆವಾಗ ಅವರಿದ್ರೆ ಜಾಸ್ತಿ ಬೆಳೆಗಳನ್ನ ಬೆಳೀತಾರೆ ರಾಬಿನಲ್ಲಿ, ಯಾಕೆ ಮಳೆ ಯಾವಾಗಲೇ ಬರುತ್ತಲ್ವಾ. ಸೊ ಲೈಕ್ ಇವಾಗ ರಾಬಿ ಇದೆಯಲ್ಲ, ಇದೇ ಸೀಸನ್. ಖಾರಿಫಲ್ಲಿ ಅವರು ಜಾಸ್ತಿ ಏನು ಬೆಳೆಯುವುದಿಲ್ಲ, ಸರಿನಾ, ನೆನಪಿರಲಿ ಇದು ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 86ನೇ ಪ್ರಶ್ನೆ. ಯಾವ ಪ್ರದೇಶದಲ್ಲಿ ಜೊರಾಸ್ಟ್ರಿಯನ್ನರು ಕೇಂದ್ರೀಕೃತವಾಗಿರುತ್ತಾರೆ? ತಮಿಳುನಾಡು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ್, ಸರಿನಾ. ಸೊ ಜೊರಾಸ್ಟ್ರಿಯನ್ನರು, ಈ ಪ್ರಶ್ನೆ ಕೂಡ ಒಂದು 5-6 ಸರಿ ಬಂದಿದೆ ನೋಡಿ. ಯಾವುದು ಅಂದರೆ ನಮ್ಮ ಈಗಿನ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಾರೆ. ಜೊರಾಸ್ಟ್ರಿಯನ್ನರು ಗುಜರಾತದಲ್ಲಿ ಕಂಡು ಬರಲ್ಲ ಅಂತ ಹೇಳಿದ್ರೆ, ಗುಜರಾತಿನ ಏನು ಸೌರಾಷ್ಟ್ರ ಭಾಗ ಇದೆಯಲ್ಲ ಅಲ್ಲಿ ಕೂಡ ಕಂಡು ಬರ್ತಾರೆ ಜೊರಾಸ್ಟ್ರಿಯನ್ನರು, ಸರಿನಾ, ನೆನಪಿರಲಿ. ಮಹಾರಾಷ್ಟ್ರ ಮಾತ್ರ ಅಲ್ಲ, ಕೇಂದ್ರೀಕೃತವಾಗಿದ್ದು ಮಹಾರಾಷ್ಟ್ರದಲ್ಲಿ, ಬಟ್ ಕಂಡು ಬರೋದು ನಿಮಗೆ ಎಲ್ಲ ಬೇರೆ ರಾಜ್ಯಗಳಲ್ಲಿ ಕಂಡು ಬರ್ತಾರೆ. ಮತ್ತು ಅತ್ಯಂತ ಹೆಚ್ಚು ಇನ್ನೊಂದು ಯಾವುದು ಅಂದರೆ ರಾಜ್ಯ ಗುಜರಾತ್. ಯಾಕಂದರೆ ಗುಜರಾತ್ ಕೂಡ ಮೊದಲು ಮಹಾರಾಷ್ಟ್ರದಲ್ಲೇ ಇತ್ತು, ಅದು ನಿಮಗೆ ನೆನಪಿರಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 87ನೇ ಪ್ರಶ್ನೆ. ಭಾರತದ ದಕ್ಷಿಣ ಡೆಕ್ಕನ್ ಪ್ರದೇಶದ ಕಪ್ಪು ಹತ್ತಿ ಮಣ್ಣು ಯಾವ ಬಂಡೆಗಳೊಂದಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾನೆ. ಅಗ್ನಿ ಪರ್ವತದ, ಭೂಮಿಯ ತಳದಲ್ಲಿರುವ ಅಗ್ನಿಶಿಲೆ, ಸಂಚಿತ ಶಿಲೆ ಮತ್ತು ಹೈಪಾಬಿಸ್ಸಲ್ ಅಂತ ಕೊಟ್ಟಿದ್ದಾನೆ. ಸೊ ನಿಮಗೆ ಸಂಚಿತ ಶಿಲೆ ಅಂದರೆ ಅಮೃತ ಶಿಲೆ ಬರ್ತಾವೆ ಗೊತ್ತಾ, ಅದು ಯಾವ ಶಿಲೆ? ಮೆಟಫಾರ್ಫಿಕ್ ಶಿಲೆ ಅಲ್ವಾ. ಅಂದರೆ ಯಾವುದು ಅಂದರೆ ಕನ್ನಡದಲ್ಲಿ ಸಂಕುಚಿತ ಶಿಲೆ ಅಂತ ಬರ್ತದಲ್ವಾ, ಸಂಚಿತ ಶಿಲೆ. ಕನ್ನಡದಲ್ಲಿ ಅದೇ ಇರಬೇಕಲ್ವಾ, ಅಂದರೆ ಸುಣ್ಣದ ಶಿಲೆಯಿಂದ ಏನು ಮಾರ್ಪಾಡಾಗ್ತದಲ್ವಾ, ಯಾವುದು ಅಮೃತ ಶಿಲೆ. ಸೊ ಅದನ್ನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ಅಗ್ನಿ ಪರ್ವತದ ಶಿಲೆಗಳು. ಓಕೆ, ಅಗ್ನಿ ಪರ್ವತದ ಶಿಲೆಗಳಿಂದ ಕಪ್ಪು ಹತ್ತಿ ಮಣ್ಣು ಏನೋ ಉಂಟಾಗಿದೆ, ಓಕೆನಾ. ಕಪ್ಪು ಮಣ್ಣು ಏನಿದೆ ಅಲ್ವಾ, ಚಾರ್ನೋಬಿ ಮಣ್ಣು ಅಂತ ಕರಿತೀವಿ ಗೊತ್ತಾ ಅದಕ್ಕೆ. ಸೊ ಕಾಟನ್ ಸಾಯಿಲ್ ಅಂತ ಕರಿತೀವಲ್ವಾ, ಆ ಸಾಯಿಲ್ ಎದರಿಂದ ರೆಡಿಯಾಗಿದೆ ಅಂದರೆ ಅಗ್ನಿ ಪರ್ವತದ, ಓಕೆ, ಅಗ್ನಿ ಪರ್ವತದ ಬಂಡೆಗಳಿಂದ ರಚಿತವಾಗಿದೆ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಾಗಾಲ್ಯಾಂಡ್ನ ಅಧಿಕೃತ ಭಾಷೆ ಯಾವುದು? ನಾಗಾಲ್ಯಾಂಡ್ದ ಅಧಿಕೃತ ಭಾಷೆ ಯಾವುದು ಅಂತ ಕೇಳಿದ್ದಾನೆ. ನಾಗಾಮೀಸ್, ಅಸ್ಸಾಮೀಸ್, ಆಂಗ್ಲ ಭಾಷೆ ಮತ್ತು ಚೈನೀಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ಚೈನೀಸ್. ಯಾವುದು? ಆಂಗ್ಲ ಭಾಷೆ, ಇಂಗ್ಲೀಷ್ ಭಾಷೆ ಇದ್ರೇನು ಅದ್ರದ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ಇದೆ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ಅಂತ ಕೊಟ್ಟಿದ್ದಾನೆ. ನಾಗರಹೊಳೆ ನಿಮಗೆ 5 ರಾಷ್ಟ್ರೀಯ ಉದ್ಯಾನವನ ಗೊತ್ತಿರಲಿ. ಒಂದು ಬಂಡೀಪುರ ಚಾಮರಾಜನಗರದಲ್ಲಿದೆ, ಅನ್ಶಿ ಉತ್ತರ ಕನ್ನಡದಲ್ಲಿದೆ, ಬನ್ನೇರುಘಟ್ಟ ಬೆಂಗಳೂರದಲ್ಲಿದೆ, ಹಾಗೆ ಇನ್ನೊಂದು ಯಾವುದು ಅಂದರೆ ನಾಗರಹೊಳೆ ಎಲ್ಲಿದೆ ಅಂತ ಕೇಳಿದ್ರೆ ಅದು ಬಂದುಬಿಟ್ಟು ಕೊಡಗಿನಲ್ಲಿದೆ, ಓಕೆನಾ, ಕೊಡಗಿನಲ್ಲಿದೆ, ಸರಿನಾ, ನೆನಪಿರಲಿ ಎಲ್ಲವೂ ಕೂಡ. ಸೊ ನೆಕ್ಸ್ಟ್ ಯಾವುದು ಬರುತ್ತೆ ಅಂದರೆ, ಸೊ ಇಲ್ಲಿ ಯಾವುದು ಕೊಟ್ಟಿದ್ದಾನೆ ಅಂದರೆ ಚಿತ್ರದುರ್ಗದಲ್ಲಿ ಯಾವುದೂ ಇಲ್ಲ, ಶಿವಮೊಗ್ಗದಲ್ಲಿ ಭದ್ರಾ ಟೈಗರ್ ರಿಸರ್ವ್ ಇದೆ. ಸೊ ಅದಾನಂತರ ಹಾಸನದಲ್ಲಿ ಯಾವುದಿದೆ? ತಿಮ್ಮಾಪುರ ಅಲ್ಲ, ಅರಸೀಕೆರೆ ಕರಡಿಧಾಮ ಇದೆ, ಸರಿನಾ. ಅರಸೀಕೆರೆ ಕರಡಿಧಾಮ ಇರೋದು ಎಲ್ಲಿ ಅಂದರೆ ಹಾಸನದಲ್ಲಿ, ಸರಿನಾ. ಸೊ ನೆಕ್ಸ್ಟ್ ಕೊಡಗುನಲ್ಲಿ ನಿಮ್ಮ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ, ಸರಿನಾ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ ಕೊಡಗುದಲ್ಲಿದೆ, ಸರಿನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವುದು ಕರ್ನಾಟಕದಲ್ಲಿ ಅತ್ಯುನ್ನತ ಸ್ಥಾನವಾಗಿದೆ ಅಂತ ಕೊಟ್ಟಿದ್ದಾನೆ. ಅಂದರೆ ಅತ್ಯುನ್ನತ ಬೆಟ್ಟ ಯಾವುದಾಗಿದೆ? ನಂದಿ ಬೆಟ್ಟಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಬಿಳಿಗಿರಿ ರಂಗನ ಬೆಟ್ಟ. ಸೊ ಇದು ಕೂಡ ಬಿಳಿಗಿರಿ ರಂಗನ ಹಿಲ್ಸ್ ಇದೆಯಲ್ಲ, ಇದು ಕೂಡ ಟೈಗರ್ ರಿಸರ್ವ್, ಒಂದು ಕರ್ನಾಟಕದ ಒಂದು ಟೈಗರ್ ರಿಸರ್ವ್ ಯಾವುದಂದರೆ ಬಿಳಿಗಿರಿ, ಇದು ಕೂಡ. ಸೊ ನೆಕ್ಸ್ಟ್ ಮಲೆ ಮಹದೇಶ್ವರ ಬೆಟ್ಟ ಅಂತ ಕೊಟ್ಟಿದ್ದಾನೆ. ಮಲೆ ಮಹದೇಶ್ವರ ಅಥವಾ ಮುಳ್ಳಯ್ಯನಗಿರಿ. ಮಲೆ ಮಹದೇಶ್ವರ ಎಲ್ಲಿ ಬರ್ತದೆ ಅಂದರೆ ಮಂಡ್ಯದಲ್ಲಿ ಬರ್ತದೆ. ಮುಳ್ಳಯ್ಯನಗಿರಿ ಎಲ್ಲಿ ಬರ್ತದೆ ಅಂದರೆ ಚಿಕ್ಕಮಗಳೂರಿನಲ್ಲಿ ಬರ್ತದೆ. ಅತ್ಯಂತ ಎತ್ತರವಾದ ಸ್ಥಾನ ಇದು, 1913 ಮೀಟರ್ ಇದೆ, ಸರಿನಾ. ಅತ್ಯಂತ ತಗ್ಗಾದ ಕಣಿವೆ ಎಲ್ಲಿದೆ? ತಗ್ಗಾದ ಸ್ಥಾನ ಎಲ್ಲಿದೆ? ಅದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಭೀಮೇಶ್ವರ ಕಣಿವೆ ಅಂತ ಬರ್ತದೆ, ಸರಿನಾ. ಈ ಪ್ರಶ್ನೆ ಕೇಳಿಲ್ವಾ ಅಂತ ನಿಮ್ಗೆ ಏನಾದರೂ ಡೌಟ್ ಬಂದರೆ ಈ ಪ್ರಶ್ನೆ ಕೂಡ ಕೇಳಿದ್ದಾನೆ, ಸರಿನಾ. ಸೊ ನೆನಪಿರ್ರಿ, ಭೀಮೇಶ್ವರ ಕಣಿವೆ ಎಲ್ಲಿ? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಭೀಮೇಶ್ವರ ಕಣಿವೆ ಅಂತ ಬರ್ತದೆ, ಸರಿನಾ. ಸಮುದ್ರ ಮಟ್ಟದಿಂದ 86 ಮೀಟರ್ ಏನೋ ಕೆಳಗಡೆ ಇದೆ ಅಂತ ಅದು, ಸರಿಯಾ. ಸೊ ನೆಕ್ಸ್ಟ್ 91ನೇ ಪ್ರಶ್ನೆ ಏನಿದೆ ಅಂದರೆ ವಿಸ್ತೀರ್ಣದ ವಿಷಯದಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು? ಅತ್ಯಂತ ದೊಡ್ಡ ಜಿಲ್ಲೆ ಮೊದಲು ಬೆಳಗಾವಿ, ಸೆಕೆಂಡ್ ಹೈಯೆಸ್ಟ್ ಇದ್ರೇನೋ ಕಲಬುರಗಿ ಆದ ನಂತರ ನೆಕ್ಸ್ಟ್ ಯಾವುದು ಬರ್ತದೆ? ಉತ್ತರ ಕನ್ನಡ ಅಥವಾ ತುಮಕೂರು, ಯಾವುದು ಬರುತ್ತೆ? ತುಮಕೂರು ಬರುತ್ತೆ, ಸರಿನಾ. ತುಮಕೂರು ಆದ ನಂತರ ನೆಕ್ಸ್ಟ್ 4ನೇ ಸ್ಥಾನದಲ್ಲಿ ಬರೋದು ಯಾವುದು ಅಂದರೆ ನಮ್ಮ ಬಿಜಾಪುರ, ಸರಿನಾ. ನಮ್ಮ ಬಿಜಾಪುರ 4ನೇ ಸ್ಥಾನ ಇದೆ. ನಂತರ 5ನೇದು ಯಾವುದು ಅಂದರೆ ನಮ್ಮ ಹೆಮ್ಮೆಯ ಉತ್ತರ ಕನ್ನಡ 5ನೇ ಸ್ಥಾನದಲ್ಲಿ ಬರ್ತದೆ, ಸರಿನಾ. ನೆನಪಿರಲಿ 5 ಕೂಡ ನೆನಪಿರಲಿ. 5 ಕೂಡ ಅರೇಂಜಿಂಗ್ ಆರ್ಡ್ರಲ್ಲಿ ಕೇಳ್ತಾನೆ ನಿಮಗೆ, ಸರಿನಾ. ಕ್ರೋನಾಲಜಿಕಲ್ ಆರ್ಡ್ರಲ್ಲಿ ಕೇಳ್ತಾನೆ ನಿಮಗೆ. ಮೊದಲು ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಅದರ ಗಾತ್ರದ ಅನುಸಾರವಾಗಿ ಜೋಡಿಸಿ ಅಂತ ಕೊಡ್ತಾನೆ. ಮೊದಲು ಬೆಳಗಾವಿ ಆದ ನಂತರ ಕಲಬುರಗಿ ಆದ ನಂತರ ತುಮಕೂರು ಆದ ನಂತರ ಬಿಜಾಪುರ ಆದ ನಂತರ ಉತ್ತರ ಕನ್ನಡ, ಸರಿನಾ. ಇವು 5 ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕಲ್ಲಿನ ಕಾಡುಗಳು ಡ್ಯಾಶಲ್ಲಿ ಸಂಭವಿಸುತ್ತವೆ ಅಂತ ಕೊಟ್ಟಿದ್ದಾನೆ. ಕಲ್ಲಿನ ಕಾಡುಗಳು ಎಲ್ಲಿ ಕಂಡು ಬರ್ತವೆ? ಬೆಟ್ಟದ ಮೇಲೆ, ಕಡಲ ತೀರಗಳು ಮತ್ತು ಉಬ್ಬರ ಬೀಳಿತದ ಕೊಲ್ಲಿಗಳ ಉದ್ದಕ್ಕೂ ಹೆಚ್ಚಿನ ಮಳೆ ಇರುವಲ್ಲಿ ಕಲ್ಲಿನ ಕಾಡುಗಳು ಕಂಡು ಬರೋದಿಲ್ಲ, ಓಕೆ. ಕಲ್ಲಿನ ಕಾಡುಗಳು ಏನಿರ್ತಾವಲ್ಲ ಹೆಚ್ಚಿನ ಮಳೆ ಇರೋದಿಲ್ಲ. ಮಳೆ ಬಿದ್ದು ಮಣ್ಣೆ ಆಗಿಬಿಟ್ಟಿರ್ತವೆ.
ಸೊ ನೆಕ್ಸ್ಟ್ ಎತ್ತರದ ಸ್ಥಳದಲ್ಲಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಕಡಲ ತೀರಗಳು ಮತ್ತು ಉಬ್ಬರವಿಳಿತದ ಕೊಲ್ಲಿಗಳ ಉದ್ದಕ್ಕೂ ಅಂತ ಕೊಟ್ಟಿದ್ದಾನೆ. ಸರಿನಾ? ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಕಲ್ಲಿನ ಕಾಡುಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಕಡಲ ತೀರಗಳು ಮತ್ತು ಉಬ್ಬರವಿಳಿತದ ಕೊಲ್ಲಿಗಳ ಉದ್ದಕ್ಕೂ. ಓಕೆ, ಟೈಡಲ್ ವೇವ್ಸ್ ಅಂತೀವಿ ಗೊತ್ತಾ, ಆ ಉಬ್ಬರವಿಳಿತದ ಕೊಲ್ಲಿಗಳ ಉದ್ದಕ್ಕೂ ಕಂಡು ಬರ್ತವೆ. ಯಾವುದು? ಕಲ್ಲಿನ ಕಾಡುಗಳು. ಸರಿನಾ? ಬೆಟ್ಟಗಳ ತುದಿ ಮೇಲೂ ಕಂಡು ಬರೋದಿಲ್ಲ. ಸೊ ನೆಕ್ಸ್ಟ್ 93ನೇ ಪ್ರಶ್ನೆ ಏನಿದೆ ಅಂದರೆ ರಾಜ್ಯಸಭೆಯ ಅಧ್ಯಕ್ಷ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಯಾರು ರಾಜ್ಯಸಭೆಯ ಅಧ್ಯಕ್ಷ ಇದ್ದಾರೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಉಪಸಭಾಧಿಪತಿ ಮತ್ತು ಸಭಾಪತಿ. ಸರಿನಾ? ಉಪರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ಎಷ್ಟನೇ ವಿಧಿ ತಿಳಿಸ್ತದೆ ಅಂದರೆ 63ನೇ ವಿಧಿ ತಿಳಿಸ್ತದೆ. ಹಾಗೆ ಉಪರಾಷ್ಟ್ರಪತಿ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಅಂತ ಎಷ್ಟನೇ ವಿಧಿ ತಿಳಿಸ್ತದೆ ಅಂದರೆ 64ನೇ ವಿಧಿ ತಿಳಿಸ್ತದೆ. ಸರಿನಾ? 65ನೇ ವಿಧಿ ಏನು ತಿಳಿಸ್ತದೆ ಅಂದರೆ ಅವರು ರಾಷ್ಟ್ರಪತಿ ಏನಾದರೂ ಡೆತ್ ಆದಾಗ, ರಾಷ್ಟ್ರಪತಿ ಹುದ್ದೆಯಲ್ಲಿ ಇಲ್ಲದೇ ಇರುವಾಗ ಅವರ ಕಾರ್ಯವನ್ನು ಯಾರು ನೋಡ್ಕೊಳ್ತಾರೆ ಅಂದರೆ ಉಪರಾಷ್ಟ್ರಪತಿ ನೋಡ್ಕೋತಾರೆ ಅಂತ 65ನೇ ಆರ್ಟಿಕಲ್ನಲ್ಲಿದೆ. ಸರಿನಾ? ನೆನಪಿರಲಿ. ಸೊ ನೆಕ್ಸ್ಟ್ 94ನೇ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿನ ಅತ್ಯಂತ ಹೆಚ್ಚು ಕಾಫಿ ಉತ್ಪಾದನೆ ಎಲ್ಲಿ ನಡೆಯುತ್ತದೆ ಅಂತ ಕೊಟ್ಟಿದ್ದಾನೆ. ಕಾಫಿ ಉತ್ಪಾದನೆ, ಕಾಫಿ ಅಂತ ಏನಾದರೂ ಬಂತ ಕರ್ನಾಟಕ ಅಂತ ಹಾಕ್ಬಿಡಿ. ಸರಿನಾ? ಸೊ ನೆಕ್ಸ್ಟ್ ಒಲಿಂಪಿಕ್ಸ್ ತವರೂರು ಯಾವುದು ಅಂದರೆ ಹರಿಯಾಣ. ಸರಿನಾ? ನೆನಪಿರಲಿ. ಹಾಗೆ ಮತ್ತು ಯಾವುದು ಅಂದರೆ ಪಂಚನದಿಗಳ ನಾಡು ಪಂಜಾಬ್. ಕರ್ನಾಟಕದಲ್ಲಿ ಪಂಚನದಿಗಳ ಜಿಲ್ಲೆ ಅಂತ ಯಾವುದು ಕರೀತಾರೆ? ನಮ್ಮ ಹೆಮ್ಮೆಯ ಬಿಜಾಪುರ ಕರೀತಾರೆ. ಸರಿನಾ? ವಿಜಯಪುರಕ್ಕೆ ಕರೀತಾರೆ. ಸೊ ನೆಕ್ಸ್ಟ್ 95ನೇ ಪ್ರಶ್ನೆ ಏನಿದೆ ಅಂದರೆ ಮೆಂಟಲ್ ಅಬಿಲಿಟಿ ಇದೆ. ಮೆಂಟಲ್ ಅಬಿಲಿಟಿ ಡೈರೆಕ್ಟ್ ಆನ್ಸರ್ ಹೇಳಿರ್ತೀನಿ. ಆನ್ಸರ್ ಯಾವುದು ಅಂದರೆ D12 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇದನ್ನು ಸಾಲ್ವ್ ಮಾಡಿ ಈಸಿಯಾಗಿದೆ. ಸರಿನಾ? ಸೊ ನೆಕ್ಸ್ಟ್ ಇದ್ರೆ ಎಕ್ಸ್ ಅಂತ ಹಾಕೊಳ್ಳಿ. ಅದನ್ನು ಯಾರ್ದು ವಯಸ್ಸು? ಮಗಳ ವಯಸ್ಸು ಅಂತ ಕೇಳಿದಾನೆ. ಮಗಳ ವಯಸ್ಸು ಎಕ್ಸ್ ಅಂತ ಇಟ್ಕೊಂಡು ಸಾಲ್ವ್ ಮಾಡಿ ಅಷ್ಟೇ, ಈಕ್ವೇಷನ್ ಹಾಕ್ಕೊಂಡು. ಸರಿನಾ? ಸೊ ನೆಕ್ಸ್ಟ್ 95 ನಂತರ 96ನೇ ಪ್ರಶ್ನೆ ಏನಿದೆ ಅಂದರೆ 95 ನಂತರ 96ನೇ ಪ್ರಶ್ನೆ. 96ನೇ ಪ್ರಶ್ನೆ ಏನಿದೆ ಅಂದರೆ ಕೆಳಗಿನ ಯಾವ ಜಿಲ್ಲೆಯು ಮಹಾರಾಷ್ಟ್ರ ರಾಜ್ಯದ ಜೊತೆ ಗಡಿ ಹಂಚಿಕೊಳ್ಳುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಜೊತೆ ಗಡಿ ಹಂಚಿಕೊಳ್ಳುವುದಿಲ್ಲ. ಕಲಬುರಗಿ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಎರಡರ ಜೊತೆನೂ ಗಡಿ ಹಂಚ್ಕೋತದೆ. ಬಿಜಾಪುರ ಮಹಾರಾಷ್ಟ್ರ ಜೊತೆ ಗಡಿ ಹಂಚ್ಕೋತದೆ. ಅದಾದ ನಂತರ ರಾಯಚೂರು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಜೊತೆ ಗಡಿ ಹಂಚ್ಕೋತದೆ. ಬೀದರ್ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಜೊತೆ ಗಡಿ ಹಂಚ್ಕೋತದೆ. ಸರಿನಾ? ಸೊ ಇಲ್ಲಿ ಯಾವುದು ಗಡಿ ಹಂಚ್ಕೊಳ್ಳೋದಿಲ್ಲ ಮಹಾರಾಷ್ಟ್ರದ ಜೊತೆ ಅಂದರೆ ರಾಯಚೂರು ಹಂಚ್ಕೊಳ್ಳೋದಿಲ್ಲ. ಯಾಕೆಂದರೆ ಇದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮಧ್ಯೆ ಗಡಿ ಹಂಚ್ಕೋತದೆ ಇದು. ಸರಿನಾ? ಸೊ ಬೀದರ್ ಮತ್ತು ಕಲಬುರಗಿ ಇವು ಕೂಡ ಎರಡೆರಡು ರಾಜ್ಯಗಳ ಜೊತೆ ಗಡಿ ಹಂಚ್ಕೋತವೆ, ಮಹಾರಾಷ್ಟ್ರ ಮತ್ತು ತೆಲಂಗಾಣ. ನೆನಪಿರಲಿ. ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 97ನೇ ಪ್ರಶ್ನೆ. ಹೊಟ್ಟೆಯಲ್ಲಿ ಕಿಣ್ವ ಪೆಪ್ಸಿನ್ ಡ್ಯಾಶ್ ಉಪಸ್ಥಿತಿ ಇಲ್ಲದೆ ನಿಷ್ಕ್ರಿಯವಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಪೆಪ್ಸಿನ್ ಇರ್ತದಲ್ವ, ಪಿತ್ತರಸದ ಅಂಶ, ಅದು ಏನು ಉಪಸ್ಥಿತಿ ಇರಲಿಲ್ಲ ಅಂದರೆ ಅದು ನಿಷ್ಕ್ರಿಯವಾಗ್ತದೆ, ಡೆಡ್ ಆಗ್ತದೆ ಹೇಳ್ಬೋದಾ? ನೈಟ್ರಿಕ್ ಆ್ಯಸಿಡ್ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಅಸಿಟಿಕ್ ಆ್ಯಸಿಡ್ ಮತ್ತು ಬ್ಯೂಟರಿಕ್ ಆ್ಯಸಿಡ್. ಹೊಟ್ಟೆಯಲ್ಲಿ ಕಂಡುಬರುವ ಆಮ್ಲ ಯಾವುದು? ಜಠರದಲ್ಲಿ ಕಂಡುಬರುವ ಆಮ್ಲ ಯಾವುದು? HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಅದು ಉಪಸ್ಥಿತಿ ಇರಲಿಲ್ಲ ಅಂದರೆ ಪೆಪ್ಸಿನ್ ಇದ್ರೇ ಡೆಡ್ ಆಗ್ತದೆ. ಓಕೆನಾ? ನೆನಪಿರಲಿ ನಿಮಗೆ ಪೆಪ್ಸಿನ್. ಓಕೆನಾ? ಪೆಪ್ಸಿನ್ ಅನ್ನೋದು ಒಂದು ಕಿಣ್ವ ಎನ್ಸೈಮ್ಸ್. ಅದು ಇದ್ರೇನು ಏನಿರಲಿಲ್ಲ ಅಂದರೆ HCl ಇರಲಿಲ್ಲ ಅಂದರೆ ಅದು ನಿಷ್ಕ್ರಿಯವಾಗ್ತದೆ. ಸರಿನಾ? ನೆನಪಿರಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಸಿಟಿಕ್ ಆ್ಯಸಿಡ್ ಎಲ್ಲಿ ಕಂಡು ಬರ್ತದೆ ಅಂದರೆ ವಿನೆಗರದಲ್ಲಿ ಕಂಡು ಬರ್ತದೆ. ಯಾವುದು? ಅಸಿಟಿಕ್ ಆ್ಯಸಿಡ್. ಅದು ಪ್ರಶ್ನೆ ಕೂಡ ಕೇಳಿದಾನೆ ನೋಡಿ. ಸೊ ನೆಕ್ಸ್ಟ್ ಪ್ರಶ್ನೆ 98ನೇ ಪ್ರಶ್ನೆ ಏನಿದೆ ಅಂದರೆ ಮಾನವನ ಹೃದಯದ ಬಲಭಾಗದಲ್ಲಿ ಏನಿದೆ ಅಂತ ಕೊಟ್ಟಿದ್ದಾನೆ. ಮಾನವನ ಹೃದಯ, ನಿಮ್ಮ ಹೃದಯದ ಮೇಲೆ ಒಂದ್ಸರಿ ಕೈ ಇಟ್ಕೊಳ್ಳಿ. ಓಕೆನಾ? ಹಾರ್ಟ್ ತೆಗೋಣವಾ? ಹಾರ್ಟ್. ಓಕೆ, ಈ ಹಾರ್ಟ್ ಇದೆ. ಈ ಹಾರ್ಟಲ್ಲಿ 4 ಭಾಗ ಮಾಡಿಬಿಡೋಣ. ಓಕೆ, ಈ 4 ಭಾಗ ಮಾಡಿದ್ರೆ ಇದು ಮಾನವನ ಬಲಭಾಗ, ಇದು ಬಲಭಾಗ, ಇದು ಎಡಭಾಗ, ಇದು ಎಡಭಾಗ. ಯಾಕೆ ನಾನು ಉಲ್ಟಾ ತೆಗಿತೀನಿ? ನೀವು ಇದ್ರೇನು ಹೀಗೆ ನೀವು ನೋಡೋ ಆ್ಯಂಗಲಲ್ಲ, ಅವ್ನು ಮನುಷ್ಯ ಆ್ಯಕ್ಚುಲಾಗಿ ನಿಮ್ಮ ಅಪೋಸಿಟ್ ನಿಂತಿರ್ತಾನಲ್ವ, ಅವನ ಆ್ಯಂಗಲಲ್ಲಿ ನೋಡ್ಕೊಳ್ಳಿ ಇದನ್ನು. ಓಕೆನಾ? ಸೊ ಇದು ಎಡಭಾಗ ಆಗುತ್ತೆ. ಇಲ್ಲಿ ಏನಿರುತ್ತೆ ಅಂದರೆ ಆಮ್ಲಜನಕವಿಲ್ಲದ ರಕ್ತವಿರುತ್ತದೆ. ಓಕೆ, ಆಮ್ಲಜನಕವಿಲ್ಲದ ರಕ್ತವಿರುತ್ತದೆ. ನಿಮಗೆ ಹಾರ್ಟ್ ಬಗ್ಗೆ ಕಂಪ್ಲೀಟಾಗಿ ಕ್ಲಾಸ್ ಮಾಡ್ತೀನಿ ಒಂದು, ಅದರಲ್ಲಿ ಫುಲ್ ನಿಮಗೆ ಹಾರ್ಟ್ ಬಗ್ಗೆ ಎಲ್ಲನೂ ಹೇಳ್ಕೊಡ್ತೀನಿ. ಓಕೆನಾ? ನಿಮಗೆ PC ಇಂದ UPSC ವರೆಗೂ ಹಾರ್ಟ್ ಬಗ್ಗೆ ಏನೇನು ಕೇಳಿದಾನಲ್ವ ಎಲ್ಲದರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಸೊ ನೀವು ಗೊತ್ತಿಲ್ವಾ, ಹಾರ್ಟ್ ಅಂದರೆ ಗೊತ್ತಿಲ್ಲ ಅಂದರೂ ಕೂಡ ನಿಮ್ಗೆ ಇದನ್ನು ಕ್ಲಾರಿಟಿ ಕೊಡ್ತೀನಿ. ಸರಿನಾ? ಸೊ ನೆಕ್ಸ್ಟ್ 99ನೇ ಪ್ರಶ್ನೆ ಏನಿದೆ ಅಂದರೆ ಮಾನವರಲ್ಲಿ ಪ್ರತಿ ಮೂತ್ರಪಿಂಡವು ಹೆಚ್ಚಿನ ಸಂಖ್ಯೆಯ ಸೋಸುವಿಕೆ ಘಟಕಗಳನ್ನು ಹೊಂದಿದೆ. ಅವುಗಳನ್ನು ಏನೆಂದು ಕರೆಯಲಾಗುತ್ತದೆ? ನಿಮಗೆ ಮೊದಲ ವಿಡಿಯೋದಲ್ಲೇ ಹೇಳಿದೆ. ನಿಮಗೆ ನ್ಯೂರಾನ್ ಎಲ್ಲಿ ಕಂಡು ಬರ್ತವೆ? ಮೆದುಳಿನಲ್ಲಿ. ನ್ಯೂರಾನ್ ಅಂತ ಬಂದರೆ ಮೆದುಳು ಅಂತ ಹಾಕ್ಬಿಡ್ಬೇಕು. ಅಲ್ವಿಲಾಯ್ಸ್ ಶ್ವಾಸಕೋಶ, ಲಂಗ್ಸ್. ಅದಾದರೆ ನೆಫ್ರಾನ್ ಅಂದರೆ ಮೂತ್ರಕೋಶ, ಅಂದರೆ ಕಿಡ್ನಿ. ನೆಫ್ರಾನ್ ಎಲ್ಲಿದೆ? ಇಲ್ಲಿದೆ ನೋಡಿ, ನೆಫ್ರಾನ್ ಇದೆಯಾ? ಸೊ ಡೈರೆಕ್ಟಾಗಿ ಇದ್ರ ಆನ್ಸರ್ ಆಯ್ತಲ್ವಾ? ಸೊ ಸಿಕ್ತಲ್ವಾ? ಸೊ ನೆನ್ಪಿಟ್ಕೊಳ್ಳಿ ಇದನ್ನು. ಸರಿನಾ? ಸೊ ಪ್ರತಿಯೊಂದಕ್ಕೂ ಅವ್ರದ್ದೇ ಆದ ರೂಟ್ ವರ್ಡ್ಸ್ ಇದ್ದಾವೆ. ಆ ರೂಟ್ಸ್ ವರ್ಡ್ಸ್ ಬಂದರೆ ಅದೇ ಭಾಗ ಬರುತ್ತೆ. ಸರಿನಾ? ಸೊ ನೆಕ್ಸ್ಟ್ ಯಾವುದಂದರೆ ರೀನೋ ಅಂತ ಬರ್ತದೆ. ರೀನೋ ಅಂದರೆ ನೀವು ಏನಂತ ಹಾಕ್ತೀರಿ? ರೀನೋ ಕೊಟ್ಟು ಮುಂದೆ ಏನೇ ಕೊಡಲಿ ಅವನು. ಓಕೆನಾ?
ರಿನೋಟಿಸ್ ಅಂತ ಕೊಡಲಿ, ರಿನೋ ಅಂತ ಕೊಡಲಿ, ಏನು ಬೇಕಾದ್ರೂ ಕೊಡಲಿ. ರಿನೋ ಅಂತ ಬತ್ತಾ ಮೂಗ್ ಅಂತ ಏನಾದರೂ ಆಪ್ಷನ್ ಇದೆಯಾ? ಹಾಕ್ಬಿಡ್ಬೇಕಷ್ಟೇ. ರಿನೋ ಅಂದರೆ ಆ್ಯಕ್ಚುಲಿ ಮೂಗು ಅಂದಂಗೆ ಅದರ ಅರ್ಥ, ಸರಿನಾ? ಸೊ ಆ ರೀತಿ ನಿಮಗೆ ರೂಟ್ ಓಡಿಸೋದು ಕೂಡ ಇದ್ರೆ ಕೆಲವೊಂದು ಕ್ಲಾಸ್ನಲ್ಲಿ ಹೇಳ್ತೀನಿ, ಸರಿನಾ? ಸೊ ನೆಕ್ಸ್ಟ್ 100ನೇ ಪ್ರಶ್ನೆ. ಹಾಗೆ ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಏನಿದೆ ಅಂದರೆ, ಉತ್ತಮ ಆಹಾರವನ್ನು ನೋಡಿದಾಗ, ಓಕೆ, ಉತ್ತಮ ಆಹಾರವನ್ನು ನೋಡಿದಾಗ ನಮ್ಮ ಬಾಯಲ್ಲಿ ನೀರು ಬರುತ್ತದೆ, ವಾಸ್ತವವಾಗಿ ಆಗ ಯಾವ ದ್ರವ್ಯ ಉತ್ಪತ್ತಿಯಾಗುತ್ತದೆ ಅಂತ ಕೊಟ್ಟಿದ್ದಾನೆ, ಸರಿನಾ? ನೀರು ಬರುತ್ತದೆ, ಚೋದನ, ಪುಷ್ಟಿಕಾರಕ ಸತ್ವಗಳು, ಕಿಣ್ವ ಮತ್ತು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಹೇಳಿ ನೋಡೋಣ, ಏನು ಬಿಡುಗಡೆ ಆಗುತ್ತೆ? ನೀವು ಏನಾದರೂ ಇವಾಗ ಹುಣಸೆ ಹಣ್ಣು, ಹುಂಚಿಕಾಯಿ, ಇಲ್ಲಾಂದರೆ ಮಾವಿನಕಾಯಿ, ಕಗ್ಗು ಮಾವಿನಕಾಯಿ ನೋಡಿದಾಗ, ಇಲ್ಲ ಉಪ್ಪಿನಕಾಯಿ, ಸ್ವಲ್ಪ ಟೇಸ್ಟಿ ಉಪ್ಪಿನಕಾಯಿ ನೋಡಿದಾಗ, ಸೊ ಅವಾಗ ಬಾಯಲ್ಲಿ ಒಂಥರ ನೀರು ಬರುತ್ತೆ ಗೊತ್ತಾ? ಆ ನೀರೇನು ಅಂತ ಕೇಳಿದ್ದಾನೆ. ಏನದು? ಪುಷ್ಟಿಕಾರಕ ಸತ್ವಗಳ, ಚೋದನಗಳ, ಅಥವಾ ನೀರಿರಲ್ಲ. ಅದು ಏನು ಅಂದರೆ ಎಂಜೈಮ್ಸ್ ಇರುತ್ತೆ. ಎಂಜೈಮ್ಸ್ ಅಂದರೆ ಕಿಣ್ವಗಳು. ಎಂಜೈಮ್ಸ್ ಯಾವ ಗ್ರಂಥಿಗಳು ಬಿಡುಗಡೆ ಮಾಡ್ತಾವಂದರೆ ಅಂತರ್ಸ್ರಾವಕ ಅಥವಾ ಬಹಿರ್ಸ್ರಾವಕ ಅಂತ ಕೇಳಿದ್ರೆ ಅಂತರ್ಸ್ರಾವಕ ಗ್ರಂಥಿಗಳು ಎಂಜೈಮ್ಸ್ನ ಬಿಡುಗಡೆ ಮಾಡ್ತವೆ, ಸರಿನಾ? ಎಂಜೈಮ್ಸ್ನ ಬಿಡುಗಡೆ ಮಾಡ್ತವೆ, ನೆನಪಿರಲಿ ನಿಮಗೆ. ಸಾರಿ, ಬಹಿರ್ಸ್ರಾವಕ ಅದು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಆದರೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್, ಓಕೆನಾ? ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ನಿಮಗೆ ಎಂಜೈಮ್ ಬಿಡುಗಡೆ ಮಾಡ್ತವೆ. ಹಾಗೆ ಕನ್ನಡದಲ್ಲಿ ಹೇಳೋದಾದರೆ ಬಹಿರ್ಸ್ರಾವಕ ಗ್ರಂಥಿಗಳು ನಿಮಗೆ ಎಂಜೈಮ್ ಬಿಡುಗಡೆ ಮಾಡ್ತವೆ, ಅಂದರೆ ಕಿಣ್ವಗಳು ಬಿಡುಗಡೆ ಮಾಡ್ತವೆ. ಹಾಗೆ ಎಂಡೋಕ್ರೈನ್ ಗ್ಲ್ಯಾಂಡ್ಗಳು ಅಥವಾ ಅಂತರ್ಸ್ರಾವಕ ಗ್ರಂಥಿಗಳು ಏನು ಬಿಡುಗಡೆ ಮಾಡ್ತವೆ ಅಂದರೆ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡ್ತವೆ, ಸರಿನಾ? ಯಾವುದರ ಮುಖಾಂತರ ಅಂದರೆ ರಕ್ತದ ಮುಖಾಂತರ ಬಿಡುಗಡೆ ಮಾಡ್ತವೆ ಎಂಡೋಕ್ರೈನ್ ಗ್ಲ್ಯಾಂಡ್ಗಳು, ಅಂದರೆ ಅಂತರ್ಸ್ರಾವಕ ಗ್ರಂಥಿಗಳು, ಸರಿನಾ? ನೆನಪಿರಲಿ ನಿಮಗೆ. ಸೊ ಇದಾಗಿತ್ತು ಇಲ್ಲಿವರೆಗೆ RSI 2021 ಪ್ರಶ್ನೆ ಪತ್ರಿಕೆಯ ಉತ್ತರಗಳು, ಸರಿನಾ? ಸೊ ಅದರ ಜೊತೆ ಸ್ವಲ್ಪ ವಿಶ್ಲೇಷಣೆ. ಸೊ ಇದೆಲ್ಲ ನಿಮ್ಗೆ ಹೇಳಿರೋದು ಕೂಡ ನೆಕ್ಸ್ಟ್ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಗೆ ಬರುತ್ತೆ. ಬರಲಿಲ್ಲ ಅಂದರೆ ನಾನು ಯೂಟ್ಯೂಬ್ ಅಕೌಂಟೇ ಡಿಲೀಟ್ ಮಾಡ್ತೀನಿ, ಓಕೆನಾ? ಈ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಏನು ಸಾಲ್ವ್ ಮಾಡ್ತಿದ್ದೀನಲ್ವಾ, 7000 ಪ್ರಶ್ನೆಗಳು, 7000 ಪ್ರಶ್ನೆಗಳಲ್ಲಿ ನಿಮಗೆ 50 ಪ್ರಶ್ನೆಗಳಿಗಿಂತ ಜಾಸ್ತಿ ಏನಾದರೂ ಬರಲಿಲ್ಲ ಅಂದರೆ ನಾನು ಯೂಟ್ಯೂಬ್ ಅಕೌಂಟೇ ಡಿಲೀಟ್ ಮಾಡಿಬಿಡ್ತೀನಿ. ಇದನ್ನೇ ಓಪನ್ ಆಗಿ ಇವತ್ತು ಹೇಳ್ತಾ ಇರೋದೇ ಇದನ್ನೇ, ಓಕೆನಾ? ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.